ಬಂಡಾರ ಪ್ರಕಾಶನ ಮಸ್ಕಿ ಕಾವ್ಯ ಕರ್ನಾಟಕ 100 ಕರ್ನಾಟಕದ ಇತರ ಭಾಷೆಗಳ ಕವನಗಳು ಪ್ರಾಯೋಗಿಕ ವಿಮರ್ಶೆ ಆನ್ಲೈನ್ ಉಪನ್ಯಾಸ ಸರಣಿ ಕರ್ನಾಟಕ ಸಮಾಜಕ್ಕೆ ಪರಿಗಣಿಸುವಷ್ಟು ಕೊಡುಗೆ ಕೊಟ್ಟ 100 ಕವಿಗಳ 100 ಕವನಗಳ ಮೇಲೆ ಕರ್ನಾಟಕದ ಮಹತ್ವದ 100 ವಿದ್ವಾಂಸರಿಂದ 100 ಉಪನ್ಯಾಸಗಳು ಅನ್ನುವಂಥ ವಿಶೇಷ ವಿಮರ್ಶಾ ಆನ್ಲೈನ್ ಸರಣಿಯನ್ನ ಬಂಡಾರ ಪ್ರಕಾಶನ ಮಸ್ಕಿಯವರು ಹಮ್ಮಿಕೊಂಡಿದ್ದಾರೆ. ಇವತ್ತು ಉಪನ್ಯಾಸ 99. ಇಂದಿನ ಉಪನ್ಯಾಸದ ಭಾಷೆ ನಮ್ಮ ಕರ್ನಾಟಕದ ಪ್ರಮುಖ ಭಾಷೆಗಳಲ್ಲಿ ಒಂದಾಗಿರುವಂತಹ ತುಳು ಭಾಷೆಯ ಒಂದು ಕವಿತೆ. ಅಮೃತ್ ಸೋಮೇಶ್ವರ್ ಅವರ ಕೆರೆಗಾಳಿ ಅನ್ನುವಂಥ ಕವಿತೆ ಕುರಿತು ನಮ್ಮ ತುಳುನಾಡಿನ ಕರ್ನಾಟಕದ ಪ್ರಮುಖ ವಿಮರ್ಶಕರಾಗಿರುವಂತಹ ಸುಂದರ್ ಕೆನಾಜೆ ಸರ್ ಅವರು ಇವತ್ತು ನಮ್ಮೊಂದಿಗೆ ವಿಮರ್ಶೆಯನ್ನು ಮಾಡಲು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಬಂಡಾರ ಪ್ರಕಾಶನ ಮಸ್ಕಿ ವತಿಯಿಂದ ಎಲ್ಲ ಕೇಳುಗರ ವತಿಯಿಂದ ಮೊದಲಿಗೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನ ಕೋರ್ತೇನೆ. ಥ್ಯಾಂಕ್ ಯು ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತಹ ಸುಂದರ್ ಕೆನಾಜೆ ಸರ್ ಅವರ ಒಂದಷ್ಟು ಪರಿಚಯದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಡಾಕ್ಟರ್ ಸುಂದರ್ ಕೆನಾಜೆ ಸರ್ ಅವರು ವೃತ್ತಿಯಲ್ಲಿ ಅಧ್ಯಾಪನ, ಪ್ರವೃತ್ತಿಯಲ್ಲಿ ಬರವಣಿಗೆ, ಸಂಶೋಧನೆ ಮತ್ತು ಸಂಸ್ಕೃತಿ ಚಿಂತನೆಯನ್ನ ಮಾಡ್ತಾ ಕನ್ನಡ ಮತ್ತು ಇತಿಹಾಸ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ. ತುಳುನಾಡಿನ ಭತ್ತದ ಬೇಸಾಯ ಒಂದು ಜಾನಪದ ಅಧ್ಯಯನ ಅನ್ನುವ ವಿಷಯದ ಕುರಿತು 2006ರಲ್ಲಿ PhD ಪದವಿಯನ್ನ ಪಡೆದಿದ್ದಾರೆ. ಸರ್ ಅವರು ಒಟ್ಟು 21 ಕೃತಿಗಳನ್ನ ಪ್ರಕಟಿಸಿದ್ದು ನೇಮ, ಗಿರಿಗಿಟಿ, ಕೊರಪೊಳು, ಪೆಂಡಿನ ಕತೆಕುಲು ಅನ್ನುವಂಥ 3 ಕಥಾ ಸಂಕಲನಗಳನ್ನ ಪ್ರಕಟಿಸಿದ್ದಾರೆ. ನೆಲದ ನೆಲೆ, ಭತ್ತದ ಲೋಕ, ತರವಾಡು, ಒನ್ನಾಗುವ ಅನ್ನ, ಭತ್ತ ಜಾನಪದ, ಅನ್ನದ ಬಟ್ಟಲು, ತುಳು ಜಾನಪದ ಸಾಹಿತ್ಯ ಶಿಕ್ಷಣ ಅನ್ನುವಂಥ 8 ಸಂಶೋಧನಾ ಕೃತಿಗಳನ್ನ ಪ್ರಕಟಿಸಿದ್ದಾರೆ. ಕಾಲಚಿತ್ರ ಅನ್ನುವಂಥ ಒಂದು ಪ್ರಬಂಧ ಸಂಕಲನವನ್ನು ಕೂಡ ಸರ್ ಅವರು ಪ್ರಕಟಿಸಿದ್ದಾರೆ. ಅದರ ಜೊತೆಗೆ ಜೋಶಿ ಆಳ ಮನದಾಳ, ನೀಲಗಾರನ ನಿವೇದನೆ, ಗುರುರಾಜ್ ಅನ್ನುವಂಥ 2 ವ್ಯಕ್ತಿ ಚಿತ್ರಗಳನ್ನ ರಚಿಸಿದ್ದಾರೆ. ಯಕ್ಷೋಪಾಸಕರು ಭಾಗ 1, 2, ಬಾಲವನದಲ್ಲಿ ಭಾರ್ಗವ ಹಾಗೂ ಇತರ 7 ಸಂಪಾದಿತ ಕೃತಿಗಳನ್ನ ಸರ್ ಅವರು ಪ್ರಕಟಿಸಿದ್ದಾರೆ. ಅದರ ಜೊತೆಗೆ ಒಂದು ಅಂಕಣ ಬರಹ ಭಾವದೊಳಗಿನ ಬಿಂಬ ಅನ್ನುವಂಥ ಕೃತಿಯನ್ನು, ಹೀಗೆ ಒಟ್ಟು 21 ಕೃತಿಗಳು ಸರ್ ಅವರಿಂದ ಪ್ರಕಟಿತವಾಗಿವೆ. ಅದರ ಜೊತೆಗೆ 16 ಸಾಕ್ಷ್ಯ ಚಿತ್ರಗಳಲ್ಲಿ ಸರ್ ಅವರು ಕೆಲಸ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬಿಡುಗಡೆಗೊಳಿಸಿರುವಂತಹ 3 ಸಾಕ್ಷ್ಯ ಚಿತ್ರಗಳು, ಅದರಲ್ಲಿ ಮಾತಿನ ಮಹಾಕಾವ್ಯ, ಕಾವ್ಯಾತೀತ ಕಾಲಪುರುಷರು, ಗೊರವರ ಮೈಲಾರ ಅನ್ನುವಂಥ ಈ ಪ್ರಮುಖ ಈ ಸಾಕ್ಷ್ಯ ಚಿತ್ರಗಳಲ್ಲಿ ಸರ್ ಅವರು ಕೆಲಸವನ್ನ ಮಾಡಿದ್ದಾರೆ. ಇದಲ್ಲದೆ ಸುಮಾರು 10ಕ್ಕೂ ಹೆಚ್ಚು ಸಾಕ್ಷ್ಯ ಚಿತ್ರಗಳಲ್ಲಿ ಸರ್ ಅವರು ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯ ಪ್ರಥಮ ಅವಧಿಯ ಸದಸ್ಯರಾಗಿ ರಾಜ್ಯಾದ್ಯಂತ 50ಕ್ಕೂ ಹೆಚ್ಚಿನ ಕಾರ್ಯಕ್ರಮಗಳ ಸಂಘಟನೆ, ಸರ್ಕಾರಿ ಮಟ್ಟದಲ್ಲಿ ಯಕ್ಷಗಾನ ಪಠ್ಯ ಜಾರಿಗಾಗಿ ಯಕ್ಷ ಶಿಕ್ಷಣ ಯೋಜನೆಯ ಸಂಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಯಕ್ಷಗಾನ ಅಳವಡಿಕೆಗೂ ಸರ್ ಅವರು ಕಾರಣೀಕರ್ತರಾಗಿದ್ದಾರೆ. ಯಕ್ಷಗಾನ ಮತ್ತು ಇತರ ಹಲವು ಪಠ್ಯಪುಸ್ತಕ ರಚನಾ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅನಂತರ ಡಾಕ್ಟರ್ ಶಿವರಾಮ್ ಕಾರಂತರ ಬಾಲವನದಲ್ಲಿ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಕರೋನಾ ಅವಧಿಯಲ್ಲಿ 50ಕ್ಕೂ ಹೆಚ್ಚಿನ ಕಾರ್ಯಕ್ರಮವನ್ನ ಸಂಘಟಿಸಿ ಬಾಲವನ ಹಾಗೂ ಕಾರಂತರ ಕುರಿತಾದ ಉಪಯುಕ್ತ ಕೃತಿಯನ್ನ ಸಂಪಾದನೆ ಮಾಡಿದ್ದಾರೆ. ಜಾನಪದ, ಯಕ್ಷಗಾನ, ಶಿಕ್ಷಣಕ್ಕೆ ಸಂಬಂಧಿಸಿದ ಅನೇಕ ಲೇಖನ ಮತ್ತು ಕಥೆಗಳು ಹಲವಾರು ಪತ್ರಿಕೆಗಳಲ್ಲಿ, ಸಂಚಿಕೆಗಳಲ್ಲಿ ಪ್ರಕಟಗೊಂಡಿವೆ. ಪತ್ರಕರ್ತರಾಗಿ, ಅಂಕಣಕಾರರಾಗಿಯೂ ಕೂಡ ಇವರಿಗೆ ಅನುಭವವಿದೆ. ಕನ್ನಡ, ತುಳು, ಮಲಯಾಳಂ ಭಾಷೆಗೆ ಸಂಬಂಧಿಸಿದಂತೆ ತಾಲೂಕಾ ಹಂತದಿಂದ ರಾಜ್ಯ ಹಂತದವರೆಗೆ ಹಲವಾರು ಗೋಷ್ಠಿ, ಕಮ್ಮಟ, ತರಬೇತಿ, ಅರ್ಥಗಾರಿಕೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ, ಸಂಘಟಕರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಪ್ರಸ್ತುತ ಮೈಸೂರಿನಿಂದ ಪ್ರಕಟವಾಗುತ್ತಿರುವ ಪ್ರತಿನಿಧಿ ದಿನಪತ್ರಿಕೆಯ ನಿಲುಮೆಯ ಅಂಕಣಕಾರರಾಗಿ ಸರ್ ಅವರು ಕೆಲಸವನ್ನು ಮಾಡ್ತಿದ್ದಾರೆ. ಸರ್ ಅವರು ಇಂಥ ಒಂದು ಮಹತ್ವದ ವಿದ್ವಾಂಸರು ನಮ್ಮೊಂದಿಗೆ ಇರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸ್ತಾ ಮತ್ತೊಮ್ಮೆ ಸರ್ ಅವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವೇದಿಕೆಯನ್ನ ಬಿಟ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಒನ್ಸ್ ಅಗೇನ್ ವೆಲ್ಕಮ್ ಸರ್. ಮತ್ತೆಲ್ಲ ತೊಲ್ಮೇಲೆ ಮೂಲತ್ತಿನ ಮಾಂತೆಲ್ಲ ತುಳು ಆತ್ ಗೊತ್ತಿಜ್ಜ ಅಂತನಗ್ಲಿಂದ ಇಂಕ ಗೊತ್ತುಂಡು. ಅಂಚಾದ್ ಯಾನ್ ಎನ್ನ ಇಡೀ ಪಾತೆರನು ಕನ್ನಡೋಡು ಪಾತಿರುವೆ. ತುಳು ಗೊತ್ತಿತ್ತಿನಗ್ಲಿತ್ತಿಂದಾಗ್ಲು ಏನಟ ಬೊಕ್ಕ ತುಳುಟ್ಲ ಪಾತೆರೊಳಿ ಯಾನ್ ಎನ್ನ ಕನ್ನಡೊಟ್ಟು ಯಾನ್ ಪಾತೆರನು ಶುರು ಮಾಡ್ತೆ.
ಇಲ್ಲಿದ್ದ ಎಲ್ಲರಿಗೂ ನಮಸ್ಕಾರ. ಆ ಇಲ್ಲಿರುವ ಬಹುತೇಕರಿಗೆ ತುಳು ಭಾಷೆ ಅಷ್ಟರ ಮಟ್ಟಿಗೆ ಅರ್ಥ ಆಗ್ತಾ ಇರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಒಂದು ವೇಳೆ ತುಳು ಗೊತ್ತಿದ್ದವರು ಇಲ್ಲಿದ್ದೀರಿ ಅಂತೇಳಿ ಆದ್ರೆ, ನೀವು ನನ್ನಲ್ಲಿ ತುಳುವಲ್ಲಿಯೂ ಕೂಡ ಸಂವಾದ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆಮ್, ನನ್ನನ್ನ ಇಲ್ಲಿಗೆ ಕರೆಸಿದಂತಹ ಭಂಡಾರ ಪ್ರಕಾಶನದ ಎಲ್ಲರಿಗೂ ಕೂಡ ನಾನು ಅತ್ಯಂತ ಪ್ರೀತಿಯ ವಂದನೆಗಳನ್ನ ಸಲ್ಲಿಸ್ತಾ, ಕರಾವಳಿಯ ಬಗ್ಗೆ ಮತ್ತು ತುಳುನಾಡಿನ ಬಗ್ಗೆ ಒಬ್ಬ ಕವಿಯನ್ನ ಇಟ್ಟುಕೊಂಡು ನಾನು ಒಂದಷ್ಟು ಮಾತುಗಳನ್ನ ನಿಮ್ಮ ಮುಂದೆ ಒಂದಷ್ಟು ಹೊತ್ತು ಪ್ರಸ್ತುತಪಡಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನನ್ನ ಮಾತುಗಳು ಕ್ಲಿಯರ್ ಇದೆಯಲ್ಲ? ಕ್ಲಿಯರ್ ಆಗ್ತಾ ಇದೆ? ಹಾ ಸರ್, ಕ್ಲಿಯರ್ ಇದೆ ಸರ್. ಎಸ್ ಮಾತುಗಳು ಕ್ಲಿಯರ್ ಇದೆ ಅಂತ ಭಾವಿಸ್ತೇನೆ. ನಾನು ಇಲ್ಲಿ ಬಹಳ ಮುಖ್ಯವಾಗಿ ಮಾತನಾಡುವಂಥದ್ದು ಅಮೃತ ಸೋಮೇಶ್ವರರ ಕವಿತೆಯ ಬಗ್ಗೆ. ಆದ್ರೆ ಆ ಕವಿತೆಯನ್ನ ನಾನು ಒಂದು ಸಾಂಕೇತಿಕವಾಗಿ ಇಟ್ಟುಕೊಂಡು ಇಡೀ ತುಳುನಾಡಿನ ಒಂದು ಸಾಂಸ್ಕೃತಿಕವಾದಂತಹ ಪರಿಚಯವನ್ನ ಆ ಈ ಈ ಒಂದು ಗುಂಪಿಗೆ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದಕ್ಕೆ ಅವರ ಅಂಥದ್ದೇ ಒಂದು ಕವಿತೆಯನ್ನು ಕೂಡ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಅವರ ಕರೆಗಾಳಿ ಅಂತ ಹೇಳುವ ಒಂದು ಕವನ ಸಂಕಲನದಿಂದ, ಅದು ತುಳು ಮತ್ತು ಕನ್ನಡ ಎರಡನ್ನೂ ಒಳಗೊಂಡಂತಹ ಒಂದು ಭಾವಗೀತೆಗಳ ಸಂಕಲನ ಅದು. ಅದರಿಂದ ಒಂದು ಕವಿತೆಯನ್ನ ಹೆಕ್ಕಿ ಅದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾನೆ. ಇಡೀ ಕರಾವಳಿ ಅಥವಾ ಇಡೀ ತುಳುನಾಡು ಹೇಗಿದೆ, ಅದು ಸಾಂಸ್ಕೃತಿಕವಾಗಿ ಉಳಿದ ಭಾಗಗಳಿಗಿಂತ ಹೇಗೆ ಭಿನ್ನವಾಗಿದೆ ಎನ್ನುವುದನ್ನೇ ನಾನು ಮುಖ್ಯವಾಗಿ ಇಟ್ಟುಕೊಂಡು ನಾನು ಇಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಅಮೃತ ಸೋಮೇಶ್ವರರು ಕನ್ನಡ, ತುಳು ಮತ್ತು ಮಲಯಾಳಂ ಈ ಮೂರು ಭಾಷೆಗಳ ಬಹುದೊಡ್ಡ ವಿದ್ವಾಂಸರು. ಕರಾವಳಿಯಲ್ಲಿ ಈ ಮೂರು ಭಾಷೆಗಳಲ್ಲಿ, ಅದರಲ್ಲಿ ಮುಖ್ಯವಾಗಿ ಎರಡು ಭಾಷೆಗಳಲ್ಲಿ, ತುಳು ಮತ್ತು ಕನ್ನಡದಲ್ಲಿ ಬಹಳ ದೊಡ್ಡ ಕೆಲಸವನ್ನ ಮಾಡಿದವರು ಅಮೃತ ಸೋಮೇಶ್ವರರು. ಅವರ ಒಂದು ಕವಿತೆ ಮೂವೇರು ಅಪ್ಪೆ ಅಡಿಕುಳು ಅಂತ ಒಂದಿದೆ. ಅಂದ್ರೆ ಮೂವರು ತಾಯಿಯಂದಿರು ಅಂತ. ಮೂವೇರು ಅಪ್ಪೆ ಅಡಿಕುಳು ಅಂತ ಹೇಳಿದ, ಅಪ್ಪೆ ಅಂದ್ರೆ ತಾಯಿ ಅಂತ. ಮೂವರು ಅಪ್ಪೆ ಅಡಿಕುಳು ಅಂತ ಒಂದು, ಅಂದ್ರೆ ತೀರಾ ವೈಯಕ್ತಿಕವಾದ ನೆಲೆಯಲ್ಲಿಯೂ ಮತ್ತು ಇಡೀ ತುಳುನಾಡನ್ನ ಪರಿಚಯಿಸುವ ಹಿನ್ನೆಲೆಯಲ್ಲಿಯೂ ಇರತಕ್ಕಂತ ಒಂದು ಕವಿತೆ ಇದು. ಇದಕ್ಕೆ ಪೂರಕವಾಗಿ ತುಳುನಾಡನ್ನ ಪರಿಚಯಿಸುವಂತಹ ಇನ್ನೊಂದು ಕವಿತೆ ಕೂಡ ಇದೆ, ಬಂಗಾರದ ಕಂಗಣ ಅಂತ ಅದರ ಹೆಸರು. ಈ ಎರಡು ಇದನ್ನ ಇಟ್ಟುಕೊಂಡು, ಅದೇ ಅಂದ್ರೆ ಮುಖ್ಯವಾಗಿ ನಾನು ಮೂವೇರಪ್ಪೆ ಅಡಿಕುಳನ್ನೇ ಮುಖ್ಯವಾಗಿ ಇಟ್ಟುಕೊಳ್ತೇನೆ. ಆ ನಂತರ ಇದನ್ನು ಇಟ್ಟುಕೊಂಡು, ಅದು ಎರಡನ್ನು ಇಟ್ಟುಕೊಂಡು ನಾನು ಒಂದಷ್ಟು ಹೊತ್ತು ನಿಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನೋಡಿ, ಈ ಈ ಕವಿತೆಯನ್ನ ನಿಮ್ಮ ಮುಂದೆ ಒಮ್ಮೆ ತುಳುವಲ್ಲಿದ್ದದ ಹೇಗಿದೆ ಅಂತ ಹೇಳುವುದನ್ನ ನಿಮ್ಮ ಮುಂದೆ ಇಡ್ತೇನೆ ನಾನು. ಮಲಯಾಳ ದಪ್ಪೆ ಲೋಕದ ಬೊಳ್ಪು ತೋಜಾಂಡ ತರ್ಕ ತಟ್ಟದ ಮೋಕೆ ಮಲ್ತಿನಾರು ತುಳುವಪ್ಪೆ ಬೊಕ್ಕ ಜೀವಗು ದಾತು ಪುಟ್ಟಾದ ಆ ಕನ್ನಡದಪ್ಪೆ ಉಣ್ಪಾಯೆ. ನಾನು ಪೂರ್ತಿ ಒಮ್ಮೆ ಓದ್ತೇನೆ, ಮತ್ತೆ ಕನ್ನಡದ ಭಾಗವನ್ನು ನಿಮಗೆ ಹೇಳ್ತೇನೆ ನಾನು. ಬಾಲೆ ಮೂವೇರೆಗಾದ ಪೇರು ಪೊರ್ಲುಡು ಪರ್ದು ಸೊಂಪು ನೊಂಪುಡು ಬಳತಿ ಬಾಲೆಯಾನ ಮೂವೇರಾಕುಲು ಸೇರ್ದು ಸಂತೋಷುಡಿತ್ತೋಣುನ ಪುಣ್ಯ ಸೀರ್ತೊಡು ಯಾನು ಒಂಜಿ ಮೀನು ಪಡ್ಡೆಯಿಡು ಕಡೆದಾಂತಿ ಕಡಲು ಮೂಡಾಯಿಡಲ್ಪ ಬಾನು ದೊಟ್ಟುಗು ಬಡ್ತು ಮುಟ್ಟು ಕಲ್ಲು ನಡುಡು ಒಮ್ಮೆಯ್ತಿದು ದೆಯ್ಯಾರು ಮೂವೆರ್ಲ ಕಟ್ಟು ತೂಂಗುನ ಸೇಬಿತಾ ತೊಟ್ಟಿಲು ಸೆರೆನುರೆಟ್ಟು ಮೊರೆಸು ಕಡಲದ ಎರ್ತೆ ಜಪ್ಪೆಲೆಡು ಬಾಳ್ವೆದ ಉಜ್ಜಾಲದ ಆಟ ತೂಯೆ ಗಟ್ಟಗುಡ್ಡೆಲೆ ಅಟ್ಟಳಿಗೆಗೆ ಬಡ್ತದು ಚಿತ್ತೋ ಬೀಜುಗಾಳಿಗೆ ಉಂಡೆ ಸುದೆನು ಮೀಯೆ ಕೋಲ ತಂಬಿಲ ನೇಮ ಕಳಿಯಾಟ ಆರಾಟ ಅಂಕ ಆಯನ ತೂದು ಮೈಯ ಕೊಲ್ಜಿಯೆ ಯಕ್ಷಗಾನದ ಮಾಯದುಂಜಿಲೋ ಕೊಡು ಸುತ್ತಿಯೆ ಚಂಡೆ ದನಿಪುನು ಕೇಂಡು ದೆನಿತು ನಲಿತೆ ಅಪ್ಪೆ ಅಡಿಕುಲೆ ಪೊರ್ಲ ಊತ ಕೊಪ್ಪಳ ದುರುಟು ಉದುರ್ನ ಪುರ್ಪನು ಪೆಜ್ಪುನಾಸೆಯಾದು ಊತ ಪೂಜೆಗೆ ಅವೆನೆ ಭಕ್ತಿ ದರ್ಪಿದೆ ಮಲ್ತು ಕೆದುತ ನೀರನ್ನು ಕೆದುಕೆ ಒಪ್ಪೆಯಾದು. ಇದು ಈ ಒಂದು ಕವಿತೆಯ ಮುಖ್ಯವಾದಂತಹ ಒಂದು ಭಾಗ. ಇದು ಕನ್ನಡದಲ್ಲಿ ಬಹುತೇಕ ಇಲ್ಲಿ ತುಳುವಿನವರು ಇಲ್ಲದೇ ಇದ್ರೆ ಇದನ್ನು ಸ್ವಲ್ಪ ಅರ್ಥೈಸುವುದಕ್ಕೆ ಕನ್ನಡದಲ್ಲಿ ಹೇಳುವುದು ಒಳ್ಳೆಯದು ಅಂತ ನಾನು ಯೋಚಿಸ್ತೇನೆ, ಮತ್ತು ಅದಕ್ಕೆ ಪೂರಕವಾಗಿ ನಾನು ಕನ್ನಡದಲ್ಲಿ ಒಂದನ್ನು ನಿಮ್ಮ ಮುಂದೆ ಇಡ್ತೇನೆ. ಅಮೃತ ಸೋಮೇಶ್ವರರು ಕೂಡ ಕನ್ನಡದಲ್ಲಿ ಇದನ್ನ ವಿಶ್ಲೇಷಣೆ ಅದನ್ನು ಕನ್ನಡಕ್ಕೆ ಅವರೇ ಭಾಷಾಂತರ ಮಾಡಿದ್ದಾರೆ. ಅದಲ್ಲದೆ ನಾನು ಕೂಡ ಅದನ್ನು ಸ್ವಲ್ಪ ಆಚೀಚೆ ಮಾಡಿ ನಾನು ಮಾಡಿದೆ. ನೋಡಿ, ಅದು ಏನು ಹೇಳ್ತದೆ ಅಂತ ಹೇಳಿದ್ರೆ,
ಅವ್ವೆಯರು ಮೂವರು ಅಂತ. ಹೆತ್ತಾಕೆ ಮಲಯಾಳ ತಾಯಿ, ಅಕ್ಕರೆಯಿಂದ ಎತ್ತಿಕೊಂಡವಳು ತುಳುವಪ್ಪೆ. ಬಿತ್ತರದ ಬಾಳ ಬೆಳಕನ್ನು ತೋರಿ ಬಾಯಿಗೆ ಸವಿ ತುತ್ತ ನಿತ್ತವಳು ಕನ್ನಡಾಂಬೆ. ಮೂವರವ್ವೆಯರ ಮಡಿಲಲ್ಲಿ ಹಸುಗು ಮಗುವಾಗಿ ಹಾಲುಂಡು ಬೆಳೆಯುತಿಹ ಕಂದ ನಾನು. ಮೂವರೊಳೊಂದಾಗಿ ಸಲ್ಲಾಪಿಸುವಂತಹ ಸಲ್ಲಲಿತ ಸಂಗಮದಿ ನಾನು ಮೀನು. ಪಡುವಲಲ್ಲಿ ಕಣ್ಣು ದಾಟದ ಕಡಲು, ಮೂಡಲಲ್ಲಿ ಬಾನಿಗಟ್ಟದ ಬಲಿದ ಮೆಟ್ಟಲುಗಳು, ನಡುವೆ ಕೈ ಕೈ ತುಡುಕಿ ನಲಿದಿಯುವ ದೇವಿಯರು, ಮೂವರದೋ ಕಟ್ಟಿರುವ ತೊಟ್ಟಿಲುಗಳು. ಬೋರ್ಗೆರೆಯುವ ಸಾಗರದ ಏರಿಳಿತಕ್ಕೆನ್ನಮನ ಒಯ್ಯಾಲೆಯಾಡಿತು, ಜೀವನಾಟ್ಯವ ಕಂಡೆ ಬೆಟ್ಟಗಳ ಅಟ್ಟಳಿಗೆಯ ನೀರಿ ನಿತ್ತು, ಚಿತ್ತ ಬಯಲ ಹೊನದಲ್ಲಿ ಮಿಂದು ಗಾಳಿಯುಂಟೆ. ಕೋಲತಂಬಿಲ ನೇಮ ಕಳಿಯಾಟ ಆರಾಟ ಅಂಕ ಆಯನ ನೋಡಿ ಪುಳಕಗೊಂಡೆ, ಯಕ್ಷಗಾನದ ಮೂಡಿಯೊಂದು ಲೋಕದಿ ಸುಳಿದೆ, ಚೆಂಡೆದನಿ ಗುಲ್ಲಾಸಗೊಂಡು ನಲಿದೆ. ಅಬ್ಬೆಯರ ಆಚೆಲುವ ಹೂ ದೋಟದಂಚಿನಲ್ಲಿ ಉದುರಿಯುವ ಮಲರುಗಳ ಹೆಕ್ಕಿ ತಂದು, ಹೂವ ಪೂಜೆಗೆ ಭಕ್ತಿಯಿಂದ ನಾನರ್ಪಿಸಿದೆ, ಕೆರೆಯ ನೀರನ್ನು ಕೆರೆಗೆ ತಿದ್ದಿದಂತೆ ಅಂತ ಇದಿಷ್ಟು ಭಾಗ ಇಲ್ಲಿರುವಂಥದ್ದು. ನಾನು ಈ ಆರಂಭದ ಮಲಯಾಳದ ತಾಯಿ, ತುಳು ತಾಯಿ ಮತ್ತು ಕನ್ನಡ, ಅಮೃತ ಸೋಮೇಶ್ವರ್ ಈ ಮೂರು ಭಾಷೆಯಲ್ಲಿ ಕೆಲಸ ಮಾಡಿದವರು. ಈ ಕರಾವಳಿಯಲ್ಲಿ ಈ ಮೂರು ಭಾಗ ನೋಡಿ, ಮಲಯಾಳದಮ್ಮ ಜಗತ್ತಿಗೆ ಬೆಳಕು ಕಾಣಿಸಿದರೆ, ತುಳು ಅಮ್ಮ ಬಾಚಿ ಎತ್ತಿ ಪ್ರೀತಿ ಮಾಡಿದಳು, ಕನ್ನಡದಮ್ಮ ಜೀವಕ್ಕೆ ಪುಷ್ಟಿ ನೀಡುವಂತೆ ಉಣಿಸಿದಳು ಅಂತ ಮೊದಲನೇ ಭಾಗ ಇರುವುದು ನೋಡಿ. ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಮಲಯಾಳದಮ್ಮ, ಕನ್ನಡದಮ್ಮ, ತುಳು ಅಮ್ಮ. ಮಲಯಾಳದಮ್ಮ ಹುಟ್ಟನ್ನ ನೀಡುತ್ತಾಳೆ, ಅಂದ್ರೆ ಕೌಟುಂಬಿಕವಾದಂತಹ ಬದುಕಿಗೆ ಮಲಯಾಳದಮ್ಮ ಕಾರಣವಾದ್ರೆ ಅಥವಾ ಹುಟ್ಟಿಗೆ ಕಾರಣವಾದ್ರೆ, ಕನ್ನಡದಮ್ಮ ನನಗೆ ವೃತ್ತಿಯನ್ನ ಕೊಟ್ಟಂತಹ ಅಥವಾ ಔದ್ಯೋಗಿಕ ಬದುಕನ್ನ ಕೊಟ್ಟಂತಹ ತಾಯಿ. ತುಳು ಅಮ್ಮ ನನ್ನ ಪ್ರವೃತ್ತಿಗೆ ಅಥವಾ ನನ್ನ ಸಾಮಾಜಿಕವಾದಂತಹ ಬದುಕಿಗೆ ಆಶ್ರಯವನ್ನ ಕೊಟ್ಟವಳು. ಹೀಗೆ ಈ ಮೂರೂ ಅವಸ್ಥೆಗೆ ಅಂದ್ರೆ ಮನುಷ್ಯನ ಕೌಟುಂಬಿಕವಾದ, ಔದ್ಯೋಗಿಕವಾದ ಮತ್ತು ಸಾಮಾಜಿಕವಾದ, ಅಂದ್ರೆ ಹುಟ್ಟು, ವೃತ್ತಿ ಮತ್ತು ಪ್ರವೃತ್ತಿ, ಈ ಮೂರಕ್ಕೂ ಕೂಡ ಕನ್ನಡ ತಾಯಿ, ಮಲಯಾಳ ತಾಯಿ ಮತ್ತು ತುಳು ತಾಯಿ ನನಗೆ ಕಾರಣರಾಗಿದ್ದಾರೆ ಅಂತ ಕವಿ ಹೇಳ್ತಾರೆ. ಇದನ್ನ ನಮಗೆ ಕನ್ನಡದಲ್ಲಿಯೂ ಕೂಡ ಇಂತಹ ಕಾವ್ಯಗಳು ಭಾರತ ಮಾತೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಕನ್ನಡ ತಾಯಿಗೆ ಸಂಬಂಧಪಟ್ಟ ಹಾಗೆ ಅನೇಕರು, PMC ಅವರಿಂದ ಹಿಡಿದು ಗೋವಿಂದ ಪೈ ಅವರಿಂದ ಹಿಡಿದು ಅನೇಕರು ಈ ತರದ ಕಾವ್ಯಗಳನ್ನ ರಚಿಸಿದ್ದನ್ನು ನಾವು ಕಾಣ್ತೇವೆ. ಅಮೃತ ಸೋಮೇಶ್ವರರು ಕೂಡ ಇದೇ ತರದ, ನೀವು ಕರಾವಳಿಯಲ್ಲಿ ನೀವು ಬಂದ್ರೆ ಅಥವಾ ಕರಾವಳಿಯನ್ನ ಅಲ್ಲಿಯ ಬರಹಗಾರರನ್ನ ಗಮನಿಸಿದ್ರೆ, ಬಹುತೇಕರಿಗೆ ಕನಿಷ್ಠ 3 ಭಾಷೆ ಬರ್ತದೆ. ನೀವು ರಾಷ್ಟ್ರಕವಿ ಗೋವಿಂದ ಪೈ ಅವರನ್ನ ತಗೊಳ್ಳಿ, ಅವರಿಗೆ ಕೊಂಕಣಿ ಅವರ ಮಾತೃಭಾಷೆ. ಅವರು ಕನ್ನಡದಲ್ಲಿಯೂ ಬರೆದಿದ್ದಾರೆ, ತುಳುವಿನಲ್ಲಿಯೂ ಬರೆದಿದ್ದಾರೆ, ಸಂಶೋಧನೆಯನ್ನ ಮಾಡಿದ್ದಾರೆ. ಬೇರೆ ಇನ್ನೂ ಅನೇಕ ಭಾಷೆಗಳನ್ನ ಅವರು ತನ್ನನ್ನ ನುಡಿಸಿಕೊಂಡಿದ್ದಾರೆ. ಪಂಜೆಯವರದ್ದು ಕೂಡ ಹೀಗೆ, ಅವರದ್ದು ಕೂಡ ಪಂಜೆಯವರದ್ದು, ಪಂಜೆ ಮಂಗೇಶ್ವರಾಯರದ್ದು ಕೊಂಕಣಿ ಅವರ ಮುಖ್ಯ ಭಾಷೆ. ಕನ್ನಡದಲ್ಲಿಯೂ ತುಳುವಿನಲ್ಲಿಯೂ ಅವರು ಕೆಲಸ ಮಾಡಿದ್ದಾರೆ. ನೀವು ಡಾಕ್ಟರ್ ಶಿವರಾಮ್ ಕಾರಂತರನ್ನ ತೆಕ್ಕೊಂಡ್ರೆ ಅವರಿಗೆ ತುಳು ಬರ್ತಾ ಇತ್ತು, ತುಳುವಿನಲ್ಲಿ ಕೆಲಸ ಮಾಡಿದ್ದು ಕಡಿಮೆ, ಆದ್ರೆ ತುಳು ಪಾಡ್ದನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕೆಲಸ ಮಾಡಿದ್ದಾರೆ ಅವರು. ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲಿ ಅವರು ಬಹಳ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಕರಾವಳಿಯ ಬಹುತೇಕ ಎಲ್ಲ ತುಳುನಾಡಿನ ಬಹುತೇಕರಿಗೆ ಇವತ್ತಿನ ಆಧುನಿಕವಾದಂತಹ ಯಾರೆಲ್ಲ ವಿದ್ವಾಂಸರಿದ್ದಾರೋ ಅಥವಾ ಬರಹದಲ್ಲಿ ತೊಡಗಿಕೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ಕರಾವಳಿಯಲ್ಲಿದ್ದ ಬಹುತೇಕರಿಗೆ ಕನಿಷ್ಠ 3 ಭಾಷೆಗಳು ಬಂದೇ ಬರ್ತವೆ. ಅದು ಈ 3 ಭಾಷೆಗಳಲ್ಲಿ ಕನ್ನಡದಲ್ಲಿಯೂ ಪ್ರಬುದ್ಧರು, ತುಳುವಿನಲ್ಲಿಯೂ ಪ್ರಬುದ್ಧರು. ಮತ್ತು ಬಹಳ ಹಿಂದಿನಿಂದಲೂ ಕೂಡ ನೀವು ಗಮನಿಸಿದ ಹಾಗೆ ನಮ್ಮ ತುಳುನಾಡಿನಲ್ಲಿ ತುಳು ಭಾಷೆ ಬಹಳ ಮಹತ್ವದ್ದು. ನಾನೊಂದು ಸಣ್ಣ ಅಂಕಿಅಂಶ ನಿಮಗೆ ಕೊಡ್ತೇನೆ. ಇತ್ತೀಚೆಗೆ ನಾನು ಒಂದು ಅಂಕಣ ಬರೆಯುವುದಕ್ಕೆ ನಾನು ತಗೊಂಡ ಒಂದು ಅಂಕಿಅಂಶ ನೋಡಿದೆ. ತುಳು ಮಾತನಾಡುವವರ ಸಂಖ್ಯೆ ಸುಮಾರು 50%, 49.5% ಹೆಚ್ಚು ತುಳು ಮಾತನಾಡುವವರು ಕರಾವಳಿ ಭಾಗದಲ್ಲಿದ್ದಾರೆ. ಅಂದ್ರೆ ಸುಮಾರು ಹೆಚ್ಚು ಕಡಿಮೆ ಒಂದು 3 ಜಿಲ್ಲೆಗಳಲ್ಲಿ. ಕೊಂಕಣಿ ಮಾತನಾಡುವವರು 10% ಇದ್ದಾರೆ. ಮಲಯಾಳಂ ಪಕ್ಕದಲ್ಲಿ ಕೇರಳ ಇದೆ, ಮಲಯಾಳಂನ ಪ್ರಭಾವ ಬಹಳ ಹಿಂದಿನಿಂದಲೇ ಇದೆ, ಅಲ್ಲಿ ಕೂಡ ಒಂದು 10% ಮಾತನಾಡುವವರಿದ್ದಾರೆ. ಬ್ಯಾರಿ ಭಾಷೆಯನ್ನು ಮಾತನಾಡುವವರು ಸುಮಾರು 17% ಇದೆ ಅಲ್ಲಿ. ಅರೆ ಭಾಷೆ ಅಂತೇಳಿ ಒಂದಿದೆ, ಅಲ್ಲಿಯ ಗೌಡ ಕನ್ನಡ ಅಂತಲೂ ಕರಿತೇವೆ, ಅದನ್ನು ಮಾತನಾಡುವವರು ಸಂಖ್ಯೆ ಇದ್ದಾರೆ. ಹವ್ಯಕ ಇದೆ, ಮರಾಠಿ ಇದೆ. ಕನ್ನಡ ಮಾತನಾಡುವವರು ನೋಡಿ ಈಗ ಆಶ್ಚರ್ಯ ಆಗ್ಬೋದು, ಇದು ಕೆಲವು ವರ್ಷಗಳ ಹಿಂದಿನ ಅಂಕಿಅಂಶ, ಈಗ ಸ್ವಲ್ಪ ಜಾಸ್ತಿ ಆಗಿರ್ಲಿಕ್ಕೂ ಸಾಧ್ಯತೆ ಇದೆ. 0.47 ನಾನು ತಗೊಳ್ಳುವಾಗ ಇದ್ದದ್ದು
ಈಗ ಎಲ್ಲಿಯಾದ್ರೂ 1% ಆಗಿದೋ ಅಂತ ಹೇಳುವುದು ನನಗೆ ಡೌಟ್ ಇದೆ. ಕನ್ನಡ ಮಾತನಾಡುವವರ ಸಂಖ್ಯೆ ಅಷ್ಟೇ ಕರಾವಳಿಯಲ್ಲಿ. ಅಂದ್ರೆ ಕನ್ನಡವನ್ನ ಮಾತೃಭಾಷೆಯಾಗಿ ತಕೊಂಡವರು, ಕನ್ನಡವನ್ನ ಕಲಿಕಾ ಭಾಷೆಯಾಗಿ ತಕೊಂಡವರು ಎಲ್ಲರೂ ಇದ್ದಾರೆ, ಹೆಚ್ಚಿನವರಿದ್ದಾರೆ. ಆದ್ರೆ ಮಾತೃಭಾಷೆಯಾಗಿರುವಂತದ್ದು ಬಹಳ ಕಡಿಮೆ. ಇದು ಅದಲ್ಲದೆ ಕರಾಡ ಭಾಷೆ ಇದೆ, ಕುಡುಬಿ ಭಾಷೆ ಇದೆ, ಕೊರವ ಭಾಷೆ ಇದೆ. ಇದೆಲ್ಲ ಸಾಮಾನ್ಯ ಹೆಚ್ಚು ಕಡಿಮೆ ಇವರೆಲ್ಲ ಸೇರಿದ್ದು ಒಂದು 16% ಇದೆ. ಹಾಗಾಗಿ ಭಾಷೆಯ ಮೇಲೆ ತುಳುವರು ಮತ್ತು ಕೊಂಕಣಿಯವರು, ಮಲಯಾಳಿಗಳು, ಬ್ಯಾರಿಗಳು ಈ ತರದ ಬೇರೆ ಬೇರೆ ಭಾಷೆಗಳನ್ನ ಮಾತನಾಡುವಂತಹ ಬೇರೆ ಬೇರೆ ಜನಾಂಗಗಳು, ಅದು ಆ ಉನ್ನತ ವರ್ಗದವರು ಮತ್ತು ತಳವರ್ಗದವರು ಅಂತ ಹೇಳಿದ್ರು ಕೂಡ ಆ ಎರಡೂ ವರ್ಗದಲ್ಲಿರುವಂತವರು ಇದ್ದಾರೆ. ಈಗ ತುಳು ಮಾತನಾಡುವವರು ಕರಾವಳಿಯಲ್ಲಿ ಜೈನರಿದ್ದಾರೆ, ಶಿವಳ್ಳಿ ಬ್ರಾಹ್ಮಣರಿದ್ದಾರೆ, ಬಂಟರಿದ್ದಾರೆ, ಮುಗೇರರು ಇದ್ದಾರೆ, ಅಜಿಲರು ಇದ್ದಾರೆ, ಆದಿದ್ರಾವಿಡರಿದ್ದಾರೆ. ಇವರೆಲ್ಲ ತುಳು ಮಾತನಾಡುವವರು ಬಹಳ ಮುಖ್ಯವಾಗಿ. ಹಾಗಾಗಿ ತುಳು ಮಾತೃಭಾಷೆಯಾಗಿ ಕರಾವಳಿಯಲ್ಲಿ ಬಹಳ ದೊಡ್ಡ, ಅಂದ್ರೆ ಅರ್ಧದಷ್ಟು ಜನ ಮಾತೃಭಾಷೆಯಾಗಿ ತುಳುವನ್ನು ತಗೊಳ್ತಾರೆ. ಅದರ ಜೊತೆಗೆ ಕನ್ನಡವೂ ಕೂಡ ಇರ್ತದೆ, ಮರಾಠಿ ಇರ್ತದೆ, ಉಳಿದೆಲ್ಲ ಭಾಷೆಗಳನ್ನ ಮಾತನಾಡುವುದನ್ನ ನಾವು ಕಾಣ್ತೇವೆ. ಆ ಕಾರಣಕ್ಕಾಗಿ ಈ ಭಾಗ, ಕವಿ ಹೇಳಿದ ಈ ಭಾಗ, ಇದು ಅಮೃತ ಸೋಮೇಶ್ವರಿಗೆ ಮಾತ್ರ ಅನ್ವಯಿಸುವುದಲ್ಲ, ಕರಾವಳಿಯ ಬಹುತೇಕ ಎಲ್ಲರಿಗೂ ಕೂಡ ಅನ್ವಯಿಸುವಂತಹ ಭಾಗ ಇದು. ಕರಾವಳಿಯನ್ನ ಪರಿಚಯ ಮಾಡುವಾಗ ಅಮೃತ ಸೋಮೇಶ್ವರರು ಹೇಳಿದ ಈ 3 ತಾಯಿಯಂದಿರ ಬಗ್ಗೆ ಎಲ್ಲರೂ ಕೂಡ ಹೇಳುವಂತಹ ಸ್ಥಿತಿಯಲ್ಲೇ ಇರುವವರು. ಒಂದು ಜೀವ ಕೊಟ್ಟದ್ದು, ಇನ್ನೊಂದು ಪ್ರೀತಿ ಕೊಟ್ಟದ್ದು, ಮತ್ತೊಂದು ಜೀವನ ಕೊಟ್ಟದ್ದು, ಅಂದ್ರೆ ಬದುಕನ್ನ ಕೊಟ್ಟದ್ದು. ಈ 3 ಅವಸ್ಥೆಗಳನ್ನ ಕೊಟ್ಟಂತಹ ಭಾಗವನ್ನ ಇಲ್ಲಿ ಅಮೃತ ಸೋಮೇಶ್ವರರು ನಮಗೆ ಹೇಳ್ತಾರೆ. ನೀವು 2ನೇ ಭಾಗಕ್ಕೆ ಬಂದಾಗ ನೋಡಿ, ಅಲ್ಲಿ ಬಾಲೆ ಮೂವೆರೆಗಾದು ಪೇರು ಪೊರ್ಲುಡೆ ಪರ್ದು ಸೊಂಪು ನೊಂಪುಡು ಬಳತಿ ಬಾಲೆಯಾನ ಅಂತ. ಮೂವೆರಾಕುಲು ಸೇರಿದು ಸಂತೋಷೊಡಿಪ್ಪು ನನಗ ಪುಣ್ಯ ಸೀರ್ತೊಡ ಯಾನು ಒಂಜಿ ಮೀನು ಅಂತ ಅವ್ರು ಹೇಳ್ತಾರೆ. ಅಂದ್ರೆ 3 ಅಮ್ಮಂದಿರ ಮಡಿಲಲ್ಲಿ ಹಸುಗೂಸು ಆಗಿ ಹಾಲುಂಡಂತಹ ಸೊಗಸಾಗಿ ಮುದ್ದಾಗಿ ಬೆಳೆದಂತವನು ನಾನು. ಈ 3ರೊಟ್ಟಿಗೆ ಸಂತೋಷದಿಂದಿರುವ ಪುಣ್ಯ ತೀರ್ಥದಲ್ಲಿ ಈಜಾಡುವ ಮೀನು ನಾನು ಅಂತ ಕವಿ ಇಲ್ಲಿ ಹೇಳ್ತಾರೆ. ನೋಡಿ, ಇದು ನಿಮಗೆ ಆರಂಭದಲ್ಲಿ ಈ ಭಾಗ ನೋಡಿದ್ರೆ ಇದು ತೀರಾ ಕವಿಯ ವೈಯಕ್ತಿಕ ಸಂಗತಿ ಅಲ್ವಾ ಅಂತ ಅನಿಸ್ತದೆ ನಮಗೆ. ಈ ಕವನದ ಈ ಭಾಗವನ್ನ ತಗೊಂಡ್ರೆ ಇದು ವೈಯಕ್ತಿಕವಾದದ್ದು ಅವರದಲ್ವಾ ಅಂತ. ಆದ್ರೆ ಕರಾವಳಿಯ ದೃಷ್ಟಿಯಿಂದ ಅಥವಾ ತುಳುನಾಡಿನ ದೃಷ್ಟಿಯಿಂದ ನೀವು ನೋಡಿದ್ರೆ ಇದಕ್ಕೆ ಬೇರೆ ಇನ್ನೊಂದು ರೀತಿಯ ವಿಶ್ಲೇಷಣೆಯನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ಕರಾವಳಿಯಲ್ಲಿ ಒಂದು ಭಾಷಾ ಸಾಮರಸ್ಯ ಅಂತೇಳಿ ಇದೆ, ಅದು ಇವತ್ತಿಗೂ ಇದೆ. ನೀವು ಗಮನಿಸಿರಬಹುದು, ಇಲ್ಲಿ ಅನೇಕ ಭಾಷೆಗಳಿದ್ರೂ ಕೂಡ ಭಾಷೆಯ ವಿಷಯದಲ್ಲಿ ಅದು ಕೆಟ್ಟಿಲ್ಲ, ಆ ಸಾಮರಸ್ಯ ಕೆಟ್ಟಿಲ್ಲ. ಧರ್ಮದ ವಿಷಯದಲ್ಲಿ ನಾನು ಅದು ಇನ್ನೊಂದು ದಿವಸ ಬೇಕಾದ್ರೆ ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತೇನೆ, ಅದು ಬೇರೆ. ಧರ್ಮದ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಅದು ದೊಡ್ಡ ಸಮಸ್ಯೆ, ಸವಾಲುಗಳು. ಆದ್ರೆ ಭಾಷೆಯ ವಿಷಯದಲ್ಲಿ ಕರಾವಳಿ ಇವತ್ತು ಕೂಡ ಸಾಮರಸ್ಯವಾಗಿ ಉಳಿದಿದೆ. ಒಂದು ನಿಮಿಷ ಸಾಮರಸ್ಯವಾಗಿ ಉಳಿದಿದೆ. ನೀವು ಗಮನಿಸಬಹುದು, ಭಾಷೆಗಾಗಿ ಕರಾವಳಿಯಲ್ಲಿ ಪ್ರತಿಭಟನೆ ನಡೆದದ್ದು ಇಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ. ನಾನು ಒಂದು 50 ವರ್ಷಗಳಿಂದ ಗಮನಿಸ್ತಾ ಇದ್ದೇನೆ, ಇಲ್ಲ. ಬಂದ್ ಆಚರಿಸಿದ್ದನ್ನು ನಾನು ನೋಡ್ಲಿಲ್ಲ ಭಾಷೆಯ ವಿಷಯದಲ್ಲಿ. ಕರ್ನಾಟಕದಲ್ಲಿ ಏನೇ ಆದರೂ ಕೂಡ ಕರಾವಳಿಯ ಜನ ಭಾಷೆಗಾಗಿ ಪ್ರತಿಕ್ರಿಯೆ ಕೊಟ್ಟದ್ದು ತುಂಬಾ ಕಡಿಮೆ. ಇದನ್ನು ನೀವು ಸಾಮರಸ್ಯ ಅಂತ ಕರಿತೀರೋ ಅಥವಾ ಅದು ಒಂಥರದ ಆಲಸ್ಯ ಅಂತ ಕರಿತೀರೋ ಅದು ಗೊತ್ತಿಲ್ಲ. ಬಟ್ ಭಾಷೆಗಳು, ವಿಭಿನ್ನವಾದ ಭಾಷೆಗಳು ಕರಾವಳಿಯಲ್ಲಿ ಇದ್ರೂ ಕೂಡ ಭಾಷೆಯ ಹೇರಿಕೆ ಕರಾವಳಿಯಲ್ಲಿ ಇಲ್ಲ. ಬೇರೆ ಎಲ್ಲ ವಿಷಯದಲ್ಲಿದೆ. ಅದನ್ನು ಇನ್ನೊಂದು ಸೆಷನ್ ನಲ್ಲಿ ನಾನು ಚರ್ಚೆ ಮಾಡಿಯೇನು ಅಥವಾ ಇದರ ಮುಂದುವರಿದ ಭಾಗದಲ್ಲಿ ಚರ್ಚೆ ಮಾಡಿಯೇನು. ಆದ್ರೆ ಭಾಷೆಯ ಹೇರಿಕೆ ಕರಾವಳಿಯಲ್ಲಿ ಇಲ್ಲ. ವಾಣಿಜ್ಯದಲ್ಲಿದೆ, ವ್ಯಾಪಾರದಲ್ಲಿದೆ, ಅಥವಾ ಬೇರೆ ಧರ್ಮದಲ್ಲಿದೆ, ಇದರಲ್ಲೆಲ್ಲದರಲ್ಲಿದ್ರೆ ಭಾಷೆಯಲ್ಲಿ ಆ ತರದ ಇದಿಲ್ಲ. ಅದನ್ನ ಕವಿ ಇಲ್ಲಿ 3 ತಾಯಂದಿರಲ್ಲಿ ನಾನು ಸೊಗಸಾಗಿ ಒಂದು ಲಾಲಿತ್ಯದಿಂದ ಮುದ್ದಾಗಿ ನಾನು ಬೆಳೆದಿದ್ದೇನೆ ಅಂತ ಹೇಳ್ತಾರೆ. ಆ 3 ಸಂತೋಷದ ಒಂದು ಪುಣ್ಯ ತೀರ್ಥದಲ್ಲಿ ನಾನೊಂದು ಮೀನಾಗಿ ಈಜಿದ್ದೇನೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ರೀತಿಯ ಬಾಂಧವ್ಯವನ್ನ, ಸಾಮರಸ್ಯವನ್ನ ಈ ಒಂದು ಕವಿತೆಯ ಭಾಗದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯತೆ ಇದೆ. ನಂತರದ ಭಾಗವನ್ನು ನೀವು ಗಮನಿಸಿ, ಪಡ್ಡೈಡ್ ಕಡೆದಾಂತಿ ಕಡಲು ಮೂಡೈಡಲ್ಪ ಬಾನದುಟ್ಟು ಬುಡ್ತು ಮುಟ್ಟಿಕಲ್ಲು
ನಡುಟು ಒಮ್ಮೆಯ್ತದ ದೆಯ್ಯಾರೋ ಮೂವೆರ್ಲ ಕಟ್ಟದ ತೂಂಗುನ ಸೇವಿತ ತೊಟ್ಟಿಲು ಅಂತ. ಅಂದ್ರೆ ಪಡುವಲದಲ್ಲಿ ಕೊನೆಯಿಲ್ಲದ ಕಡಲು, ಮೂಡಣದಲ್ಲಿ ಬಾನಟ್ಟಳಿಕೆ ಹತ್ತುವ ಮೆಟ್ಟಿಲುಗಳು ಅಂತ. ಪಶ್ಚಿಮ ಘಟ್ಟವನ್ನು ಅವರು ವರ್ಣಿಸಿದ ರೀತಿ ನೋಡಿ, ಬಾನಟ್ಟಳಿಕೆ ಹತ್ತುವ ಮೆಟ್ಟಿಲುಗಳು, ಅದು ಬಾನಿನ ಆ ಗಳಿ ಇದಕ್ಕೆ ಹತ್ತುವಂತಹ ಮೆಟ್ಟಿಲುಗಳ ಹಾಗೆ. ನಡುವೆ ಕೈ ಕೈ ಹಿಡಿದು ನಲಿದೊಲಿಯುವ ದೇವಿಯರು, ಮೂವರೊಳು ಕಟ್ಟಿ ತೂಗುವ ತೊಟ್ಟಿಲಲ್ಲಿ ನಾನು ಮಗುವಾಗಿದ್ದೆ. ನೀವು ಬಹಳ ಒಂದು ಕರಾವಳಿಯನ್ನ ಬಹಳ ಚೆನ್ನಾಗಿ ಹೇಳುವಂತಹ ಒಂದು ಸಂಗತಿ ಇದು. ನಿಮಗೆ ತುಳುನಾಡಿನ ವೈಶಿಷ್ಟ್ಯವನ್ನ ನೀವು ಗಮನಿಸುವಾಗ ಎರಡು ಬಹಳ ಮುಖ್ಯವಾದದ್ದು, ಒಂದು ಕಡಲು, ಇನ್ನೊಂದು ಪಶ್ಚಿಮ ಘಟ್ಟ. ಸುಮಾರು 60-65 ಕಿಲೋಮೀಟರ್ ಅಂತರದಲ್ಲಿ ಈ ಎರಡು ಇರುವಂತದ್ದರ ಮಧ್ಯೆ ಒಂದು ಕಡೆಯಿಂದ ಕಡಲಿದೆ, ಒಂದೊಂದು ಕಡೆಯಿಂದ ಪಶ್ಚಿಮ ಘಟ್ಟ ಇದೆ. ಅದರ ಮಧ್ಯೆ ಕರಾವಳಿ ಭಾಗ ಇದೆ. ಒಂದು 60 ಕಿಲೋಮೀಟರ್ ಅಗಲಕ್ಕೆ, ಸುಮಾರು ಒಂದು 200-250 ಕಿಲೋಮೀಟರ್ ಉದ್ದಕ್ಕೆ ಇರುವಂತಹ ಒಂದು ಭಾಗ ಕಡಲು ಮತ್ತು ಘಟ್ಟ. ಈ ಕಡಲು ಮತ್ತು ಘಟ್ಟ ಅದೊಂಥರದ ಭಾಷಾ ವೈವಿಧ್ಯತೆಗೂ ಕೂಡ ಕಾರಣ ಆದದ್ದು. ನೀವು ಗಮನಿಸಬಹುದು, ಇಂಗ್ಲಿಷ್ ಭಾಷೆಯ ಬಾಸೆಲ್ ಮಿಷನ್ ಅವರು ಬಹಳ ದೊಡ್ಡ ಕೆಲಸಗಳನ್ನ ಮಂಗಳೂರಿನಲ್ಲಿ ಮುಖ್ಯವಾಗಿ ಮಾಡಿ, ಅದು ಮಂಗಳೂರು ಸಮಾಚಾರ ಆಗಿರ್ಬೋದು, ಅಥವಾ ಬಾಸೆಲ್ ಮಿಷನ್ನಲ್ಲಿ ಮಾಡಿದಂತಹ ಅನೇಕ ಕ್ರಾಂತಿಕಾರಕ ಸಂಗತಿಗಳಾಗಿರ್ಬೋದು, ಇದು ಕರಾವಳಿಯಲ್ಲಿ ಆರಂಭ ಆಗುತ್ತೆ. ಜೊತೆಗೆ ಶೈಕ್ಷಣಿಕವಾದ ಕ್ರಾಂತಿಯು ಕೂಡ ಹಾಗೆ ಇವತ್ತಿಗೂ ಕೂಡ ಅದು ಅದಕ್ಕೆ ಅಡಿಗಲ್ಲ ಹಾಕಿದವರು ಕ್ರೈಸ್ತ ಮಿಷನರಿಗಳು. ಅದು ನಿಮಗೆ ಬಹುತೇಕರಿಗೆ ಅದು ಗೊತ್ತಿದೆ. ಅದು ಕರಾವಳಿಯಲ್ಲಿ ಅಂದ್ರೆ ತುಳುನಾಡಿನಲ್ಲಿ ಆರಂಭ ಆದದ್ದು. ಕಡಲಿನ ಮೂಲಕ ಅನೇಕ ಭಾಷೆಗಳು ಕರಾವಳಿಗೆ ಬಂದಿವೆ. ಮುಖ್ಯವಾಗಿ ಗೋವಾ ಭಾಗದಿಂದ ಕೊಂಕಣಿ ಬಂದಿದೆ, ಮಹಾರಾಷ್ಟ್ರ ಭಾಗದಿಂದ ಬಾಂಬೆ ಮಹಾರಾಷ್ಟ್ರ ಭಾಗದಿಂದ ಮರಾಠಿ ಬಂದಿದೆ, ಕೆಳಗಿನ ಕೇರಳದ ಭಾಗದಿಂದ ಮಲಯಾಳಂ ಬಂದಿದೆ. ಹೀಗೆ ಭಾಷೆಗಳು ಕಡಲಿನ ಮೂಲಕ ಬಂದದ್ದು ಕೂಡ ಇದೆ. ಮತ್ತೆ ಈ ಕಡಲು ಎನ್ನುವುದು ಅದು ವ್ಯಾಪಾರದ ದೃಷ್ಟಿಯಿಂದ ಬಹಳ ಮಹತ್ವವಾದ ಸ್ಥಳ ಆದ ಕಾರಣ ಭಾಷಾ ವೃದ್ಧಿಗೂ ಕೂಡ ಅದು ಕಾರಣ ಆಗಿದೆ. ಇನ್ನೊಂದು ಪಶ್ಚಿಮ ಘಟ್ಟ, ಅವರು ಇಲ್ಲಿ ಮೂಡೈಡಲ್ಪ ಬಾನದೊಟ್ಟು ಮೊಟ್ಟು ಕಲ್ಲದ, ಅಂದ್ರೆ ನೀವು ದೂರದಿಂದ ಪಶ್ಚಿಮ ಘಟ್ಟವನ್ನ ನೋಡಿದ್ರೆ, ನಮ್ಮ ಕರಾವಳಿಗೆ ಬಂದು ನೋಡಿದ್ರೆ, ಅದೊಂಥರದ ಮೆಟ್ಟಿಲು ಇದ್ದ ಹಾಗೆ, ಸ್ಟೆಪ್ ಬೈ ಸ್ಟೆಪ್ ಹೀಗೆ ಮೇಲಕ್ಕೆ ಹತ್ತುವ ಹಾಗೆ, ಆಕಾಶಕ್ಕೆ ಮೆಟ್ಟಿಲು ಇಟ್ಟ ಹಾಗೆ ಅದು ಕಾಣುತ್ತದೆ. ಅದನ್ನ ಕವಿ ಇಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಘಟ್ಟ ಒಂದು ಸಂಪನ್ಮೂಲವಾದಂತಹ ಒಂದು ಒಂದು ಜಾಗ. ಅದು ಮುಖ್ಯವಾಗಿ ವ್ಯಾಪಾರ ವಹಿವಾಟುಗಳಿಗೆ ಬೇಕಾದಂತಹ ಎಲ್ಲಾ ಸಂಪತ್ತನ್ನ ಈ ಘಟ್ಟ ಕೊಟ್ಟದ್ದು ನಮಗೆ. ಪಶ್ಚಿಮ ಘಟ್ಟದ ಅದು ಅದಿರು ಆಗಿರ್ಬೋದು, ಮರಮಟ್ಟುಗಳಾಗಿರ್ಬೋದು, ಸಸ್ಯಗಳು, ಪ್ರಾಣಿಜನ್ಯಗಳು, ಇವುಗಳೆಲ್ಲವೂ ಕೂಡ ಬಹಳ ಮುಖ್ಯವಾದಂತಹ ಈ ಭಾಗಕ್ಕೆ ಕೊಟ್ಟದ್ದೇ ಪಶ್ಚಿಮ ಘಟ್ಟ. ಆದ್ದರಿಂದ ಇದು ಎರಡು ಬಹಳ ಮಹತ್ವದ, ಕಡಲು ಮತ್ತು ಘಟ್ಟ, ಇದರ ಮಧ್ಯೆ ಈ ದೇವಿಯರು ಕೈ ಕೈ ಹಿಡಿದು ನಲಿತಾರೆ ಅಂತ ಹೇಳ್ತಾರೆ. ಹಾಗಾಗಿ ತುಳುವನ್ನ ಬಹಳ ಮುಖ್ಯವಾಗಿ ನೀವು ಗಮನಿಸಿದ್ರೆ, ನೀವು ನೋಡಿ, ತುಳು ಭಾಷೆ ಅದಕ್ಕೆ ಬಹಳ ಪುರಾತನ, 2-2.5 ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ಇರುವಂತಹ ಭಾಷೆ ಅದು. ಪಂಚದ್ರಾವಿಡ ಭಾಷೆಗಳಲ್ಲಿ ಮೊದಲಿಗೆ ತಮಿಳು ಹೊರಬಂದಿತು, ಆ ನಂತರ ತುಳು ಹೊರಬಂದದ್ದು, ಆ ನಂತರ ಕನ್ನಡ, ಆ ನಂತರ ತೆಲುಗು, ಆ ನಂತರ ಮಲಯಾಳಂ ಅಂತ ಇದು ನಿಮಗೆ ಗೊತ್ತಿದೆ. ಈ 5 ಭಾಷೆಗಳು ಹಂತ ಹಂತವಾಗಿ ಬಂದವು. ಸುಮಾರು 12ನೇ ಶತಮಾನದಿಂದಲೇ ತುಳುವಿನಲ್ಲಿ ಆಧುನಿಕ ಕಾವ್ಯ, ನಾವೇನು ಕಾವ್ಯಗಳು ಅಂದ್ರೆ ನಮ್ಮಲ್ಲಿ ಶಿಷ್ಟ ಕಾವ್ಯಗಳು ಬಂದಿದ್ದೇವೆಯೋ, ಅದು 12ನೇ ಶತಮಾನದಿಂದ ತುಳುವಿನಲ್ಲಿಯೂ ಕೂಡ ಈ ಶಿಷ್ಟ ಕಾವ್ಯಗಳು ಬಂದದನ್ನು ನಾವು ಕಾಣ್ತೇವೆ. ಮಹಾಭಾರತ ಇರ್ಬೋದು, ಭಾಗವತ ಇರ್ಬೋದು, ಶ್ರೀದೇವಿ ಇರ್ಬೋದು, ಈ ತರದ ಕಾವ್ಯಗಳು 12ನೇ ಶತಮಾನದಿಂದಲೇ ಬಂದಿದೆ. ಹಾಗಾಗಿ ಆಧುನಿಕ ಕನ್ನಡ ತುಳು ಸಾಹಿತ್ಯಕ್ಕೂ ಜೊತೆಗೆ ಜನಪದ ಸಾಹಿತ್ಯಕ್ಕೂ ಕೂಡ ಇದು ಬಹಳ ಮಹತ್ವದ ಪಾತ್ರವನ್ನು ವಹಿಸಿದ್ದನ್ನು ನಾವು ಕಾಣ್ತೇವೆ. ಈ ದೃಷ್ಟಿಯಿಂದ ನಮಗೆ ನಾವು ಕಡಲನ್ನ ಮತ್ತು ಈ ಪಶ್ಚಿಮ ಘಟ್ಟವನ್ನ, ಈ ಭಾಗದ ಕರಾವಳಿ ಭಾಗದ ಜನ ಬಹಳ ಮಹತ್ವವಾದಂತಹ ಎರಡು ಭಾಗಗಳು ಅಂತ ನಾವು ಅದನ್ನು ಕರಿತೇವೆ. ಅದನ್ನ ಕವಿ ಇಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಮುಂದಿನ ಭಾಗದಲ್ಲಿ ಇದನ್ನ ಅವರು ನೊರೆ ನೀರಿನ ಬೋರ್ಗೆರೆಯುವ ಸಾಗರದ ಏರಿಳಿತಕ್ಕೆ ಮನ ಬಾಳಿನ ಉಯ್ಯಾಲೆ ದಾಟೆಯನ್ನು ಕಂಡೆ,
ಬೆಟ್ಟ ಗುಡ್ಡಗಳ ಅಟ್ಟಳಿಗೇರಿ ನಿತ್ತ ಚಿತ್ತ ಬೀಸುಗಾಳಿಯನ್ನು ಉಣ್ಣುತ್ತಾ ಬಯಲ ಹೊನಲಲ್ಲಿ ಮಿಂದೆ ಅಂತ ಆ ಭಾಗದಲ್ಲಿ ಕವಿ ಹೇಳ್ತಾರೆ. ಆ ನೋಡಿ, ಇದು ಈ ಇನ್ನೊಂದು ಭಾಗ ಇದೆ, ಈ ಕಾವ್ಯದ ಇನ್ನೊಂದು ಭಾಗ ಇದೆ, ಇನ್ನೊಂದು ಮುಖ ಇದೆ. ಇದುವರೆಗೆ ಒಂದು ಸಂತಸದ ಮುಖವನ್ನ ಹೇಳಿದ್ರೆ, ಕವಿ ಇಲ್ಲೊಂಥರದ ದುಃಖದ ಅಥವಾ ಇಲ್ಲೊಂಥರದ ಸಂಕಷ್ಟದ ಸ್ಥಿತಿಯನ್ನ ಹೇಳ್ತಾರೆ. ಕರಾವಳಿಯ ಸಂಕಷ್ಟಕ್ಕೂ ಕೂಡ ಇದೆರಡು ಕಾರಣವಾಗಿದೆ. ಹೇಗೆ ಕಡಲು ಮತ್ತು ಪಶ್ಚಿಮ ಘಟ್ಟ ಕರಾವಳಿಯ ಸಮೃದ್ಧಿಗೆ ಕಾರಣ ಆಗಿದೆಯೋ, ಹಾಗೆಯೇ ಇದೇ ಸಾಗರ ಮತ್ತು ಅಥವಾ ಇದೇ ಕಡಲು ಮತ್ತು ಈ ಪಶ್ಚಿಮ ಘಟ್ಟ ಇಲ್ಲಿಯ ಜನರ ಸಂಕಷ್ಟಕ್ಕೂ ಕೂಡ ಕಾರಣ ಆಗಿದೆ ಅಂತ ಹೇಳ್ತಾರೆ. ಸಾಗರದ ಏರಿಳಿತ, ಉಬ್ಬರ ಇಳಿತ, ಓರ್ಗೆರೆಯುವ ಶಬ್ದ, ಅದೊಂಥರದ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಲ್ಲಿ. ಸಾಗರದ ಒಂದು ಅದ್ಭುತವಾದಂತಹ ಅನುಭವವನ್ನ ಕವಿ ಅಮೃತ ಸೋಮೇಶ್ವರರು ಉಂಡಿದ್ದಾರೆ. ಅವರು ತೊಕ್ಕೊಟ್ಟು ಅಂದ್ರೆ ಈ ಕೋಟೇಶ್ವರ ಭಾಗದಲ್ಲಿ, ಉಳ್ಳಾಳದ ಪಕ್ಕದಲ್ಲಿ ಅವರು ಸಮುದ್ರದ ಬದಿಯಲ್ಲಿ ಅವರ ಮನೆ ಇದ್ದದ್ದು. ಹಾಗಾಗಿ ಕಡಲಿನ ಎಲ್ಲ ದುಸ್ವಪ್ನಗಳನ್ನ ಅವ್ರು ಕಂಡಿದ್ದಾರೆ. ಅದರ ಅಪಾಯ ಏನು, ಅದರ ಭಯ ಏನು, ಅದೆಲ್ಲವೂ ಅವರಿಗೆ ಗೊತ್ತಿದೆ. ಇವತ್ತಿಗೂ ಕೂಡ ಕಡಲು ಮುಂದಕ್ಕೆ 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 ಬರ್ತಾ ಇದೆ. ಕಡಲ್ ಕೊರೆತದಗಳ ಮೂಲಕ ಕಡಲಿನಲ್ಲಿ ಬೀಸುವಂತಹ ಬಿರುಗಾಳಿ ಅನೇಕ ಮನೆಗಳನ್ನ ಮತ್ತೆ ಅನೇಕ ಸಂಪತ್ತುಗಳನ್ನ ಅಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನ ನಾವು ಇವತ್ತು ಕಾಣ್ತಾ ಇದ್ದೇವೆ. ಇವತ್ತು ಯಾವಾಗ ಸುನಾಮಿ ಬರ್ತದೆ ಅಂತ ಅಲ್ಲಿ ಹೇಳುವವರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಡಲಿನ ಬದಿಯಲ್ಲಿ ಬದುಕುವುದು ಅಂತ ಹೇಳಿದ್ರೆ ಅದೊಂದು ದೊಡ್ಡ ಸವಾಲನ್ನ ಎದುರಿಸುವ ಹಾಗೆ, ಒಂದು ಅಪಾಯವನ್ನ ತಂದುಕೊಳ್ಳುವ ಹಾಗೆ, ಒಂದು ಸಂಕಷ್ಟವನ್ನ ಎದುರಿಸುವ ಹಾಗೆ. ಕವಿ ಈ ಭಾಗದಲ್ಲಿ ಅದನ್ನ ಹೇಳ್ತಾರೆ. ಕಡಲನ್ನ ಹೇಗೆ ಸಮೃದ್ಧ ಅಂತ ಹೇಳಿದಾರೋ, ಅಥವಾ ಬೆಟ್ಟವನ್ನ ಹೇಗೆ ಸಮೃದ್ಧ ಅಂತ ಹೇಳಿದ್ದಾರೋ ಪಶ್ಚಿಮ ಘಟ್ಟವನ್ನ, ಅದು ಹೇಗೆ ಸಂಕಷ್ಟ ಎನ್ನುವುದನ್ನು ಕೂಡ ಇಲ್ಲಿ ಅವರು ಹೇಳಿದ್ದಾರೆ. ಹಾಗೆ ಬೆಟ್ಟ ಗುಡ್ಡಗಳ ಅಟ್ಟಳಿಗೆ ಕೂಡ ಅದು ಒಂಥರದ ಮಳೆ, ಬಿಸಿಲು, ಚಳಿ, ಗುಡುಗು, ಮಿಂಚು, ಈ ಎಲ್ಲ ಏರಿಳಿತದ ಪ್ರದೇಶಗಳಿಗೂ ಕೂಡ ಬೆಟ್ಟ ಗುಡ್ಡ ಕಾರಣ ಆಗಿದೆ. ನೀವು ಗಮನಿಸಿರ್ಬೋದು, ಕಳೆದ ಒಂದು 2-3 ವರ್ಷಗಳ ಹಿಂದೆ ನಮ್ಮ ಪಶ್ಚಿಮ ಘಟ್ಟದ ಉದ್ದಕ್ಕೂ ಬೆಟ್ಟಗಳು ಜರಿದು ಬಿದ್ದ ಆ ಸ್ಥಿತಿಯನ್ನು ನೀವು ನೋಡಿರ್ಬೋದು. ಅದು ಈ ವರ್ಷ ಅದು ಮುಂದಕ್ಕೆ ಹೋಗಿ ಹೋಗಿ ಕೇರಳದ ವಯನಾಡಿನಲ್ಲಿ ಅದು ಪ್ರತಿಫಲಿಸಿತು. ಇಲ್ಲದಿದ್ರೆ ಕರಾವಳಿ ಭಾಗದಲ್ಲಿ ಇದು ಸಾಮಾನ್ಯವಾಗಿ ನಡೆಯುವಂಥದ್ದು. ಹಾಗಾಗಿ ಹೇಗೆ ಬೆಟ್ಟಗುಡ್ಡಗಳು ಸಂತಸವನ್ನ ಕೊಡ್ತವೆಯೋ, ಹಾಗೆ ಕರಾವಳಿಯಲ್ಲಿ ಬೆಟ್ಟಗುಡ್ಡಗಳು ಕಷ್ಟಗಳನ್ನೂ ಕೂಡ ಕೊಡ್ತವೆ ಎನ್ನುವುದನ್ನ ಈ ಕಾವ್ಯದ ಭಾಗದಲ್ಲಿ ನಾವು ಕಾಣ್ತೇವೆ. ಹಾಗಾಗಿ ಕರಾವಳಿಯಲ್ಲಿ ಬದುಕುವುದು ಕೂಡ ಒಂದು ಸಾಹಸ, ತುಳುನಾಡಿನಲ್ಲಿ ಬದುಕುವುದು ಒಂದು ಸಾಹಸ ಅಂತ ಅವರು ಹೇಳ್ತಾರೆ. ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಜನ ಮೀನು ಹಿಡಿತಾರೆ, ಮೀನು ಹಿಡಿಲಿಕ್ಕೆ ಹೋಗ್ತಾರೆ. ಅವರು ಮತ್ತೆ ತೀರಕ್ಕೆ ಬರ್ತಾರೆ ಅಂತ ಹೇಳುವ ಯಾವ ಧೈರ್ಯವೂ ಇಲ್ಲ, ಯಾವ ಗ್ಯಾರಂಟಿಯೂ ಇಲ್ಲ. ಎಷ್ಟೋ ಜನ ಗಾಳಿ ಮಳೆಗೆ ಮೈಯೊಡ್ಡಿ ಕಾಡು ಮೇಡುಗಳಲ್ಲಿ ಅಲೆದಾಡ್ತಾರೆ, ಜೀವನ ಮಾಡ್ತಾರೆ. ಅಂದ್ರೆ ಪಶ್ಚಿಮ ಘಟ್ಟ ಎನ್ನುವುದು ಸಮುದ್ರದ ಬದಿಯವರೆಗೂ ಬಂದದ್ದೂ ಇದೆ ನಮ್ಮಲ್ಲಿ. ಆ ತರದ ಒಂದು ಜನಜೀವನವನ್ನ, ಸವಾಲನ್ನ ಕಾಣ್ತವೆ. ಅಂದ್ರೆ ಭೂಕುಸಿತ, ಪ್ರವಾಹ, ಬಿರುಗಾಳಿ, ಮತ್ತೆ ಕ್ಷಾಮ, ಜೊತೆಗೆ ಸಾಂಕ್ರಾಮಿಕ ರೋಗಗಳು. ನೀವು ಕೇಳಿರ್ಬೋದು, ಮಲೇರಿಯಾದಂತಹ, ಡೆಂಗ್ಯೂ ಅಂತಹ ಬಹಳ ಮುಖ್ಯವಾದಂತಹ ಕಾಯಿಲೆಗಳಿರುವುದೇ ತುಳುನಾಡಿನಲ್ಲಿ, ಕರಾವಳಿಯಲ್ಲಿ. ಹಾಗಾಗಿ ಈ ಭಾಗ ಎಷ್ಟು ಸಂತಸವನ್ನ, ಎಷ್ಟು ಸಮೃದ್ಧಿಯನ್ನ ಕೊಟ್ಟಿದೆಯೋ, ಅಷ್ಟೇ ಅಪಾಯವನ್ನು, ಸಂಕಷ್ಟವನ್ನು ಕೊಟ್ಟಿದೆ ಎನ್ನುವ ಒಂದು ಭಾಗವನ್ನ ನಾವು ಈ ಒಂದು ಇದರಲ್ಲಿ ಕಾಣ್ತಾ ಇದ್ದೇವೆ. ಮುಂದಿನ ಭಾಗ ಸ್ವಲ್ಪ ವಿಸ್ತೃತವಾದದ್ದು ಮತ್ತು ಇಡೀ ತುಳುನಾಡನ್ನ ಒಂದು ಸಾಂಸ್ಕೃತಿಕವಾದಂತಹ ಪರಿಚಯವನ್ನ ಕೊಡುವಂತಹ ಒಂದು ಭಾಗ ಅದು. ನೋಡಿ, ಅಲ್ಲಿ ಕೋಲತಂಬಿಲ ನೇಮ ಕಳಿಯಾಟ ಆರಾಟ ಅಂಕ ಆಯನ ತೂದು ಮೈಯೆ ಕೊಲ್ಜಿಯೆ ಯಕ್ಷಗಾನದ ಮಾಯದುಂಜಿಲು ಕುಡಿಸುತ್ತೆ ಚಂಡೆ ದನಿಪುನು ಕೇಂಡದು ನಲಿತ್ತೆ. ಕೋಲತಂಬಿಲ ನೇಮ ಕಳಿಯಾಟ ಆರಾಟ ಅಂಕ ಆಯನ ನೋಡಿ ಪುಳಕಗೊಂಡೆ, ಯಕ್ಷಗಾನದ ಮೋಡಿಯಲ್ಲೇ ಹೊಸ ಲೋಕವನ್ನು ಸುತ್ತಿದೆ, ಚಂಡೆ ದನಿಯನ್ನು ಕೇಳಿ ನಾನು ಕುಣಿದೆ ಅಂತ. ಈ ಒಂದು ಭಾಗದಲ್ಲಿ, ಇಷ್ಟು ಸಣ್ಣ ಭಾಗದಲ್ಲಿ ಇಡೀ ಕರಾವಳಿಯ ಸಾಂಸ್ಕೃತಿಕವಾದ ಒಂದು ಚಿತ್ರಣವನ್ನ ಕವಿ ಇಲ್ಲಿ ಕೊಡ್ತಾರೆ. ಕೋಲ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಭೂತದ ಕೋಲ. ಕರಾವಳಿ ಭೂತಾರಾಧನೆಗೆ ಹೆಸರು ಪಡೆದಂತ ಒಂದು ಪ್ರದೇಶ. ಸುಮಾರು 600 ವರ್ಷಗಳ ಇತಿಹಾಸ ಇರತಕ್ಕಂತಹ ಭೂತಾರಾಧನೆ ನಮ್ಮದು ಇಲ್ಲಿ. ಅದು ಒಂದು 1001 ಭೂತಗಳು ಅಂತ ಇಲ್ಲಿ ಪ್ರತೀತಿ. ಭೂತಗಳು ಅಥವಾ ದೈವಗಳು 1001 ದೈವಗಳು ಅಂತ ಇಲ್ಲಿ ಪ್ರತೀತಿ. ಈ ದೈವಗಳು ಬಹುತೇಕ ಘಟ್ಟದ ಮೇಲಿನಿಂದ ತುಳುನಾಡಿಗೆ ಬಂದದ್ದು ಅಂತಲೂ ಇದೆ, ತುಳುನಾಡಿನಲ್ಲೇ ಹುಟ್ಟಿದ್ದು ಅಂತಲೂ ಇದೆ.
ಕೆಲವು ಕೇರಳದ ಭಾಗದಿಂದ ಬಂದದ್ದು ಅಂತಲೂ ಇದೆ, ಕೆಲವು ಸಮುದ್ರದ ಆ ಭಾಗದಿಂದ ಬಂದದ್ದು ಅಂತಲೂ ಇದೆ. ಹೀಗೆ ಈ ತರ ಬೇರೆ ಬೇರೆ ಭಾಗಗಳಿಂದ ಬಂದು ಇಲ್ಲಿ ನೆಲೆಸಿದಂತಹ 1001 ದೈವಗಳು ಇಲ್ಲಿ ಆರಾಧ್ಯಗೊಳ್ಳುತ್ತಾ ಇವೆ. ಈ ಆರಾಧ್ಯಗೊಳ್ಳುವಂತಹ ದೈವಗಳನ್ನ, ಅವುಗಳ ಭೂತ ಚರಿತ್ರೆಯನ್ನ ಅಥವಾ ಅವುಗಳ ಕಥೆಗಳನ್ನ ಹೇಳುವುದಕ್ಕೆ ಒಂದು ಸಮೃದ್ಧವಾದಂತಹ ಪಾಡ್ದನ ಇದೆ ಇಲ್ಲಿ. ಬಹುತೇಕರಿಗೆ ಅದನ್ನ ಕೇಳಿರುವ ಸಾಧ್ಯತೆಗಳಿದೆ. ಬಹಳ ಸುದೀರ್ಘವಾದಂತಹ ಕಥನ ಕಾವ್ಯ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಒಂದು ಕೋಟಿ ಚೆನ್ನಯ ಪಾಡ್ದನವನ್ನ ಕೇಳುವುದಾದ್ರೆ, ನಾನು ಮಲೆಮಹದೇಶ್ವರನ್ನು ಮತ್ತೆ ಮಂಟೇಸ್ವಾಮಿ ಕಾವ್ಯಗಳನ್ನೆಲ್ಲ ನಾನು ಸಂಗ್ರಹಿಸಿದವ. 7 ಹಗಲು 7 ರಾತ್ರಿ ಹಾಡಿದ್ರು ಮುಗಿಯುವುದಿಲ್ಲ ಅಂತ ನನಗೆ ಅನೇಕ ಕಲಾವಿದರು ಹೇಳಿದ್ದಾರೆ. ನಮ್ಮಲ್ಲಿ ಇರತಕ್ಕಂತಹ ಕೋಟಿ ಚೆನ್ನಯ ಪಾಡ್ದನ ಇರ್ಬೋದು, ಸಿರಿ ಪಾಡ್ದನ ಇರ್ಬೋದು, ದೇವಪುಂಜ ಪಾಡ್ದನ ಇರ್ಬೋದು, ಇವೆಲ್ಲವೂ ಕೂಡ ಇದೇ ರೀತಿಯ 7 ಹಗಲು 7 ರಾತ್ರಿ ಬೇಕಾದರೂ ಹಾಡತಕ್ಕಂತಹ ಪಾಡ್ದನಗಳು. ಅಷ್ಟು ಸುದೀರ್ಘವಾದಂತಹ ಕಥನ ಕಾವ್ಯ ಇದೆ. ಅದರ ಆಧಾರದಲ್ಲಿ ಈ ದೈವಗಳನ್ನ ಆರಾಧಿಸ್ತಾರೆ. ಅದಕ್ಕೆ ಅಲ್ಲಲ್ಲಲ್ಲಿ ಭೂತ ಚಾವಡಿಗಳಿದೆ, ಗುಡಿಗಳಿದೆ. ಈ ದೈವಗಳನ್ನ ಮತ್ತೆ ಬೇರೆ ಬೇರೆ ಭಾಗಗಳಾಗಿ ವಿಭಾಗಿಸಿದ್ದಾರೆ. ಅದು ಅರಸು ದೈವ ಅಂತೇಳಿ, ರಾಜನ್ ದೈವ ಅಂತೇಳಿ, ಬಂಟ ದೈವ ಅಂತೇಳಿ, ಮನೆ ದೈವರು, ಹೆಣ್ಣು ದೈವ, ಅವಳಿ ದೈವ, ಹೀಗೆ ಬೇರೆ ಬೇರೆ ದೈವಗಳು. ಈ ರೀತಿಯ ಆರಾಧನೆಯನ್ನ ನಾವು ಕಾಣ್ತೇವೆ. ಇವತ್ತಿಗೂ ಕೂಡ ಅದನ್ನ ಆರಾಧಿಸತಕ್ಕಂತಹ ಅನೇಕ, ಅಂದ್ರೆ ಅದನ್ನ ವೇಷ ಹಾಕಿ ಕುಣಿದು ಅಭಯ ಕೊಡತಕ್ಕಂತಹ ಅನೇಕ ಸಮುದಾಯಗಳಿದ್ದಾವೆ. ಅದನ್ನ ಪರವರು, ಪಂಬದರು, ಅಜಿಲರು, ನಲಿಕೆಯವರು, ಮಲವರು, ಬಣ್ಣಾನ್, ಈ ತರದಲ್ಲಿ ಅವರನ್ನ ಕರೀತಾರೆ. ಇಂತಹ ಒಂದು ದೊಡ್ಡ ಸಮುದಾಯ ಕರಾವಳಿಯಲ್ಲಿದೆ. ಭೂತಾರಾಧನೆಯನ್ನ ಅಥವಾ ದೈವಾರಾಧನೆಯನ್ನ ಮಾಡ್ತಕ್ಕಂಥ. ಸಾಮಾನ್ಯ ನವರಾತ್ರಿ ತಿಂಗಳಲ್ಲಿ, ಅಂದ್ರೆ ಅಕ್ಟೋಬರ್ ತಿಂಗಳಿನಿಂದ ಆರಂಭಿಸಿ ನಾಡಿದ್ದು 24, ಅದನ್ನು ಪತ್ತನಜೆ ಅಂತ ಕರೀತೇವೆ, ಮೇ 24ನ ಒಂದು ದಿವಸ, ಅದು ಗಡುವು. ಅಲ್ಲಿಯವರೆಗೆ ನಿರಂತರವಾದ ದೈವಾರಾಧನೆಗಳು ಕರಾವಳಿಯ ಅಲ್ಲಲ್ಲಿ ನಡೀತದೆ. ಅದನ್ನ ಇವರು ಕೋಲ ಅಂತ ಕರೆದಿದ್ದಾರೆ. ಇನ್ನೊಂದು ತಂಬಿಲ ಅಂತ ಇನ್ನೊಂದು ಬರ್ತದೆ. ಈಗ ಕೋಲ ಎಲ್ಲಿ ನಡೆಸಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅಲ್ಲೆಲ್ಲ ಒಂದು ತಂಬಿಲ ಅಂತ ನಡೆಸ್ತಾರೆ. ಅದು ಕೂಡ ಕರಾವಳಿಯಲ್ಲಿ ಅಲ್ಲಲ್ಲಿ ನಡೀತಾರೆ. ಅದಕ್ಕೆ ಖರ್ಚು ಕಡಿಮೆ. ಅದಕ್ಕೆ ಕೋಲ ಅಂದ್ರೆ ವೇಷಭೂಷಣಗಳನ್ನ ಹಾಕಿ ದೈವ ಕಟ್ಟಿ ಅದನ್ನು ಮಾಡುವಂತದ್ದಲ್ಲ. ಅದು ಒಂದು ಅದಕ್ಕೆ ತೆಂಗಿನಕಾಯಿ, ಅಕ್ಕಿ, ಎಲೆಡಿಕೆ, ಮತ್ತೆ 1 ರೂಪಾಯಿ ಈ ತರದೆಲ್ಲ ಇಟ್ಟು ದೈವಕ್ಕೆ ಪ್ರಾರ್ಥನೆ ಮಾಡುದು. ನನಗೆ ಈ ವರ್ಷ ಇಷ್ಟೇ ಕೊಡ್ಲಿಕ್ಕೆ ನನಗೆ ಸಾಧ್ಯ ಆಗುದು, ಇದಕ್ಕಿಂತ ಜಾಸ್ತಿ ನಿನಗೆ ಕೊಡ್ಲಿಕ್ಕೆ ನನ್ನಿಂದ ಈ ವರ್ಷ ಸಾಧ್ಯ ಆಗುದಿಲ್ಲ, ನೀನು ನಮ್ಮನ್ನು ಕಾಪಾಡಬೇಕು ಅಂತ ಕೇಳುದು. ಈ ತರದ ಒಂದು ಇದನ್ನ ತಂಬಿಲ ಅಂತ ಕರೀತೇವೆ. ಇದನ್ನು ಬಹಳ ಮುಖ್ಯವಾಗಿ ಕರಾವಳಿಯಲ್ಲಿ ನಾಗಾರಾಧನೆಯಲ್ಲಿ ಕಾಣ್ತೇವೆ. ನಿಮಗೆ ನಾನು ಈಗಾಗಲೇ ದೈವಾರಾಧನೆ ಎಷ್ಟು ಮಹತ್ವವಾಗಿ ಕರಾವಳಿಯಲ್ಲಿ ಇದೆಯೋ ಅಷ್ಟೇ ಮಹತ್ವವಾಗಿ ನಾಗಾರಾಧನೆಯೂ ಕೂಡ ಇದೆ. ಬಹಳ ಹಿಂದಿನಿಂದಲೂ ಇದೆ. ನಿಮಗೆ ಗೊತ್ತಿದೆ, ಕುಕ್ಕೆ ಸುಬ್ರಹ್ಮಣ್ಯ ನೀವು ಹೆಸರು ಕೇಳಿದ್ದೀರಿ. ಕರ್ನಾಟಕದ ಅತ್ಯಂತ ಮಹತ್ವದ ಒಂದು ದೇವಸ್ಥಾನ ಅಂತ ಹೇಳಿದೆ. ಅಲ್ಲಿ ನಾಗಾರಾಧನೆ ಬಹಳ ಮುಖ್ಯವಾದದ್ದು. ನಾಗನನ್ನು ಕೋಲ ರೂಪದಲ್ಲಿ ಆರಾಧಿಸುವುದು ಕರಾವಳಿಯಲ್ಲಿ ಇಲ್ಲ. ಅದರ ಬದಲಾಗಿ ಅದನ್ನ ಬಿಂಬ ರೂಪದಲ್ಲಿ ಅಥವಾ ಅದನ್ನ ನಾಗ ಬನಗಳಲ್ಲಿ, ಬಿಂಬ ರೂಪದಲ್ಲಿ ಇತ್ತೀಚೆಗೆ, ಅದು ವೈದಿಕ ವ್ಯವಸ್ಥೆ ಬಂದ ನಂತರ ಅದನ್ನು ಬಿಂಬ ರೂಪದಲ್ಲಿ ಆರಾಧಿಸ್ಲಿಕ್ಕೆ ಶುರು ಮಾಡಿದ್ರು. ಮೊದಲೆಲ್ಲ ಅದು ನಾಗ ಬನಗಳು ಅಂತ ಇದೆ, ದೇವರ ಕಾಡುಗಳು ಅಂತ ನಾವೇನು ಕರಿತೇವೆ ಆ ಟೈಪ್ ನಲ್ಲಿ ಅಲ್ಲಲ್ಲಿ ನಾಗ ಬನಗಳು. ಅದಲ್ಲದೆ ನಾಗಮಂಡಲ ನಡೀತದೆ ಕರಾವಳಿಯಲ್ಲಿ, ಡಕ್ಕೆ ಬಲಿ ನಡೀತದೆ ನಾಗನಿಗೆ ಸಂಬಂಧಪಟ್ಟ ಹಾಗೆ. ಅದರ ನಾಗ ತಂಬಿಲಗಳು ಬಹಳ ಹಿಂದಿನಿಂದಲೇ ನಡೀತದೆ. ಅಂದ್ರೆ ನಾಗನಿಗೆ ಕೋಲ ಇಲ್ಲದ ಕಾರಣ ನಾಗ ತಂಬಿಲಗಳು, ಈ ಹೊದ್ಲು ಮತ್ತೆ ಇತ್ಯಾದಿಗಳನ್ನೆಲ್ಲ ಇಟ್ಟು ಅದನ್ನು ಬಡಿಸಿ ಕೈ ಮುಗಿದು ಬರುವಂತದ್ದು. ನೀವು ಗಮನಿಸಿದ ಹಾಗೆ ಕರಾವಳಿಯಲ್ಲಿ ನಾಗಾರಾಧನೆ ಬರುವುದಕ್ಕೆ ಬಹಳ ಬಹಳ ಹಿಂದಿನ ಒಂದು ಇತಿಹಾಸವಿದೆ. ಕಾಡು ಸಮೃದ್ಧವಾಗಿರುವುದು ಮತ್ತು ನೀರು ಸಮೃದ್ಧವಾಗಿದೆ. ನಾಗನ ಒಂದು ವಿಶಿಷ್ಟ ಗುಣವೇ ಅದು. ಇಲ್ಲಿ ಕಾಡಿದೆ, ಇಲ್ಲಿ ನೀರಿದೆ, ಅಲ್ಲಿ ನಾಗ ಇರ್ತದೆ ಅಂತ ಲೆಕ್ಕ. ಅದು ಆ ಜೀವಿ, ಅದು ಅದಕ್ಕೊಂದು ವಿಶೇಷತೆ ಇದೆ. ಹಾಗಾಗಿ ಜನ ಅದನ್ನು ಭಯಭಕ್ತಿಯಿಂದ, ನಾನು ಜನಪದ ಹಿನ್ನೆಲೆಯಲ್ಲಿ ನಾನು ಅದನ್ನು ನೋಡುವ ಕಾರಣ ನಾನು ಇದನ್ನು ಹೇಳ್ತಾ ಇರೋದು. ಕಾವ್ಯದ ದೃಷ್ಟಿಯಿಂದ ಬೇರೆ ದೃಷ್ಟಿಯಲ್ಲಿ ನೋಡ್ಬೋದು, ಆದ್ರೆ ಜನಪದ ಹಿನ್ನೆಲೆಯಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾಗನಿಗೆ ಒಂದು ವಿಶಿಷ್ಟವಾದ ಗುಣ ಇದೆ. ಅದು ಅದು ಸಡನ್ ಅದು ಹೆಡೆ ಎತ್ತುತ್ತದೆ. ಮತ್ತೆ ಕಚ್ಚಿದ ತಕ್ಷಣ ಒಂದು 10-20 ನಿಮಿಷದಲ್ಲಿ ಮನುಷ್ಯ ಸತ್ತು ಹೋಗ್ತಾನೆ. ಮತ್ತೆ ನಾಗ ಸಂತಾನ ವೃದ್ಧಿಗೆ ಬಹಳ ಹೆಸರು ಪಡೆದದು. ನಾಗನ ಈ ಕಾಮಕೇಳಿ ಅದು ಬಹಳ ವಿಶಿಷ್ಟವಾದದ್ದು. ಬಹಳ ಕಾವ್ಯಗಳಲ್ಲಿ, ನಮ್ಮ ಕನ್ನಡದ ಕಾವ್ಯಗಳಲ್ಲಿ ಕೂಡ ಅಲ್ಲಲ್ಲೇ ಬರ್ತದೆ. ಹಾಗಾಗಿ ನಾಗನನ್ನ ಹೆಚ್ಚು ಕರಾವಳಿಯ ಜನ ಇಷ್ಟಪಡ್ತಾರೆ. ಮತ್ತು ನಾಗ ಅಲ್ಲಲ್ಲಿ ಕಾಣ್ಲಿಕ್ಕೂ ಸಿಗ್ತದೆ. ಕರಾವಳಿ ಅಲ್ಲಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಈ ತಗ್ಗಿನ ಗದ್ದೆಗಳ ಪ್ರದೇಶಗಳಲ್ಲಿ ನಾಗ ಕಾಣಲಿಕ್ಕೆ ಸಿಗ್ತದೆ.
ಅಲ್ಲಿ ನಾಗವನ್ನ ಒಂದು ಬನ ರೂಪದಲ್ಲಿ ಮಾಡಿ ಅಲ್ಲಿ ಆರಾಧಿಸ್ತಾರೆ. ಅದಕ್ಕೆ ತಂಬಿಲಗಳನ್ನ ಕೊಡುವಂಥದ್ದು ಸಾಮಾನ್ಯ. ದೇವಕ್ರಿಯೆಯಲ್ಲಿ ತಂಬಿಲ ಕೊಡುವುದು ಸಾಮಾನ್ಯ. ಅದನ್ನ ಕವಿ ಹೇಳ್ತಾರೆ. ಆನಂತರ ನೇಮ ಅಂತ ಒಂದಿದೆ ಕರಾವಳಿಯಲ್ಲಿ ಭೂತಾರಾಧನೆಯ ಬೇರೆ ಬೇರೆ ಪ್ರಭೇದಗಳು. ನೇಮ, ಮಚ್ಚಿ, ಮತ್ತೆ ಕೋಲ ಈ ತರದ ಹೆಸರುಗಳಲ್ಲಿ ಬರ್ತದೆ. ನೇಮ ಅಂದ್ರೆ ನಿಯಮ ಅಂತ ಅದರ ಅರ್ಥ. ಈ ರಾಜನ್ ದೈವಗಳಿಗೆ ಅಂದ್ರೆ ಒಂದು ಮುಡಿ, ದೊಡ್ಡ ಮುಡಿ ಇರತಕ್ಕಂಥ ದೈವಗಳನ್ನು ಆರಾಧಿಸುವುದನ್ನ ನೇಮ ಅಂತ ಕರಿತೇವೆ. ಈ ನೇಮ ಕೂಡ ಕರಾವಳಿಯಲ್ಲಿ ನಮಗೆ ಕಾಣ್ಲಿಕ್ಕೆ ಸಾಧ್ಯ ಇದೆ. ಕಳಿಯಾಟ ಅಂತ ಇನ್ನೊಂದಿದೆ, ಅದು ಕೇರಳದಿಂದ ಬಂದದ್ದು. ಕಳಿಯಾಟ ಅಂದ್ರೆ ಈ ಮಲಯಾಳಿ ದೈವಗಳನ್ನ ಆರಾಧಿಸತಕ್ಕಂಥದ್ದು ತುಳುನಾಡಿನಲ್ಲಿದೆ. ಅದು ಅದು ಪ್ರತ್ಯೇಕ, ಅದನ್ನು ತೆಯ್ಯಂ ಅಂತ ಕರಿತೇವೆ. ತೆಯ್ಯಂಗೆ ಹೇಗೆ ಈ ತುಳು ದೈವಗಳಿಗೆ ಇದು ಇದೆಯೋ, ಪಾಡ್ದನಗಳಿದೆಯೋ, ಹಾಗೆ ಕೇರಳದ ದೈವಗಳಿಗೆ ತೆಯ್ಯಂಗಳಿಗೆ ತೋಟಂ ಇದೆ. ತೋಟಂ ಮೂಲಕ ಅವುಗಳನ್ನ ಸ್ತುತಿಸುವಂಥದ್ದು. ಅದು ಬಹಳ ದೊಡ್ಡದಾದಂತಹ ಒಂದು ಕಥನ ಕಾವ್ಯಗಳು. ಅದನ್ನ ಇಟ್ಟುಕೊಂಡು ಇಲ್ಲಿ ಈ ದೈವಗಳ ಆರಾಧನೆಗಳನ್ನ ಮಾಡ್ತಾರೆ. ಅದರಲ್ಲಿ ವಿಷ್ಣುಮೂರ್ತಿ, ರಕ್ತೇಶ್ವರಿ, ವಯನಾಟ್ ಕುಲವನ್, ಮುತ್ತಪ್ಪನ್ ಮತ್ತು ಭಗವತಿ ಈ ತರದ ಅನೇಕ ದೈವಗಳು. ಇದನ್ನ ಕಳಿಯಾಟ ಅಂತ ಕರಿತೇವೆ. ಈ ಕಳಿಯಾಟ ಕೂಡ ಇಲ್ಲಿ ಬಹಳ ಮಹತ್ವದ್ದು ಈ ಕರಾವಳಿಯಲ್ಲಿ. ಆರಾಟ್ ಅಂತ ಹೇಳಿದೆ. ಆರಾಟ್ ಅಂದ್ರೆ ಅದು ದೇವರಿಗೆ ಸಂಬಂಧಪಟ್ಟದ್ದು. ಈ ಉತ್ಸವ ಮೂರ್ತಿಯನ್ನ ಹೊತ್ತು ಅದನ್ನ ಜಳಕಕ್ಕೆ, ರಾತ್ರಿ ಹೊತ್ತಲ್ಲಿ ಜಳಕಕ್ಕೆ ಅಂದ್ರೆ ಸ್ನಾನಕ್ಕೆ ತೆಗೆದುಕೊಂಡು ಹೋಗುವಂಥದ್ದು. ಯಾವುದೋ ಒಂದು ಹೊಳೆ ಬದಿಯಲ್ಲಿ ಅದನ್ನ ದೇವರಿಗೆ ನೀರನ್ನೆಲ್ಲ ಹೊಯ್ದು ಅದನ್ನ ವಾಪಸ್ ತರುವಂತ ಇದು ಆರಾಟ್ ಅಂತ ಕರೆಯುವುದು. ಈ ತರದ ಆರಾಟನ್ನ ನೋಡಿ ಬೆಳೆದವರು ಕರಾವಳಿಯ ಬಹುತೇಕ. ಅಂಕವನ್ನ ನೋಡಿದವರು. ಅಂಕದಲ್ಲಿ 2 ರೀತಿಯ ಅಂಕಗಳಿದೆ. ಒಂದು ಕೋಳಿ ಅಂಕ, ನಿಮಗೆ ಗೊತ್ತಿರಬಹುದು. ಕೋಳಿ ಅಂಕ ಅಂದ್ರೆ 2 ಕೋಳಿಗಳನ್ನ ಅದಕ್ಕೆ ಬಾಳ್ಗಳನ್ನ ಕಟ್ಟಿ ಅವುಗಳನ್ನ ಪರಸ್ಪರ, ಅಂದ್ರೆ ಈ ಕೋಳಿ ಅಂದ್ರೆ ಈ ಹುಂಜ, ಈ ಕೂಗುವ ಹುಂಜಗಳಿದೆಯಲ್ಲ, ಅವುಗಳನ್ನ ಒಂದು ಇದಾದಾಗ ಅವುಗಳಿಗೆ ರೋಷ ಜಾಸ್ತಿ. ಅವುಗಳಿಗೆ ಬಾಳನ್ನ ಕಟ್ಟಿ ಅವುಗಳನ್ನ ಪರಸ್ಪರ ಕಾದಾಡ್ಲಿಕ್ಕೆ ಬಿಡುದು, ಅದರಲ್ಲಿ ಒಂದು ಸಾಯುವ ಹಾಗೆ ಮಾಡುದು. ಅದೊಂದು ತರದ ಕ್ರೀಡೆ. ಅದು ಇವತ್ತಿಗೂ ಕೂಡ ನಡೀತದೆ. ಕರಾವಳಿಯ ಬಹಳ ಮಹತ್ವದ ಕ್ರೀಡೆ ಅದು ಈಗ ಅದು ಜೂಜಾಗಿ ಪರಿಣಮಿಸಿ ಏನೇನೋ ಆಗಿದೆ ಬಿಡಿ. ಆದ್ರೆ ಒಂದು ಕಾಲದಲ್ಲಿ ಕೋಳಿ ಅಂಕ ಮತ್ತೆ ಕಂಬಳ ನಿಮಗೆ ಗೊತ್ತಿದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕೂಡ ಕಂಬಳ ಮಾಡಿದೆ. ಕರಾವಳಿಯಲ್ಲಿ 100-200 ಕಂಬಳಗಳು ಕಾಮನ್, ಅದು ಸಾಮಾನ್ಯ ಏರಿಯಾಗಳಲ್ಲಿ ನಡೀತದೆ. ಅದೊಂದು ಪ್ರಸಿದ್ಧವಾದ ಕ್ರೀಡೆಯಾಗಿ ಕರಾವಳಿಯಲ್ಲಿದೆ. ಹೀಗೆ ಈ ಕೋಳಿ ಅಂಕಗಳು ಅಥವಾ ಕಂಬಳಗಳು ಕರಾವಳಿಯ ಬಹುತೇಕ ಎಲ್ಲರಿಗೂ ಗೊತ್ತಿರುವ ಸಂಗತಿ. ಅದು ಅದಕ್ಕೆ ಬೇರೆ ಬೇರೆ ಮಾನ್ಯತೆಗಳು ಇತ್ಯಾದಿಗಳೆಲ್ಲ ಬರೀತದೆ. ಇನ್ನೊಂದಿದೆ, ಅದು ಈ ಗರಡಿ ಸಂಸ್ಕೃತಿ ಅಂತ ಅದನ್ನು ಕರೀತೇವೆ. ಕೇರಳದ ಪ್ರಭಾವದಿಂದ ಅವಳಿ ವೀರರು ಕರಾವಳಿಯಲ್ಲಿ ತುಂಬಾ ಅವಳಿ ವೀರರು ಹುಟ್ಟಿಕೊಂಡು ಅವರು ಆರಾಧ್ಯರಾಗಿರುವುದನ್ನು ನಾವು ಕಾಣ್ತೇವೆ. ಮುಖ್ಯವಾಗಿ ಕೋಟಿ ಚೆನ್ನಯ್ಯ, ಕಾಂತಾಬಾರೆ ಬುಧಾಬಾರೆ, ಚಾತುಚಂದು, ಮುದ್ದ ಕಲಲ, ಕಾಣದ ಕಾಟದ, ಉಳ್ಳಾಕುಲು ಅಂತೇಳಿ ಇವರೆಲ್ಲ ಅವಳಿ ವೀರರು. ಅವರು ಅವಳಿ ವೀರರಾಗಿ ಹುಟ್ಟಿ, ಅವಳಿಯಾಗಿ ಹುಟ್ಟಿ ಯಾವುದೋ ವೀರತ್ವವನ್ನ ಮೆರೆದು ಆನಂತರ ಅವರು ಅಪಮೃತ್ಯುವಿಗೆ ಒಳಗಾದವರು. ಈ ಅಪಮೃತ್ಯುವಿಗೆ ಒಳಗಾದವರನ್ನ ಒಂದು ಗರಡಿಗಳನ್ನ ಕಟ್ಟಿ ಆರಾಧಿಸುವುದು ತುಳುನಾಡಿನ ಒಂದು ಪರಂಪರೆ. ಅದು ನಿಮಗೆ ತುಳುನಾಡಿನ ಇಡೀ ಭಾಗದಲ್ಲಿ ಅಲ್ಲಲ್ಲಲ್ಲಲ್ಲಿ ಕಾಣ್ತದೆ. ಎಷ್ಟೋ ಗರಡಿಗಳು ಇಡೀ ಉದ್ದಕ್ಕೆ ಕಾಣ್ಲಿಕ್ಕೆ ಸಿಗ್ತದೆ. ಗರಡಿ ಅಂದ್ರೆ ಈ ವ್ಯಾಯಾಮ ಶಾಲೆ ಅಂತ ಅದರ ಅರ್ಥ. ಅದು ಕೇರಳದಿಂದ, ಮುಖ್ಯವಾಗಿ ಕೇರಳದಿಂದ ಬಂದದ್ದು. ಕೇರಳದಲ್ಲಿ ಅಂಕಕಲಿಗಳು ಅಂತ ಇದ್ರು, ಅಂಗ ಸಾಧನೆ ಮಾಡುವವರು. ತಚ್ಚೋಳಿ ಉದೇನನ್, ತಚ್ಚೋಳಿ ಚಂದು, ಮತ್ತೆ ಆರೋಮಲ್ ಚೇಗವನ್ ಅಂತೇಳಿ ಇವರೆಲ್ಲ ಅಂಕವೀರರವರು. ಅವರು ಕೂಡ ಈ ಕೋಳಿಗಳಿಗೆ ಬಾಳು ಕಟ್ಟಿ ಹೇಗೆ ಪರಸ್ಪರ ಕಾದಾಡ್ತಾರೆಯೋ ಹಾಗೆ ಪರಸ್ಪರ ಕಾದಾಡಿ ಅದರಲ್ಲಿ ಯಾರೋ ಒಬ್ಬ ಸಾಯುವಂಥದ್ದು. ಈ ತರದ ಒಂದು ಪರಂಪರೆ ಕರಾವಳಿಯಲ್ಲಿ ಬಹಳ ಹಿಂದಿನಿಂದ ಇತ್ತು. ಈ ಅವಳಿ ವೀರರು ಅಂತಹ ಒಂದು ಪರಂಪರೆಗೆ ಒಳಗಾದವರು. ಅವರ ಇದನ್ನ ನಾವು ಅಂಕ ಅಂತ ಕರಿತೇವೆ. ಈ ಅಂಕಗಳು ಅದನ್ನ ಗಮನಿಸಿದ್ದೇನೆ ನಾನು. ಮತ್ತೆ ಆಯನ ಅಂತ ಇನ್ನೊಂದು ಹೇಳ್ತಾರೆ. ಆಯನ ಅಂದ್ರೆ ಈ ದೇವಸ್ಥಾನದ ಜಾತ್ರೆಗಳು. ನೀವು ಕರಾವಳಿಯಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು, ಇಲ್ಲಿ ವೈಷ್ಣವ ಪಂಥ ಇದೆ, ಶೈವ ಪಂಥ ಇದೆ, ಗಾಣಪತ್ಯ ಇದೆ, ನಾಥ ಪಂಥ ಇದೆ, ದೈವಾರಾಧನೆಗಳಿದೆ, ಭೂತಾರಾಧನೆಗಳು, ದೈವಾರಾಧನೆಗಳು ಇದೆಲ್ಲವೂ ಇದೆ. ಇದೆಲ್ಲವೂ ಬಹಳ ಪ್ರಸಿದ್ಧವಾದದ್ದು. ಈ ದೈವಸ್ಥಾನಗಳಲ್ಲಿ ಇದು ಕೋಲ ಇತ್ಯಾದಿಗಳೆಲ್ಲ ನಡೆದ್ರೆ ದೇವಸ್ಥಾನಗಳಲ್ಲಿ ಒಂದು ನಡೀತದೆ. ಅದನ್ನ ಆಯನ ಅಂತ ಕರಿತೇವೆ. ಜಾತ್ರೆ ಇತ್ಯಾದಿಗಳನ್ನೆಲ್ಲ ಸಾವಿರಾರು ಜನರನ್ನು ಆಕರ್ಷಿಸುವ ಒಂದು ಕೇಂದ್ರವಾಗಿರ್ತದೆ. ಅದು ಕೂಡ ಹಾಗೆ ನವರಾತ್ರಿಯಿಂದ ಆರಂಭವಾಗಿ ನಾಡಿದ್ದು ಪತ್ತನಜೆ ಅಂದ್ರೆ ಮೇ 24ನೇ ತಾರೀಕಿನವರೆಗೆ ಅದಿರ್ತದೆ. ಅದು ಕೂಡ ಕರಾವಳಿಯ ಒಂದು ಬಹಳಷ್ಟು ಮುಖ್ಯವಾದಂತ ಒಂದು ಭಾಗ. ಅದನ್ನು ಕವಿ ಇಲ್ಲಿ ಹೇಳ್ತಾರೆ. ಮತ್ತೆ ಯಕ್ಷಗಾನವನ್ನ ನೋಡಿ ಕವಿ, ಯಕ್ಷಗಾನದ ಬಗ್ಗೆ ನಾನು ತುಂಬಾ ವಿವರಣೆಯನ್ನ ನಿಮಗೆ ಕೊಡುವುದಿಲ್ಲ. ಕರಾವಳಿಯಲ್ಲಿ ಬಹಳ ಮುಖ್ಯವಾಗಿ 2 ಪ್ರಕಾರದ ಯಕ್ಷಗಾನಗಳಿದೆ.
ಒಂದನ್ನ ನಾವು ತೆಂಕುತಿಟ್ಟು ಅಂತ ಕರಿತೇವೆ, ಇನ್ನೊಂದನ್ನ ನಾವು ಬಡಗುತಿಟ್ಟು ಅಂತ ಕರಿತೇವೆ. ತೆಂಕುತಿಟ್ಟು ಮುಖ್ಯವಾಗಿ ಕಾಸರಗೋಡು ಮತ್ತು ಮಂಗಳೂರು, ಉಡುಪಿಯವರೆಗಿನ ಆ ವ್ಯಾಪ್ತಿಯಲ್ಲಿ ತೆಂಕುತಿಟ್ಟು ಇದೆ. ಉಡುಪಿಯಿಂದ ಮುಂದಕ್ಕೆ ಉಡುಪಿ, ಕುಂದಾಪುರ, ಉತ್ತರ ಕನ್ನಡ, ಶಿವಮೊಗ್ಗದ ಭಾಗ ಇಲ್ಲೆಲ್ಲ ಬಡಗುತಿಟ್ಟು ಇದೆ. ಅದೆರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಈ ಎರಡು ಯಕ್ಷಗಾನಕ್ಕೂ ವ್ಯತ್ಯಾಸ ಇದೆ. ಒಂದು ತೆಂಕುತಿಟ್ಟು ವೀರರಸಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಟ್ರೆ, ಬಡಗುತಿಟ್ಟು ಶೃಂಗಾರ ರಸಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡುವಂಥದ್ದು. ಇದು ಬಹಳ ಹಿಂದೆ ಸುಮಾರು 400-500 ವರ್ಷಗಳ ಇತಿಹಾಸ ಇರುವಂತದ್ದು ಯಕ್ಷಗಾನ. ಈ ಯಕ್ಷಗಾನ ಇವತ್ತು ಸುಮಾರು 45-50 ಮೇಳಗಳಿದೆ, ಸುಮಾರು 750 ಹವ್ಯಾಸಿ ಮೇಳಗಳಿದೆ, ಸುಮಾರು ಹೆಚ್ಚು ಕಡಿಮೆ ಒಂದು 15,000ಕ್ಕೂ ಹೆಚ್ಚು ಹವ್ಯಾಸಿ ಕಲಾವಿದರು, ಸುಮಾರು 1,000ದಷ್ಟು ವೃತ್ತಿ ಕಲಾವಿದರು ಇದ್ದಾರೆ. ಹೆಚ್ಚು ಕಡಿಮೆ ಸುಮಾರು ಒಂದು 50 ಲಕ್ಷ ಪ್ರೇಕ್ಷಕರು ಪ್ರತಿ ವರ್ಷ ಯಕ್ಷಗಾನವನ್ನು ನೋಡುವುದನ್ನು ನಾವು ಕಾಣ್ತೇವೆ. ಯಕ್ಷಗಾನದಲ್ಲಿ ಬಹಳ ಮುಖ್ಯವಾಗಿ ಹಿಮ್ಮೇಳ ಇದೆ, ಮುಮ್ಮೇಳ ಇದೆ. ಇದನ್ನೆಲ್ಲ ಕರಾವಳಿಯ ಜನ ಬಹಳ ಹಿಂದಿನಿಂದಲೇ, ಇವತ್ತು ನಿನ್ನೆ ಅಲ್ಲ, ಒಂದು 500 ವರ್ಷಗಳ ಹಿಂದಿನಿಂದ ಈ ಭೂತಾರಾಧನೆ, ನಾಗಾರಾಧನೆ, ಯಕ್ಷಗಾನ ಅಥವಾ ಇಲ್ಲಿ ಕೋಲ, ತಂಬಿಲ ಇದನ್ನೆಲ್ಲ ನೋಡ್ತಾ ಅದನ್ನು ಆಸ್ವಾದಿಸ್ತಾ ಬಂದವರು. ಅದನ್ನ ಕವಿ ನಾನು ಅದನ್ನೆಲ್ಲ ಕಂಡು ಪುಳಕಿತನಾದೆ ಅಂತ ಈ ಕಲಾ ಪ್ರಕಾರಗಳನ್ನ, ಅಂದ್ರೆ ಈ ಭಾಗದಲ್ಲಿ ಕರಾವಳಿಯ ಒಂದು ಸಾಂಸ್ಕೃತಿಕವಾದ ಸ್ಪಷ್ಟ ಚಿತ್ರಣವನ್ನ, ವಿವರಣೆಯನ್ನ ಅದನ್ನ ಕವಿ ಇಲ್ಲಿ ಕೊಡ್ತಾರೆ. ಹಾಗಾಗಿ ಅಮೃತ ಸೋಮೇಶ್ವರರು ಅದಕ್ಕೆ ಬಹಳ ಸಮರ್ಥರು ಕೂಡ ಅದನ್ನು ಕೊಡುವುದಕ್ಕೆ. ಯಕ್ಷಗಾನದಂತದ್ರಲ್ಲಿ ಕಾರಂತರು, ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು ತುಂಬಾ ದೊಡ್ಡ ಕೆಲಸಗಳನ್ನು ಮಾಡಿದವರು ಅವರು. ಅಂದ್ರೆ ಅದನ್ನ ವಿಸ್ತರಿಸುವುದಕ್ಕೆ, ಕಲಾವಿದರಾಗಿ ಅಂತ ನಾನು ಹೇಳುವುದಿಲ್ಲ. ಡಾಕ್ಟರ್ ಶಿವರಾಮ ಕಾರಂತರು ಅದನ್ನ ವಿದೇಶಗಳಿಗೆ ವಿಸ್ತರಿಸುವುದಕ್ಕೆ, ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು ಕೂಡ ಅದನ್ನು ವಿದೇಶಕ್ಕೆ ವಿಸ್ತರಿಸುವುದಕ್ಕೆ ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಒಬ್ಬರು ತೆಂಕಿಗೆ, ಇನ್ನೊಬ್ಬರು ಬಡಗಿಗೆ. ಅಮೃತ ಸೋಮೇಶ್ವರರು ಸುಮಾರು 40-50ರಷ್ಟು ಯಕ್ಷಗಾನದ ಪ್ರಸಂಗಗಳನ್ನ ರಚನೆ ಮಾಡಿ ಮೇಳಗಳ ಮೂಲಕ ಅದನ್ನ ತೊಡಗಿಸುವಂತಹ ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ಇಡೀ ಕರಾವಳಿಯ ಒಂದು ಸ್ಪಷ್ಟವಾದ ಚಿತ್ರಣವನ್ನ ನಿಮಗೆ ಈ ಭಾಗದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಪೂರಕವಾಗಿ ಇನ್ನೊಂದು ಇಲ್ಲಿ ಅವರ ಬಂಗಾರದ ಕಂಕಣ ಅಂತ ಕವನದಲ್ಲಿ ಕೂಡ ನೀವು ನೋಡಿ, ಅದು ಸುಮ್ಮನೆ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ ನೋಡಿ. ಮೂಡಾಯಿ ಗಟ್ಟ ಪಡ್ಡೈ ಕಡಲು ತಾರೆದ ಬಾರೆದ ಕಂಗದ ನಿರೆಲಿ ಸಿಂಗಾರ ಕುರಲು ಕಲೆಕುಲೆ ಜಾಲು ಸರ್ವರೊಮ್ಮೆ ಇದ್ದದು ಬಾಳುನ ಇಲ್ಲಿ ಕಂಡದ ಕೂಟು ಕಳುಟು ತಾರಿದ ಕುಬೆಟು ಸಾಗೋಳಿ ಕುಣಿದಾಂತಿ ಕಂಡೊದ ಮೇಯ್ಟು ಬಗೆ ಬಗೆ ನಲಿಕೆ ಕಂಬಳ ಕೋಲೋ ಗರಡಿದ ಸಾಧಕ ಆಟದ ಮೇಳು ಪೊಣ್ಣಾಳ್ವಿಕೆ ಪೊರ್ಲುದ ಮಣ್ಣು ಪುಣ್ಯದ ಪರಿಪು ಐಸಿರೋ ಕಣ್ಣು ರುಚಿ ರುಚಿ ದುಣಸು ಬಗೆ ಬಗೆ ತಿನಿಸು ಎಡ್ಡೆಪ್ಪು ಮೋಕೆ ಮಲ್ಲಿಗೆ ಮನಸ್ಸು. ಇಲ್ಲಿ ಒಂದನ್ನ ನಾನು ಭಾಗವನ್ನು ಮಾತ್ರ ತಗೊಳ್ತೇನೆ, ಉಳಿದದೆಲ್ಲ ನಾನು ಈಗಾಗಲೇ ವಿವರಿಸಿದ ವಿಷಯಗಳೇ ಇರುವುದು. ಈ ಮುಂದುವರಿದ ಕಾವ್ಯದ ಇನ್ನೊಂದು ಭಾಗದಲ್ಲಿ ಅವರು ಹೊಣ್ಣಾಳ್ವಿಕೆಯ ಪೊರ್ಲುದ ಮಣ್ಣು ಅಂತ ಹೇಳ್ತಾರೆ, ಹೆಣ್ಣಾಳ್ವಿಕೆಯ ಚೆಲುವಿನ ಮಣ್ಣು ಅಂತ. ಕರಾವಳಿಯಲ್ಲಿ ನೀವು ರಾಣಿ ಅಬ್ಬಕ್ಕನನ್ನ ಕೇಳಿರ್ಬೋದು. ರಾಣಿ ಅಬ್ಬಕ್ಕನ ಪರಂಪರೆ ಕರಾವಳಿಗೆ ಒಂದು ದೊಡ್ಡ ವಿಶಿಷ್ಟವಾದಂತಹ ಕೊಡುಗೆಯನ್ನ ಕೊಟ್ಟಂತಹ ಹೆಣ್ಣಾಳ್ವಿಕೆ. ಅದಲ್ಲದೆ ಕರಾವಳಿಯಲ್ಲಿ ಅನೇಕ ಪಾಡ್ದನಗಳಲ್ಲಿ ಈ ಬಲ್ಲಾಳ್ತಿಯರ ವಿಷಯ ಬರ್ತದೆ. ಅಕ್ಕು ಬಲ್ಲಾಳ್ತಿ ಅಥವಾ ಯಾವುದೋ ಇಂತ ಅಂದ್ರೆ ಹೆಣ್ಣಾಳ್ವಿಕೆಗೆ ಕರಾವಳಿ ಬಹಳ ಮಹತ್ವದ ಹೆಸರನ್ನ ಕೊಟ್ಟಿದೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಕರಾವಳಿ ಎನ್ನುವುದು ಮಾತೃಪ್ರಧಾನವಾದಂತಹ ವ್ಯವಸ್ಥೆಗೆ ಒಳಗಾದದ್ದು. ಬಹಳ ಹಿಂದಿನಿಂದಲೇ ಮಾತೃಪ್ರಧಾನ, ಇವತ್ತು ಅದು ಪಿತೃಪ್ರಧಾನ ವ್ಯವಸ್ಥೆಗೆ ಹೋಗಿರ್ತದೆ. ಆದ್ರೆ ಮಾತೃಪ್ರಧಾನವಾದಂತಹ ವ್ಯವಸ್ಥೆಗೆ ಕೇರಳದ ಮರುಮಕ್ಕತ್ತ ಅಂತೇಳುವಂತಹ ಅಂತಹ ಒಂದು ಪದ್ಧತಿಗೆ ಕರಾವಳಿ ಬಹಳ ಹಿಂದಿನಿಂದಲೂ ಹೆಸರನ್ನು ಪಡೆದದ್ದು. ಇವತ್ತಿನ ಬದಲಾವಣೆಗಳನ್ನು ನಾನು ಯಾವುದನ್ನು ಹೇಳುವುದಿಲ್ಲ. ಕಾವ್ಯ ಬರೆದು ಹೆಚ್ಚು ಕಡಿಮೆ ಕವಿ ಬರೆದು ಒಂದು 40 ವರ್ಷ ಆಗಿರ್ಬೋದು. ಆ ಕಾಲದಲ್ಲಿ ಆ ಕಾಲಘಟ್ಟ ಚೆನ್ನಾಗಿಯೇ ಇದ್ದದ್ದು. ಆದ್ರೆ 1990ರ ನಂತರದ ಕಾಲಘಟ್ಟದಲ್ಲಿ ಕರಾವಳಿ ಬಹಳ ಬದಲಾಗಿದೆ. ಅದನ್ನ ಇನ್ನೊಂದು ದಿವಸವೂ ನಾವು ಚರ್ಚೆ ಮಾಡಬಹುದು. ಈ ಕಾವ್ಯದ ನೆಲೆಯಲ್ಲಿ ನಾನು ಅದನ್ನು ಬಹಳ ಹೆಚ್ಚು ವಿಸ್ತರಿಸಲಿಕ್ಕೆ ಹೋಗುವುದಿಲ್ಲ. ಇಲ್ಲಿ ಕೊನೆಯ ಭಾಗದಲ್ಲಿ ಅವರು ಈ ಅಮ್ಮಂದಿರ ಚೆಲುವಿನ ಹೂದೋಟದಲ್ಲಿ ಉದುರಿದ ಎಸಲುಗಳನ್ನ ಹೆಕ್ಕಿ ತಂದು ಹೂವಿನ ಪೂಜೆಯನ್ನ ಭಕ್ತಿಯಿಂದ ನಾನು ಅರ್ಪಿಸ್ತೇನೆ, ಕೆರೆಯ ನೀರನ್ನ ಕೆರೆಗೆ ಚೆಲ್ಲುವ ದೃಷ್ಟಿಯಿಂದ ಅಂತ ಒಂದು ರೀತಿಯ ವಿನೀತ ಭಾವವನ್ನ ಈ ಕಾವ್ಯದ ಕೊನೆಯಲ್ಲಿ ಕಾಣ್ತೇವೆ. ನಾನೇನೇ ಮಾಡ್ತಿದ್ರು, ನಾನು ಕಾವ್ಯವನ್ನ ರಚನೆ ಮಾಡಿದ್ರು, ನಾನು ಸಾಹಿತ್ಯಕ್ಕೆ ಏನೇ ಕೊಡುಗೆ ಕೊಟ್ಟರು, ಅಥವಾ ನಾನು ಕನ್ನಡದಲ್ಲಿ, ತುಳುವಿನಲ್ಲಿ, ಮಲಯಾಳಂ ತಾಯಿಯಂದಿರ ಪೋಷಣೆಯಲ್ಲಿ ಇದ್ರೂ ಕೂಡ ನಾನು ಬಹಳ ಭಕ್ತಿಯಿಂದ ನನ್ನ ಕೆಲಸವನ್ನ ಮಾಡುವುದು ಬರೀ ಒಂದು ಎಸಳನ್ನ, ಅದರ ಮಲರನ್ನ ತಂದು ನಾನು ಅರ್ಪಿಸುವ ಕೆಲಸ ಮಾತ್ರ ಮಾಡ್ತೇನೆ ಅಂತ ಕವಿ ಹೇಳ್ತಾರೆ.
ಅಮೃತ ಸೋಮೇಶ್ವರರ ವ್ಯಕ್ತಿತ್ವ ಕೂಡ ಹಾಗೆ, ನಿಮಗೆ ಗೊತ್ತಿರ್ಬೋದು. ವಿದ್ವತ್ತು ಮತ್ತು ವಿನಯ ಎರಡಕ್ಕೂ ಕೂಡ ಹೆಸರಾದವರು. ಹಾಗಾಗಿ ಅಮೃತ ಸೋಮೇಶ್ವರರು ನಮ್ಮಲ್ಲಿ ಅಜಾತ ಶತ್ರುವಾಗಿ ಬೆಳೆದವರು. ಅವರು ಎಷ್ಟು ವಿದ್ವಾಂಸರಾಗಿದ್ರು ಅಷ್ಟೇ ವಿನಯವಂತರು ಕೂಡ ಆಗಿದ್ರು. ಎಲ್ಲರನ್ನ, ಅದರಲ್ಲಿಯೂ ಹಿರಿಯರನ್ನ ಮೆಚ್ಚುವ, ಅವರನ್ನ ಇಷ್ಟಪಡುವ, ಅವರನ್ನ ಪ್ರೋತ್ಸಾಹಿಸುವ ಒಂದು ದೊಡ್ಡ ಗುಣ ಅವರಲ್ಲಿ ಇತ್ತು. ಹಾಗಾಗಿ ಆ ಪ್ರತಿಭೆ ಬಹಳ ದೊಡ್ಡದು. ಅವರು ಯಾವುದೇ ನೆಲೆಯಲ್ಲಿಯೂ ಪ್ರಶಸ್ತಿಯ ಹಿಂದೆ ಹೋದದ್ದಾಗ್ಲಿ, ಪ್ರಚಾರದ ಹಿಂದೆ ಹೋದದ್ದಾಗ್ಲಿ ಏನೂ ಇಲ್ಲ. ಅವರ ಪ್ರತಿಭೆಯ ನೆಲೆಯಲ್ಲಿ ಕನ್ನಡದಲ್ಲಿ, ತುಳುವಿನಲ್ಲಿ ಬಹಳ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ ಅವರು. ಜನಪದ ವಿದ್ವಾಂಸರಾಗಿ ಕಾವ್ಯ, ಸಣ್ಣ ಕಥೆ, ನಾಟಕ, ಯಕ್ಷಗಾನ, ವಿಮರ್ಶೆ ಈ ತರದ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. 1935ರಿಂದ 2024ರವರೆಗೆ ಅಂದ್ರೆ ಸುಮಾರು 89 ವರ್ಷಗಳವರೆಗೆ ಅವರು ತುಂಬು ಜೀವನವನ್ನು ನಡೆಸಿದ್ದಾರೆ. 35 ವರ್ಷ ಅವರು ಅಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ಕನ್ನಡದಲ್ಲಿಯೂ ಕೂಡ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. 4 ಕಥಾ ಸಂಕಲನ, 5 ಕವನ ಸಂಕಲನ, 1 ಕಾದಂಬರಿ, 3 ನಾಟಕ, 9 ನೃತ್ಯ ರೂಪಕ, 2 ವ್ಯಕ್ತಿ ಚಿತ್ರ, 7 ಸಂಪಾದಿತ ಕೃತಿಗಳು, 22 ಯಕ್ಷಗಾನ ಕೃತಿಗಳು, 9 ಧ್ವನಿ ಸುರುಳಿಗಳನ್ನ ಅವರು ಪ್ರಕಟ ಮಾಡಿದ್ದಾರೆ. ಇದು ಕನ್ನಡದಲ್ಲಿ. ತುಳುವಿನಲ್ಲಿ ನೋಡಿ, 2 ಕವನಗಳು, 10 ತುಳು ನಾಟಕಗಳು, 1 ಅನುವಾದ, 2 ಪಾಡ್ದನ ಸಂಗ್ರಹ, 2 ನೃತ್ಯ ರೂಪಕ, 3 ರೇಡಿಯೋ ನಾಟಕ, 15 ಯಕ್ಷಗಾನ ಗ್ರಂಥಗಳು, ಮತ್ತೆ ಪ್ರಸಂಗಗಳು, ತುಳು ಭಾವಗೀತೆಗಳು, ತುಳು ಭಕ್ತಿ ಗೀತೆಗಳು, ಹೀಗೆ ಬಹಳ ದೊಡ್ಡದಾದ ಕೆಲಸಗಳನ್ನ ಸೋಮೇಶ್ವರರು ಮಾಡಿದ್ದನ್ನ ನಾವು ಕಾಣ್ತೇವೆ. ಹಾಗಾಗಿ ಇಡೀ ಅಮೃತ ಸೋಮೇಶ್ವರರ ವ್ಯಕ್ತಿತ್ವ ಜೊತೆಗೆ ತುಳುನಾಡಿನ ಒಂದು ಒಂದು ಸಾಂಸ್ಕೃತಿಕವಾದಂತಹ ನೋಟವನ್ನ ನಮಗೆ ಈ 2 ಕಾವ್ಯಗಳ ಮೂಲಕ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ತುಳುನಾಡು ಈ ತರ ಇಲ್ಲ. ಏನು ಕವಿ ಹೇಳಿದಾರೋ ಹಾಗೆ ಇಲ್ಲ. ಭತ್ತದ ಬೆಳೆಯ ಆಶ್ರಯದಲ್ಲಿ ಇಡೀ ತುಳುನಾಡನ್ನ ಕಟ್ಟಿ ನಿಂತದನ್ನ ನಾನು ಗಮನಿಸಿದ್ದೇನೆ, ನನ್ನ ಅಧ್ಯಯನದಲ್ಲಿ ನಾನು ನೋಡಿದ್ದೇನೆ. ಆದ್ರೆ ಇವತ್ತು ನಿಮಗೆ ಭತ್ತ ಬೇಸಾಯವನ್ನ ತುಳುನಾಡಿನ ಎಲ್ಲಿಯೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಹೊರಗಡೆಯಿಂದ ಭತ್ತವನ್ನ ತರ್ತೇವೆ. ಧಾರ್ಮಿಕ ಸಹಿಷ್ಣುತೆಯನ್ನ ಇವತ್ತು ತುಳುನಾಡಿನಲ್ಲಿ ನಮಗೆ ಕಾಣ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಅದು ಒಂದು ಭಾಗದಲ್ಲಿ ಇದೆ. ಅದರ ಜೊತೆಗೆ ವಾಣಿಜ್ಯ ಬೆಳೆಗಳು ಬಹಳ ದೊಡ್ಡ ಮಟ್ಟಿನಲ್ಲಿ, ವ್ಯಾಪಾರ ಬೆಳೆಗಳು, ಅಡಿಕೆ, ರಬ್ಬರು, ಕೋಕೋ, ಈ ತರದ ಕರಿಮೆಣಸು, ಈ ತರದ ಬೆಳೆಗಳು ಬಹಳ ವ್ಯಾಪಕವಾಗಿ ಬೆಳೀತಾ ಇದೆ. ವೃತ್ತಿ ಶಿಕ್ಷಣಗಳು ಜೊತೆಗೆ ಶೈಕ್ಷಣಿಕವಾದಂತಹ ಒಂಥರದ ವ್ಯಾಪಾರೀಕರಣಗಳು ಇದೆಲ್ಲವೂ ಕೂಡ ಕರಾವಳಿಯಲ್ಲಿ ನಡೆಯುವುದನ್ನು ನಾವು ಕಾಣ್ತಾ ಇದ್ದೇವೆ. ಸಾಂಸ್ಕೃತಿಕವಾದ ಬದಲಾವಣೆಗಳನ್ನ ನಾವು ಕರಾವಳಿಯಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಕಾಣ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಕವಿ ಏನು ಇಲ್ಲಿ ಹೇಳಿದ್ದಾರೋ ಅದನ್ನ ಇವತ್ತು ನೀವು ಕರಾವಳಿಯಲ್ಲಿ ಬಂದ್ರೆ ನೋಡಬಹುದು ಅಂತ ನಾನು 100ಕ್ಕೆ 100 ಹೇಳಲಾರೆ. ಆದ್ರೆ ಭೂತಾರಾಧನೆಗಳು, ಯಕ್ಷಗಾನಗಳು, ನಾಗಾರಾಧನೆಗಳು, ಜೊತೆಗೆ ಕಡಲು, ಪಶ್ಚಿಮ ಘಟ್ಟ, ಇದೆಲ್ಲವೂ ಕೂಡ ಕರಾವಳಿಯಲ್ಲಿ ಇವತ್ತಿಗೂ ಕೂಡ ಅತ್ಯಂತ ಸಮೃದ್ಧವಾಗಿ ಮತ್ತು ಜೀವಂತವಾಗಿ ಇದೆ. ಅದನ್ನ ಇನ್ನೂ ಉಳಿಸಿದ್ರೆ, ಇನ್ನೂ ಬೆಳೆಸಿದ್ರೆ ಕರಾವಳಿ ಒಂದು, ಮತ್ತು ಭಾಷಾ ಸಾಮರಸ್ಯ, ಅದರಲ್ಲಿ ನಾನು 2 ಮಾತಿಲ್ಲ. ಭಾಷಾ ಸಾಮರಸ್ಯದಲ್ಲಿ ತುಳು ಮುಖ್ಯವಾದ 50% ಮಾತನಾಡುವವರು ತುಳು ಮಾತೃ ಭಾಷೆಯವರು, ಆದ್ರೆ ಉಳಿದವರೆಲ್ಲ ಮಾತೃಭಾಷೆಯವರು ಕೂಡ ಆ ತರದ ಒಂದು ಸಾಮರಸ್ಯವನ್ನು ನಾವು ಕರಾವಳಿಯಲ್ಲಿ ಕಾಣ್ಲಿಕ್ಕೆ ಸಾಧ್ಯತೆ ಇದೆ. ಈ ತರದ ಒಂದು ವಿಶಿಷ್ಟವಾದಂತಹ ಇದನ್ನ ಇಲ್ಲಿ ಈ ಭಾಗವನ್ನ ಪರಿಚಯ ಮಾಡ್ಲಿಕ್ಕೆ ಮತ್ತು ನನಗೆ ಅಮೃತ ಸೋಮೇಶ್ವರರ ಬಗ್ಗೆ ಪರಿಚಯ ಮಾಡ್ಲಿಕ್ಕೆ ನನಗೆ ಭಂಡಾರ ಪ್ರಕಾಶನದವರು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಬಾಬುರಾಯ್ ದೊರೆ ಅವರಿಗೆ, ಬಸವರಾಜ ಕೊಡಗುಂಟಿ ಅವರಿಗೆ, ಮತ್ತು ನನ್ನ ಹೆಸರನ್ನ ಇಲ್ಲಿಗೆ ಸೂಚನೆ ಮಾಡಿದಂತಹ ನನ್ನ ಗುರು ಸಮಾನರು ಮತ್ತು ನಾನು ಬಹಳ ಇಷ್ಟಪಡುವಂತಹ ವಿದ್ವಾಂಸರು ಆದಂತಹ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರಿಗೆ ನಾನು ಪ್ರೀತಿಯಿಂದ ವಂದಿಸ್ತಾ ಇದ್ದೇನೆ. ಹೆಚ್ಚು ಕಡಿಮೆ ನಾನೊಂದು 3/4 ಗಂಟೆ ಮಾತಾಡಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಮತ್ತೆ ಈ ವಿಷಯದಲ್ಲಿ ಏನಾದರೂ ಚರ್ಚೆಗಳು ಇತ್ಯಾದಿಗಳೆಲ್ಲ ಇದ್ರೆ ನನ್ನ ಮಟ್ಟಿನಲ್ಲಿ ನಾನು ಅದಕ್ಕೆ ವಿಶ್ಲೇಷಣೆಯನ್ನು ಮಾಡಿದ್ದೇನೆ. ಚರ್ಚೆಗಳು ಇತ್ಯಾದಿಗಳಿದ್ರೆ ನಿಮ್ಮ ಜೊತೆಗೆ ನಾನು ಸಂವಾದಕ್ಕೂ ತಯಾರಿದ್ದೇನೆ. ಕುಡಾರೋ ನಿಗ್ಲಿಗೆ ಮಾತೇರಿಗ್ಲ ಏನು ಸೊಲ್ಮೆ ಸಂದಾಪೆ ನಿಗ್ಲಿ ಮಾತೇರ್ಲ ಮಸ್ತ್ ಜನ ಮೂಳು ಕೇಳೊಂದಿತ್ತೇನೆ ನಾನು ತೂಂದುಲ್ಲೆ ನಿಗ್ಲಿ ಮಾತೇರ್ಲ ಸೇರಿದ ಮೂಲು ಏನನ್ನ ಲೆತ್ತದಾರ ಬೊಕ್ಕ ಈ ಒಂಜಿ ಕವಿತೆಯನ್ನು ಪಂಪನ ಒಂಜಿ ಭಾಗನೆ ತುಳುಟುಂಡು. ಅದನ್ನು ನಾನು ನಿಮ್ಮಲ್ಲಿ ಕವಿತೆ ಎನ್ನುವ ಜನಪದ ಒಂದು ಭಾಗ ಇದೆ, ಅದನ್ನು ನಾನು ಜಸ್ಟ್ ನಿಮಗೆ 1 ನಿಮಿಷ ಹೇಳಿಬಿಡ್ತೇನೆ. ಪಾಡ್ದನಗಳು ಮತ್ತು ಕವಿತಾ ಅಂತ ಇದೆ ಜನಪದದಲ್ಲಿ. ಅದು ನೇಜಿ ಹಾಡುಗಳು ಅಂತ ನಾವು ಇಲ್ಲಿ ಈ ಭಾಗದಲ್ಲಿ ಕರಿತೇವೆ ಅದನ್ನು. ಅದು ಬಹಳ ಸಮೃದ್ಧವಾಗಿ ಕರಾವಳಿಯಲ್ಲಿ ಇದೆ. ನಾನೇ ತುಂಬಾ ಕಲೆಕ್ಟ್ ಮಾಡಿದ್ದೇನೆ. ಮತ್ತು ಪ್ರೊಫೆಸರ್ ವಿವೇಕ್ ರೈ ಅಂತವರು, ಮತ್ತೆ ರಾಜಶ್ರೀ ಅಂತವರು, ಡಾಕ್ಟರ್ ರಾಜಶ್ರೀ ಅಂತವರು, ಇವರೆಲ್ಲ ತುಂಬಾ ಜನ, ಇವನ್ ಅಮೃತ ಸೋಮೇಶ್ವರ್ ಅಂತವರು, ಶಿವರಾಮ್ ಕಾರಂತರು ಕೂಡ ಕೆಲವನ್ನ ಕಲೆಕ್ಟ್ ಮಾಡಿದ್ದಾರೆ. ಅನೇಕರು ಈ ತರ ಅದನ್ನು ಕಲೆಕ್ಟ್ ಮಾಡಿ ಇಟ್ಟುಕೊಂಡದ್ದಿದೆ.
ಮಂಗಳೂರು ಆಕಾಶವಾಣಿಯಲ್ಲಿ ಮತ್ತು RRCಯಲ್ಲಿ ಮುಖ್ಯವಾಗಿ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರದಲ್ಲಿ ಕೂಡ ಆ ಕೆಲಸ ನಡೆದಿದೆ. ಕವಿತಾ ಎನ್ನುವ ಭಾಗ ಅದು ಜನಪದ ಸ್ವರೂಪದ್ದು. ಕವಿತೆ, ಈ ತುಳು ಕವಿತೆಗಳನ್ನ ಈ ತರ ಆಧುನಿಕ ಶಿಷ್ಟ ಕಾವ್ಯಗಳಲ್ಲಿ ಬರೆದದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗಾಗಿ ನಿಮ್ಗೆಲ್ರಿಗೂ ಮತ್ತೊಮ್ಮೆ ನಾನು ವಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಸರ್, ಥ್ಯಾಂಕ್ ಯು ಸರ್. ಈ ಒಂದು ಕವಿತೆಯ ಮೂಲಕ ನೀವು ಇಡೀ ತುಳುನಾಡಿನ ಸಂಸ್ಕೃತಿಯನ್ನ, ಪರಂಪರೆಯನ್ನ, ಅಲ್ಲಿನ ಭಾಷಾ ವೈವಿಧ್ಯತೆಯನ್ನ ಕಟ್ಕೊಟ್ರಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್. ಇಲ್ಲಿ ಒಂದಷ್ಟು ಪ್ರಶ್ನೆಗಳಿದಾವೆ ಸರ್. ಪ್ರಶ್ನೆಗಳನ್ನ ನೋಡೋಣ. ಒಬ್ರು ಕರ್ಲಿಂಗ್ ನಾಟೇಕರ್ ಅವರು ಒಂದು ಪ್ರಶ್ನೆ ಕೇಳಿದಾರೆ ಸರ್. ಈ ಆಧುನಿಕ ತುಳು ಕಾವ್ಯ ಯಾವಾಗ ಶುರುವಾಗುತ್ತದೆ? ಅದರಲ್ಲೂ ಕನ್ನಡದಂತೆ ಘಟ್ಟಗಳು ಇವೆಯೇ ಅಂತೇಳಿ ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್. ಕನ್ನಡದಲ್ಲಿ, ತುಳುವಿನಲ್ಲಿ ಕಾವ್ಯಗಳು ಬಂದದ್ದು ಬಹಳ ಕಡಿಮೆ. ನಾನು ಹೇಳಿದೆಲ್ಲ, ಕವಿತೆಗಳು ಅಂತ ಹೇಳುವ ಒಂದು ಪ್ರಕಾರ ಜಾನಪದದಲ್ಲಿದೆ. ಆದ್ರೆ ತುಳು ಕಾವ್ಯಗಳನ್ನ ಕಟ್ಟಿದ್ದು ಕಡಿಮೆ. ಆದ್ರೆ ಪಳಂತುಳು ಅಂದ್ರೆ ಹಳೆಯ ತುಳುವಿನಲ್ಲಿ 12ನೇ ಶತಮಾನದಲ್ಲಿ ಈ ನಮ್ಮಲ್ಲಿ ಪಂಪನ ಕಾವ್ಯಗಳು ಮತ್ತು ರನ್ನನ ಕಾವ್ಯಗಳು, ಜನನ ಕಾವ್ಯಗಳು ಇವುಗಳೆಲ್ಲ ಬಂದ ಅದೇ ಕಾಲಘಟ್ಟ 12ನೇ ಶತಮಾನದಿಂದ ತುಳು ಕಾವ್ಯ, ಅದು ಭಾಗವತ ಅಥವಾ ಮಹಾಭಾರತ, ಶ್ರೀದೇವಿ, ಕಾವೇರಿ, ಈ ತರದ ಕಾವ್ಯಗಳು ಒಂದಷ್ಟು ಬಂದಿವೆ. ಅದು ತುಳು ಲಿಪಿಯನ್ನೇ ಇಟ್ಟುಕೊಂಡೇ ಬಂದದ್ದು. ತುಳು ಲಿಪಿ ಇದೆ ಆಕ್ಚುಲಿ, ಆದ್ರೆ ಅದರ ಬಳಕೆ ತುಂಬಾ ಕಡಿಮೆ. ಹಾಗಾಗಿ ಆಧುನಿಕ ಕನ್ನಡ ಕಾವ್ಯಗಳು ಸಾಮಾನ್ಯವಾಗಿ 1950ರ ನಂತರ, ಅದಕ್ಕಿಂತ ಮೊದಲು ಕೆಲವರು, ಈ ಪೊಳಲಿ ಶೀನಪ್ಪ ಹೆಗಡೆ ಅಂತವರು, ಇವರೆಲ್ಲ ಅಲ್ಲಲ್ಲಿ ಕೆಲವೆಲ್ಲ ಬರೆದಿದ್ದಾರೆ. ಆದ್ರೆ ಮುಖ್ಯವಾಗಿ ಅಮೃತ ಸೋಮೇಶ್ವರ್ ಅಂತವರು, ಅಥವಾ ಇವನ್ ಕರೆಕ್ಟ್, ಅದು ಮಂದಾರ ಕೇಶವ ಭಟ್ರ ಬಗ್ಗೆ ಇಲ್ಲಿ ಪ್ರಸ್ತಾಪ ಆಗಿದೆ. ಅದು ಆಧುನಿಕ ಕಾವ್ಯಗಳಲ್ಲಿ, ಅಂದ್ರೆ ಮಹಾಕಾವ್ಯಗಳ ಸಾಲಿನಲ್ಲಿ ಸೇರ್ತದೆ. ಈ ತರದ ಕಾವ್ಯಗಳು, ಜನಪದ ಕಾವ್ಯಗಳು, ಮಹಾಕಾವ್ಯಗಳು ತುಂಬಾ ಇದೆ ಕನ್ನಡದ ತುಳುವಿನಲ್ಲಿ. ಆದ್ರೆ ಆಧುನಿಕ ಕಾವ್ಯಗಳು ಒಂದಷ್ಟು ಇದೆ. ಬಹಳ ದೊಡ್ಡ ಮಟ್ಟಿಗೆ ಕಾವ್ಯಗಳೆಲ್ಲ ಕಟ್ಟುವಂತ ಕೆಲಸಗಳಾಗ್ಲಿಲ್ಲ. ಆದ್ರೆ ಉಳಿದ ಸಾಹಿತ್ಯಗಳು, ತುಳು ಬರಹಗಳು, ಕಾದಂಬರಿಗಳು ಬಂದಿವೆ, ಮತ್ತೆ ಕಥೆಗಳು ಬಂದಿವೆ. ಜನಪದದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಕೆಲಸಗಳು ಕರಾವಳಿಯಲ್ಲಿ ನಡೆದಿದೆ. ಅದನ್ನು ನಾನು ಮಂಗಳೂರು ಯೂನಿವರ್ಸಿಟಿಯನ್ನು ಮತ್ತು RRCಯನ್ನು ಬಹಳ ಮುಖ್ಯವಾಗಿ ನಾನು ಇಲ್ಲಿ ಗುರುತಿಸ್ತೇನೆ. ತುಂಬಾ ದೊಡ್ಡ ಕೆಲಸಗಳು ತುಳುವಿನಲ್ಲಿ ನಡೆದಿದೆ. ಆಧುನಿಕ ಸಾಹಿತ್ಯದಲ್ಲಿ ಅಷ್ಟರ ಮಟ್ಟಿಗೆ ನಡೆದಿದೆ ಅಂತ ನಾನು ಹೇಳಲಾರೆ, ಆದ್ರೂ ನಡೆದಿದೆ. ಪಾಲ್ತಾಡ್ ರಾಮಕೃಷ್ಣ ಆಚಾರ್ ಅವರು, ಅವರ ಪುಣ್ಯತಿಥಿ ಇವತ್ತು. ಅವರು ತೀರಿ ಹೋಗಿ ಇವತ್ತಿಗೆ 1 ವರ್ಷ ಆಯ್ತು. ಪಾಲ್ತಾಡ್ ರಾಮಕೃಷ್ಣಾಚಾರ್ಯ ಅಂತವರು ಕೂಡ ತುಂಬಾ ಕಾವ್ಯಗಳನ್ನ ಕನ್ನಡದಲ್ಲಿ, ತುಳುವಿನಲ್ಲಿ ಬರೆದಿದೆ. ಈ ತರದ ಅನೇಕರು, ಒಂದಷ್ಟು ಜನ ಇದ್ದಾರೆ, ಬರೆದಿದ್ದಾರೆ. ಅದು ದೊಡ್ಡ ಮಟ್ಟಿಗೆ ಬಹಳ ಕನ್ನಡದಲ್ಲಿ ಆದಷ್ಟು ಕೆಲಸಗಳನ್ನ ನಾವು ತುಳುವಿನಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಥ್ಯಾಂಕ್ ಯು ಸರ್. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಸರ್. ಈ 3 ಭಾಷೆಗಳನ್ನ ತಾಯಿ ಎನ್ನುವ ಪರಿಕಲ್ಪನೆ ಮೊದಲಿನಿಂದಲೂ ಈ ನೆಲದಲ್ಲಿ ಇದೆಯೇ ಅಂತ ಒಂದು ಪ್ರಶ್ನೆ ಇದೆ ಸರ್. ಹಾಗೆ ಇಲ್ಲ. ತುಳು ಅಂದ್ರೆ ನಾನು ಅದಾಗೆ ಹೇಳಿದಾಗೆ, ತುಳು ಅಪ್ಪೆ ಅಂತ ಆ ಪರಿಕಲ್ಪನೆ ಬಂದದ್ದೇ ಆಧುನಿಕ ಸಾಹಿತ್ಯದ ನಂತರ. ತುಳು ಅಪ್ಪೆ ಅಂತ, ತುಳು ತಾಯಿ ಅಂತೇಳಿ. ಅದು ಈಗ ಕನ್ನಡದಲ್ಲಿಯೂ ಕೂಡ ಅದೇ ನೆಲೆಯಲ್ಲೇ ಬಂದದ್ದು. 3 ತಾಯಿ ಅಂತೇಳಿ ಅಷ್ಟು ಇದಿಲ್ಲ. ಯಾಕಂದ್ರೆ ತುಳು ಶಿಷ್ಟ ಕಾವ್ಯಗಳು ಅಥವಾ ಶಿಷ್ಟ ಭಾಷೆಯಾಗಿ ಅದು ಪಠ್ಯದ ರೂಪವಾಗಿ ಬರ್ಲಿಲ್ಲ. ಇತ್ತೀಚೆಗೆ 5ನೇ ಕ್ಲಾಸಿನಿಂದ ಕಲಿಸುವಂತ ವ್ಯವಸ್ಥೆ, ನಾನೇ ಆ ಪಠ್ಯವನ್ನು ತಯಾರು ಮಾಡಿದ್ದು. ಡಾಕ್ಟರ್ ಪಾಲ್ತಾಡ್ ರಾಮಕೃಷ್ಣಾಚಾರ್ಯ ಅವರು ಯಕ್ಷಗಾನದ ತುಳು ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಅವರು ಬಹಳ ಶ್ರಮಪಟ್ಟು ಪಠ್ಯವನ್ನ ತಂದ್ರು. ಆ ಪಠ್ಯದಲ್ಲಿ ನಾನು ಕೆಲಸ ಮಾಡಿದ್ದೆ, ಇನ್ನು ಅನೇಕ ವಿದ್ವಾಂಸರು ಕೆಲಸ ಮಾಡಿದ್ದಾರೆ. ಹಾಗೆ ಅದು ಕಲಿಕೆಯ ಭಾಷೆಯಾಗಿ ಇತ್ತೀಚೆಗೆ ಬಂದದ್ದು. ಒಂದು 10 ವರ್ಷದ ನಂತರ ಕಲಿಕೆಯ ಭಾಷೆಯಾಗಿ ಬಂದದ್ದು. ಕಲಿಕೆಯ ಭಾಷೆಯಾಗಿ ಅಥವಾ ಶಿಷ್ಟವಾದಂತಹ ಪರಂಪರೆಗಳಲ್ಲಿ ಅದು ಭಾಷೆಯಾಗಿ ಬಾರದೆ, ಈಗ ಕಿಞ್ಞಣ್ಣ ರೈ ಅವರು ತುಳುವಿನಲ್ಲಿ ದೊಡ್ಡ ಕೆಲಸ ಮಾಡಿದ್ದಾರೆ. ಕಿಞ್ಞಣ್ಣ ರೈ ಅವರು ಕನ್ನಡದಲ್ಲಿಯೂ ಮಾಡಿದ್ದಾರೆ, ತುಳುವಿನಲ್ಲಿಯೂ ಮಾಡಿದ್ದಾರೆ. ಅವರು ತುಳು ಅವರ ಮಾತೃಭಾಷೆಯವರು. ಈ ತರದ ಕೆಲವು ಆಧುನಿಕ ಕವಿಗಳು ಅದನ್ನ ತಾಯಿಯ ಸ್ವರೂಪ ಅಂತ ಹೇಳಿ ಹೇಳಿದ್ದಾರೆ. ಕನ್ನಡದಲ್ಲಿಯೂ ನಾವು ಅದನ್ನ BM ಶ್ರೀಕಂಠಯ್ಯ ಅವರು ಅಥವಾ ಗೋವಿಂದ ಪೈ ಅಂತವರು, ಕುವೆಂಪುರಂತವರು, ಅವರು ಅದನ್ನ ಕನ್ನಡಾಂಬೆ ಮತ್ತು ಕನ್ನಡ ತಾಯಿ, ಭಾರತಾಂಬೆ, ಈ ತರದ ಕಾನ್ಸೆಪ್ಟ್ ಅನ್ನ ಹೇಗೆ ಕನ್ನಡದಲ್ಲಿ ತಂದಿದ್ದಾರೋ ಅದೇ ಪರಿಕಲ್ಪನೆಯಲ್ಲಿ ತುಳುವಲ್ಲಿ ಬಂದದನ್ನು ನಾವು ಕಾಣ್ತೀವಿ. ಸರ್, ಥ್ಯಾಂಕ್ ಯು ಸರ್. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಮಂದಾರ ರಾಮಾಯಣ ತುಳು ಭಾಷೆಯಲ್ಲಿ ರಚನೆಯಾದ ಕಾವ್ಯನ ಅಥವಾ ಅನುವಾದಿತ ತುಳು ಕಾವ್ಯನ ಅಂತೇಳಿ ಕೇಳಿದ್ದಾರೆ. ಮಂದಾರ ರಾಮಾಯಣ ತುಳುವಿನಲ್ಲೇ ಅವರು ರಚಿಸಿದಂತಹ ಒಂದು ಕಾವ್ಯ. ರಾಮಾಯಣವನ್ನ ಇಟ್ಟುಕೊಂಡು ಅವರು ಆ ಕಾವ್ಯವನ್ನ ರಚಿಸಿದ್ದಾರೆ. ಈಗ ಕುವೆಂಪುರವರ ಇದು ರಾಮಾಯಣ ದರ್ಶನಂ ಬಂದ ಹಾಗೆ ತುಳುವಿನಲ್ಲಿ ಮಂದಾರ ರಾಮಾಯಣ ಬಂದಿದೆ.
ರಾಮಾಯಣ ಕಾವ್ಯವನ್ನು ಇಟ್ಟುಕೊಂಡು ಅವರು ರಚನೆ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಇಲ್ಲಿ ರಾಜೇಂದ್ರ ಕುಮಾರ್ ಮುದ್ನಾಳ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್ ಇಲ್ಲಿ. ಭೂತಾರಾಧನೆಗೂ ಹಾಗೂ ಯಕ್ಷಗಾನಗಳ ನಡುವಿನ ಪದ್ಯ, ರಾಗ, ಸಂಗೀತ ಹೇಗೆ ವಿಭಿನ್ನವಾಗಿದೆ ಅಂತೇಳಿ ಒಂದು ಪ್ರಶ್ನೆ ಇದೆ ಸರ್. ಅಂದ್ರೆ ಯಕ್ಷಗಾನದಲ್ಲಿ ಹೇಗೆ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಶಿಷ್ಟವಾದಂತಹ ಕಾವ್ಯ ಪ್ರಕಾರದಲ್ಲಿ ಅದು ಭಾಗವತಿಕೆ ಅಂತ ಅದನ್ನ ಕರಿತೇವೆ ನಾವು. ಅದಕ್ಕೆ ಅದರದೇ ಆದಂತಹ ಛಂದಸ್ಸಿನಲ್ಲಿ ಅದನ್ನ ಇಟ್ಟುಕೊಂಡು ಅದು ಶಿಷ್ಟ ಕಾವ್ಯ. ಅದು ಕುಮಾರವ್ಯಾಸನ ಕಾವ್ಯಗಳ ಅಥವಾ ಬೇರೆ ಈಗ ಪಾರ್ಥಿಸುಬ್ಬ ಅಂತ ಹೇಳುವವನು ಮೊದಲಾಗಿ ಯಕ್ಷಗಾನ ಪ್ರಸಂಗವನ್ನ ನಮ್ಮಲ್ಲಿ ತಂದದ್ದು ತೆಂಕಿನಲ್ಲಿ. ಅದು ಬಡಗಿನಲ್ಲಿ ಇವತ್ತು ಬಳಕೆ ಇದೆ. ಆ ನಂತರ ಅನೇಕ ಕವಿಗಳು, ಸುಮಾರು 300 ವರ್ಷಗಳ ಹಿಂದಿನ ಆ ನಂತರ ಅನೇಕ ಕವಿಗಳು ಯಕ್ಷಗಾನ ಪದ್ಯಗಳನ್ನ ರಚನೆ ಮಾಡಿದ್ದಾರೆ. ಆ ಪದ್ಯಗಳು ಶಿಷ್ಟ ಛಂದಸ್ಸು ಛಂದೋ ರೂಪದಲ್ಲಿ ಇರುವಂತದ್ದು. ಅದನ್ನ ಒಬ್ಬ ಭಾಗವತ ಅದನ್ನ ಹಾಡ್ತಾರೆ. ಅದಕ್ಕೆ ಸರಿಯಾಗಿ ಮೃದಂಗ ವಾಚನ ಇರ್ತದೆ ಮತ್ತು ಚಂಡೆ ಇರ್ತದೆ, ಚಕ್ರತಾಳಗಳು ಮತ್ತು ಜಾಗಟೆಗಳನ್ನ ಬಳಸಿ ಅದನ್ನ ಹಾಡ್ತಾರೆ. ಅದು ಪಕ್ಕಾ ಶಾಸ್ತ್ರೀಯವಾದಂತಹ ನೆಲೆಯಲ್ಲಿ ಹಾಡತಕ್ಕಂಥದ್ದು. ಅದು ಅದರಲ್ಲಿ ಮತ್ತೆ ಬೇರೆ ಏನು ಇದಿಲ್ಲ. ಭಾಗವತ ಅದು ಹಿಮ್ಮೇಳ ಅಂತ ಕರಿತೇವೆ. ಭಾಗವತನೇ ಅದರಲ್ಲಿ ಬಹಳ ಮುಖ್ಯ. ಭಾಗವತನೇ ಒಬ್ಬ ನಿರ್ದೇಶಕ ಯಕ್ಷಗಾನದ. ಅವನು ಹಾಡನ್ನ ಹಾಡ್ತಾನೆ. ಆ ಹಾಡಿಗೆ ಮುಮ್ಮೇಳದವರು ಅರ್ಥವನ್ನ ಹೇಳ್ತಾರೆ. ಆ ಹಾಡಿಗೆ ಅರ್ಥವನ್ನ ಹೇಳುದು ಅವರದೇ ಅರ್ಥ ಅಲ್ಲ, ಅದು ಹಾಡಿಗೆ ಅರ್ಥವನ್ನ ಹೇಳಬೇಕು. ಹಾಡು ಶಾಸ್ತ್ರೀಯವಾಗಿ ಮತ್ತು ಅದು ಛಂದೋಬದ್ಧವಾಗಿ ಇರುವಂತಹ ಹಾಡದು. ನಿಮಗೆ ಭೂತಾರಾಧನೆಯಲ್ಲಿ ಪಾಡ್ದನಗಳಿರುವುದು, ಅದಕ್ಕೂ ಅದರದೇ ಆದಂತ ಚೌಕಟ್ಟಿದೆ. ಚೌಕಟ್ಟು ಇಲ್ಲ ಅಂತ ನಾನು ಹೇಳುವುದಿಲ್ಲ, ಛಂದೋಬದ್ಧವಾದಂತ ಒಂದು ಚೌಕಟ್ಟಿದೆ ಅದು. ಆದ್ರೆ ಅದು ಜನಪದ ರೂಪದ್ದದು, ಅದು ಬರಹ ರೂಪದ್ದಲ್ಲ. ಇದರ ಪದ್ಯಗಳು ಬರಹ ರೂಪದ್ದದು, ಅದು ಲಿಖಿತ ರೂಪದಲ್ಲಿದೆ. ಜನಪದ ಭೂತಾರಾಧನೆಯ ಹಾಡುಗಳು ಅದು ಬಾಯ್ದರೆಯಾಗಿರುವಂಥದ್ದು ಅಥವಾ ಜನಪದ ರೂಪದಲ್ಲಿ ಇರುವಂಥದ್ದು. ಅದು ಒಬ್ಬ ಹಾಡಿದ್ದ ರೂಪವನ್ನೇ ಇನ್ನೊಬ್ಬ ಹಾಡ್ತಾನೆ ಅಂತ ಹೇಳುವ ಯಾವ ಗ್ಯಾರಂಟಿ ಇಲ್ಲ. ಮತ್ತು ಭೂತಾರಾಧನೆಯಲ್ಲಿ ಹಾಡು ಬಹಳ ಮಹತ್ವ ಅಲ್ಲೂ ಅಲ್ಲ. ಅದು ಈಗ ಭೂತ ಅಥವಾ ದೈವ ಒಮ್ಮೆ ಕಟ್ಟಿ ಅದು ಅದನ್ನ ಆವಾಹಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಆ ಹಾಡುಗಳನ್ನ ಹೇಳಿ ದೈವವನ್ನ ಆವಾಹಿಸಿಕೊಳ್ಳುವಂತಹ ಒಂದು ಸ್ಥಿತಿ ಇದೆ. ಅದಷ್ಟೇ ಅದರಲ್ಲಿ ಇರುವುದು, ಅದರ ಆಚೆಗೆ ಇಲ್ಲ. ಅದರಲ್ಲಿ ಆ ಹಾಡು ಎಲ್ಲಿವರೆಗೆ ಇರ್ತದೆ ಅಂತ ಹೇಳಿದ್ರೆ, ಭೂತ ಆವಾಹನೆಗೊಳ್ಳುವವರೆಗೆ ಅದನ್ನು ವಸಾಯ ಅಂತ ಕರಿತೇವೆ ನಾವು, ಅಥವಾ ಭೂತ ಮೈಗೆ ಬರುವುದು ಅಂತ ನಾವು ಅದನ್ನು ಕರಿತೇವೆ. ಒಂದು ಸ್ವಲ್ಪ ಹೊತ್ತು ಅದು ಇರುತ್ತದೆ. ಅದು ಬಂದ ನಂತರ ಆ ಹಾಡು ಇಲ್ಲ. ಆ ಹಾಡನ್ನು ಬಿಟ್ಟರು, ಪಾಡ್ದನವನ್ನ ಬಿಟ್ಟರು. ಆದ್ರೆ ಪಾಡ್ದನ ದೀರ್ಘವಾದದ್ದು ಇದೆ ಅಂತ ನಾನು ಆಗ ಹೇಳಿದ್ದೇನೆ. 7 ಹಗಲು 7 ರಾತ್ರಿ ಹಾಡುವಂತಹ ಸಿರಿ ಪಾಡ್ದನ ಇದೆ, ಕೋಟಿ ಚೆನ್ನಯ ಪಾಡ್ದನ ಇದೆ ಅಂತ ಹೇಳಿದ್ದೇನೆ. ಅದು ಭೂತಾರಾಧನೆಗೆ ನೇರ ಸಂಬಂಧ ಇರುವಂತದ್ದಲ್ಲ. ಆದರೆ ಆ ಪಾಡ್ದನಗಳು ಕೋಟಿ ಚೆನ್ನಯ್ಯರ ಬಗ್ಗೆ, ಸಿರಿಯ ಬಗ್ಗೆ ನಮಗೆ ಒಂದು ಕಥನ ಕಾವ್ಯವನ್ನ ಅದು ಹೇಳ್ತದೆ. ಅದೊಂದು ಕಥೆಯನ್ನ ಹೇಳ್ತದೆ. ಹಳ್ಳಿಗಳಲ್ಲಿ, ಗದ್ದೆಗಳಲ್ಲಿ ನೇಜಿ ಅಂದ್ರೆ ಈ ಭತ್ತದ ಸಸಿಯನ್ನ ತೆಗೆಯುವಾಗ ಆ ಪಾಡ್ದನಗಳನ್ನ ಹಾಡ್ತಾ ಇತ್ತು. ಆವಾಗ ಅದು ಮೈಗೆ ಆವಾಹನೆಗೊಳ್ಳುವಂಥದ್ದಲ್ಲ. ಅದನ್ನು ಒಂದು ಆಯಾಸ ಪರಿಹಾರಕ್ಕೋಸ್ಕರ ಅದನ್ನ ಹಾಡ್ತಾ ಇತ್ತು. ಅದು ನಡೀತಾ ಇತ್ತು, ಬಹಳ ಹಿಂದಿನಿಂದಲೇ ನಡೀತಾ ಇತ್ತು. ಆದ್ರೆ ಭೂತಾರಾಧನೆಗಳಲ್ಲಿ ಅದರ ಬಳಕೆ ಇಲ್ಲ. ಭೂತಾರಾಧನೆಯಲ್ಲಿ ಎಲ್ಲೋ ಒಂದು ಸಣ್ಣ ತುಣುಕು, ಒಂದು 5 ನಿಮಿಷ 10 ನಿಮಿಷದ ಒಂದು ತುಣುಕನ್ನ ಹಾಡಿ ಭೂತ ನಂತರ ಅದರ ನೃತ್ಯ, ಅದರ ಅಭಯ ಕೊಡುವುದು, ಅದರ ಬೇರೆ ಇದೆಲ್ಲ ಅದು ಬೇರೆ, ಅದರ ಭಾಗವೇ ಬೇರೆ. ಹಾಗಾಗಿ ಯಕ್ಷಗಾನದಲ್ಲಿ ಹಾಗೆಲ್ಲ. ಯಕ್ಷಗಾನದಲ್ಲಿ ನಿಮಗೆ ರಾತ್ರಿ 9 ಗಂಟೆಯಿಂದ ಶುರುವಾಗಿ ಮರುದಿವಸ ಬೆಳಿಗ್ಗೆ 6 ಗಂಟೆಯವರೆಗೆ ಯಕ್ಷಗಾನ ನಡೆಯುತ್ತಿದ್ರು ಅಲ್ಲಿ ಭಾಗವತನೇ ಮುಖ್ಯ. ಅವ ಪದ್ಯವನ್ನ ಹೇಳಿ ಕಥೆಯನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕವ, ಇಲ್ಲದಿದ್ರೆ ಇಲ್ಲ, ಯಕ್ಷಗಾನ ನಿಂತು ಹೋಗ್ತದೆ. ಹಾಗಾಗಿ ಭಾಗವತ ಯಕ್ಷಗಾನದಲ್ಲಿ ಬಹಳ ಮುಖ್ಯವಾದ ಕೆಲಸ ಮಾಡ್ತಾನೆ. ಅವನ ಹಾಡಿನ ಆಧಾರದಲ್ಲಿ, ಅವನ ಹಾಡಿಗೆ ಪೂರಕವಾಗಿ ಹಿಮ್ಮೇಳದ ಚಂಡೆಮದ್ದಳೆಗಳು ಮತ್ತು ಜಾಗಟೆಗಳು ಇತ್ಯಾದಿಗಳೆಲ್ಲವೂ ಇರ್ತದೆ. ಹಾಗೆ ಮುಮ್ಮೇಳದ ವೇಷಗಳು ಕೂಡ ಕೆಲಸ ಮಾಡ್ತವೆ. ಪಾಡ್ದನಗಳಲ್ಲಿ ಹಾಗೆ ಪಾಡ್ದನ ಒಂದು ತುಣುಕ ನಮ್ಮೆಲ್ಲ ಹಾಡುದು, ಆ ನಂತರ ದೈವ ಬೇರೆ ಅದರ ಸ್ವರೂಪದಲ್ಲಿ ಮುಂದಕ್ಕೆ ಹೋಗ್ತದೆ. ಎಸ್, ಕ್ಲಿಯರ್ ಅಂತ ಕಾಣ್ತದೆ. ಇನ್ನೇನಾದ್ರೂ ಇದೆ ಸರ್? ಇನ್ನೊಂದು 2-3 ಪ್ರಶ್ನೆ ಇದಾವೆ. ತುಳುವಿನಲ್ಲಿ ರಾಮಾಯಣ ಮಹಾಭಾರತ ಕಾವ್ಯಗಳು ಇರುವವೇ ಅಂತೇಳಿ ಒಂದು ಪ್ರಶ್ನೆ ಬಂದಿದೆ. ಇದೆ, ತುಳುವಿನಲ್ಲಿ ರಾಮಾಯಣ ಮಹಾಭಾರತ ಕಾವ್ಯಗಳು ಇದೆ. ಅದೆಲ್ಲಾ ಭಾಷೆಗಳಲ್ಲಿಯೂ ಇದೆ, ತುಳುವಿನಲ್ಲಿಯೂ ಇದೆ. ತುಳು ರಾಮಾಯಣಗಳಿದೆ, ತುಳು ರಾಮಾಯಣದಲ್ಲಿದೆ, ಎಲ್ಲ ತುಂಬಾ ಇದರಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ. ಇವನ್ ನಮ್ಮ ನೇಜಿ ಗದ್ದೆಗಳಲ್ಲಿಯೂ ಕೂಡ ರಾಮಾಯಣ ಮಹಾಭಾರತ ಕಥೆಗಳನ್ನ ಹೇಳುವಂತಹದ್ದು ಕೂಡ ಇದೆ. ತುಳುವಿನಲ್ಲಿ ತುಂಬಾ ಇದೆ ಅಂತ.
ಸರ್ ಥ್ಯಾಂಕ್ ಯು ಸರ್. ರಾಜೇಂದ್ರ ಕುಮಾರ್ ಅವರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಸರ್ ಇಲ್ಲಿ. ಭೂತ ಮತ್ತು ದೈವಗಳ ನಡುವಿನ ವ್ಯತ್ಯಾಸವಿದೆಯೇ? ಭೂತ ಏನು ಎಂದ್ರೆ ಇಲ್ಲ ಇಲ್ಲ ಸರ್ ಅದು ನಾವು ತುಳುವಿನಲ್ಲಿ ಭೂತ ಅಂತ ಹೇಳ್ತೇವೆ, ತುಳುವಿನಲ್ಲಿ ಭೂತ ಅಂತಲೇ ಹೇಳ್ತೇವೆ, ಭೂತ ಅಂತ ಹೇಳ್ತೇವೆ, ಆ, ಭೂತಾರಾಧನೆ ಅಂತಲೂ ಹೇಳ್ತೇವೆ, ದೈವ ಅಂತಲೂ ಹೇಳ್ತೇವೆ. ಭೂತ ಅಂದ್ರೆ ನಮ್ಮ ಈ ಪೀಡೆ ಪಿಸಾಚಿ ಅದಲ್ಲ, ಅದು ಆ ಭೂತ ಅಲ್ಲ. ಅದು ಭೂತ ಅಂದ್ರೆ ಅದು ಆರಾಧನೆಗೊಳಪಡುವಂತಹ ಒಂದು ಇದು, ಅದನ್ನು ದೈವ ಅಂತಲೂ ಕರಿತೇವೆ. ಈಗ ಸ್ವಲ್ಪ ಶಿಷ್ಟವಾಗಿ ಅದನ್ನು ದೈವ ಅಂತ ಕರೀಲಿಕ್ಕೆ ಶುರು ಮಾಡಿದ್ದಾರೆ. ಭೂತ ಅಂತ ಕೇಳಿದ್ರೆ ಅದು ಭೂತ ಅಂತ ಹೇಳಿದ್ರೆ ಈ ಪೀಡೆ ಪಿಸಾಸಿ ಅದ ರೋಡಲ್ಲಿ ಕಾಣುವಂಥದ್ದು ಅದು ಭೂತ ಅಂತೇಳಿ ಆ ತರದ ಒಂದು ಕಾನ್ಸೆಪ್ಟ್ ಬಂದ ಕಾರಣ ಈಗ ಸ್ವಲ್ಪ ಕರಾವಳಿಯಲ್ಲಿ ಭೂತ ಅಂತ ಹೇಳುವುದನ್ನ ಸ್ವಲ್ಪ ಅದು ಹೇಳಬಾರದು ಅಂತ ಹೇಳುವುದೆಲ್ಲ ಇದೆ. ಇಲ್ಲ, ಅದು ಬಹಳ ಹಿಂದಿನಿಂದಲೇ ಭೂತಾರಾಧನೆ ಅಂತಲೇ ಹೇಳ್ತಾ ಇದ್ದದ್ದು. ಭೂತವೇ, ಭೂತವೂ ಒಂದೇ ದೈವವೂ ಒಂದೇ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಕೆಲವು ಸ್ವಲ್ಪ ಶಿಷ್ಟವಾಗಿ ದೈವ ಅಂತ ಹೇಳ್ತಾರೆ, ಇಲ್ಲ ಭೂತ ಅಂತ ಹೇಳ್ತಾರೆ ಅಷ್ಟೇ. ಸರ್ ಥ್ಯಾಂಕ್ ಯು ಸರ್. ಕೋಲದ ಬಗ್ಗೆ ವಿವರಿಸಬಹುದಾ ಸರ್ ಅಂತ ಕೂಡ ಒಂದು ಪ್ರಶ್ನೆ ಬಂದಿದೆ ಸರ್. ಅದೇ ನಾನು ಒಮ್ಮೆ ವಿವರಿಸಿದೆ ಸ್ವಲ್ಪ. ಕೋಲ ಅಂದ್ರೆ ಏನು ಅಂತ ನಾನು ಹೇಳಿದೆ. ನಿಮಗೆ ಕಾಂತಾರದ ಸಿನಿಮಾ ನೋಡಿದ ನಂತರ ಅದಕ್ಕೆ ಇನ್ನೊಂದು ತರದ ತುಂಬಾ ಏನೇನೋ ಇದ್ ಬಂತು. ಆದ್ರೂ ನಾನು ಆಗ ಹೇಳಿದ ಹಾಗೆ ಭೂತದ ಕೋಲಗಳು ಕರಾವಳಿಯಲ್ಲಿ ಭೂತಾರಾಧನೆ ಬಹಳ ಹಿಂದೆಯಿಂದ ಇದ್ದದ್ದು. ನಾನು ಹಾಗೆ ಹೇಳಿದೆ ಅಲ್ಲ, ಸುಮಾರು 1001 ದೈವಗಳು ನಮ್ಮಲ್ಲಿ ಇದಾವೆ. ಆ 1001 ದೈವಗಳಿಗೂ ಕೋಲಗಳು ಅಂದ್ರೆ ಎಲ್ಲದಕ್ಕೂ ಕೋಲ ನಡೀತದೆ ಅಂತ ಕೇಳಿದ್ರೆ ಬಹುತೇಕ ದೈವಗಳಿಗೆ ಕೋಲಗಳು ನಡೀತದೆ. ಕೋಲದಲ್ಲಿ ಅದನ್ನು ಬೇರೆ ಬೇರೆ ಕೋಲ ಅಂತ ಕರಿತೇವೆ, ನೇಮ ಅಂತ ಕರಿತೇವೆ, ಮಚ್ಚಿ ಅಂತ ಕರಿತೇವೆ. ಇದು ಅದರ ಅದರ ಸ್ಟೇಟಸ್ಸಿಗೆ ಹೊಂದಿಕೊಂಡಿರುವಂತದ್ದು. ನಾನು ಹಾಗೆ ಹೇಳಿದೆಲ್ಲ, ಅರಸು ದೈವಗಳಿದೆ, ರಾಜನ್ ದೈವಗಳಿದೆ, ಬಂಟ ದೈವಗಳಿದೆ, ಮನೆ ದೈವ ಅಂತ ಇದೆ, ಹೆಣ್ಣು ದೈವಗಳಿದೆ, ಅವಳಿ ದೈವಗಳಿದೆ. ಈ ತರದ ತುಂಬಾ ದೈವಗಳಲ್ಲಿ ಪ್ರಕಾರಗಳಿದೆ, ಬೇರೆ 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 ಬೇರೆ. ಎಲ್ಲದಕ್ಕೂ ಕೋಲವೇ ನಡೆಯುವುದು. ಕೋಲ ಅಂತ ಹೇಳೋದಕ್ಕೆ ಅರ್ಥ ಆಕ್ಚುಲಿ ಒಂದು ಉತ್ಸವ ಅಂತ. ಅದು ನಮ್ಮಲ್ಲಿ ಏನು ವಿಚಿತ್ರ ಅಂತ ಹೇಳಿದ್ರೆ ಇವಾಗ ಕೋಲೋತ್ಸವ ಅಂತ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಅದು ನನಗೆ ಬಹಳ ಅಂದ್ರೆ ಉತ್ಸವ ಅಂತ ಅರ್ಥ. ಅಂದ್ರೆ ಕೋಲದ ಅರ್ಥ ಗೊತ್ತಿಲ್ಲ ಅದು. ಕೋಲ ಅಂದ್ರೆ ಉತ್ಸವ ಅಂತ ಲೆಕ್ಕ, ದೈವದ ಉತ್ಸವ ಅಥವಾ ಭೂತದ ಉತ್ಸವ. ಅದು ಬಹಳ ಹಿಂದಿನಿಂದಲೇ ನಡೀತಾ ಬಂದದ್ದು. ಈಗ ಬಹಳ ಅದ್ದೂರಿಯಾಗಿ ನಡೀತದೆ. ಹಿಂದೆಲ್ಲ ಇಷ್ಟೆಲ್ಲ ಅದ್ದೂರಿಗಳಿರ್ಲಿಲ್ಲ. ಮುಖ್ಯವಾಗಿ ಅದಕ್ಕೆ ನಾನು ಆಗ ಹೇಳಿದ ಹಾಗೆ ಅದನ್ನ ಕಟ್ಟುವಂತಹ ವರ್ಗವೇ ಇದೆ ನಮ್ಮಲ್ಲಿ. ಅವರನ್ನ ಪರವರು, ಪಂಬದರು, ಅಜಲರು, ನಲಿಕೆಯವರು, ಮಲವರು, ಬಣ್ಣಾನ್ ಈ ತರದ ಜನಾಂಗ ಸಮುದಾಯದವರು ಅವರು ಅದಕ್ಕಾಗಿ ಇರ್ತಾರೆ. ಸಾಮಾನ್ಯ ಅವರು ನವರಾತ್ರಿ ತಿಂಗಳಿನಿಂದ ಅಂದ್ರೆ ಅಕ್ಟೋಬರ್ನಿಂದ ಮೇ ಎಂಡಿನವರೆಗೆ ಈ ಭೂತಾರಾಧನೆಗಳು ನಡೀತದೆ. ನಂತರವೂ ನಡೀತದೆ, ಕೆಲವು, ಎಲ್ಲವಲ್ಲ, ಕೆಲವು ನಡೀತದೆ. ಆದ್ರೆ ಬಹಳ ಮುಖ್ಯವಾಗಿ ಜಾತ್ರೆಗಳು, ಕೋಲಗಳು ನಡೆಯುವುದು ಈ ಟೈಮಲ್ಲಿ. ಅವರು ಬಣ್ಣವನ್ನ ಹಾಕ್ತಾರೆ, ಮುಖಕ್ಕೆ ಬಣ್ಣವನ್ನ ಹಾಕ್ತಾರೆ. ಮತ್ತೆ ಈ ಮುಖ್ಯವಾಗಿ ಈ ತೆಂಗಿನ ಗರಿಗಳನ್ನ, ತಿರಿಗಳನ್ನ ಮಾಡಿ ಮೈಗೆಲ್ಲ ಕಟ್ಟಿಕೊಳ್ತಾರೆ. ಮತ್ತೆ ಬೆಳ್ಳಿ, ಚಿನ್ನ ಇದರ ಕಿರೀಟ ಇತ್ಯಾದಿಗಳನ್ನೆಲ್ಲ ಇಡ್ತಾರೆ, ಮುಖವರ್ಣಿಗೆ ಇಡ್ತಾರೆ. ಕೈಯಲ್ಲಿ ಇದು ಕಡ್ತಲೆ ಅಂತ ಕರಿತೇವೆ, ಖಡ್ಗ ಇತ್ಯಾದಿಗಳನ್ನ ಇಡ್ತಾರೆ. ಬಿಲ್ಲು ಬಾಣಗಳನ್ನೆಲ್ಲ ಹಿಡಿತಾರೆ. ಮತ್ತು ಅದಕ್ಕೆ ಬೇರೆ ಬೇರೆ, ನಾನು ಹಾಗೆ ಹೇಳಿದ ಹಾಗೆ ರಾಜನ್ ದೈವಗಳಾದ್ರೆ ಅದಕ್ಕೆ ಬಹಳ ದೊಡ್ಡ ಮುಡಿ ಇರ್ತದೆ, ತಲೆಗೆ ದೊಡ್ಡದು, ಅದನ್ನ ಇಟ್ಟು ಹೊತ್ತುಕೊಂಡು ಅವರು ಕುಣಿತಾರೆ. ಅದಕ್ಕೆ ಹಿಮ್ಮೇಳ ಇರ್ತದೆ, ಹಿಮ್ಮೇಳ ಕುಣಿತಾರೆ. ಆ ನಂತರ ಅದರಲ್ಲಿ ಬೇರೆ ಬೇರೆ ಶೃಂಗಾರ ರಸವೂ ಇರ್ತದೆ, ಬೇರೆ ರಸವೂ ಇರ್ತದೆ, ಮತ್ತೆ ಒಂಥರ ಭಯಾನಕವೂ ಇರ್ತದೆ, ಎಲ್ಲವೂ ಇರ್ತದೆ. ಅದು ಕೆಲವು ದೈವದ ಕಾರ್ಣಿಕದ ನೆಲೆಯಲ್ಲಿ ಬರುವುದು. ಎಲ್ಲ ದೈವಗಳಿಗೂ ಒಂದೇ ತರ ಅಲ್ಲ. ಕೆಲವು ದೈವಗಳಿಗೆ ತುಂಬಾ ಕಾರ್ಣಿಕ ಇದ್ದ ದೈವಗಳಿಗೆ ಜನ ಭಯ ಪಡುವುದು ಇತ್ಯಾದಿಗಳೆಲ್ಲ ಜಾಸ್ತಿ. ಮತ್ತು ದೈವಾರಾಧನೆ ಬಗ್ಗೆ, ಭೂತಾರಾಧನೆ ಬಗ್ಗೆ ತುಂಬಾ ಅಧ್ಯಯನಗಳು ನಡೆದಿದೆ. ವಿದೇಶಿ ಅಧ್ಯಯನಗಳು ನಡೆದಿದೆ, ದೇಶೀಯ ಅಧ್ಯಯನಗಳು ನಡೆದಿದೆ. ಅದು ತುಂಬಾ ಇದರಲ್ಲಿ ನಡೀತದೆ. ನಾನು ನೀವು ಇನ್ನೊಂದು ದಿವಸ ನಾನು ಈ ತರದಲ್ಲಿ ಇದನ್ನ ಮಾಡಿದ್ರೆ ನಾನು ಇನ್ನೂ ಹೆಚ್ಚು ಅದನ್ನ ಇದು ಮಾಡಬಹುದು. ಯಾಕಂದ್ರೆ ಇದು ಕಾವ್ಯಕ್ಕೆ ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಒಂದಷ್ಟು ಹೇಳಿದೆ. ಇನ್ನು ಕ್ಲಿಯರ್ ಮಾಡಬಹುದು, ಏನ್ ತೊಂದರೆ ಇಲ್ಲ. ನಾನು ಯಾವುದೇ ಸಮಯದಲ್ಲಿಯೂ ನಿಮಗೆ ನಾನು ಅದನ್ನು ಕ್ಲಿಯರ್ ಮಾಡಬಹುದು. ಮತ್ತು ನಮ್ಮಲ್ಲಿ ಅಂತ ವಿದ್ವಾಂಸರು ತುಂಬಾ ಜನ ಇದ್ದಾರೆ. ಇಲ್ಲೇ ಹುಟ್ಟಿ ಬೆಳೆದ ಕಾರಣ ಎಲ್ಲರಿಗೂ ಅದು ಬಹುತೇಕ ಗೊತ್ತಿದ್ದಾರೆ. ನನಗೊಬ್ಬನಿಗೆ ಅಂತ ನಾನು ಹೇಳಲಾರೆ. ಡಾಕ್ಟರ್ ಬಿಳಿಮಲೆ ಅವರಂತೂ ತುಂಬಾ ಕೆಲಸ ಮಾಡಿದ್ದಾರೆ ಅಂತ ವಿಷಯದಲ್ಲೆಲ್ಲ. ಕರಾವಳಿ ವಿವೇಕರೈಗಳು ತುಂಬಾ ಕೆಲಸ ಮಾಡಿದ್ದಾರೆ. ಹೀಗೆ ತುಂಬಾ ಜನ ಇದ್ದಾರೆ, ಅನೇಕರಿದ್ದಾರೆ ಕೆಲಸ ಮಾಡಿದವರು. ಇವನ್ ಅಮೃತ ಸೋಮೇಶ್ವರರು ಅದರಲ್ಲಿ ದೊಡ್ಡ ಕೆಲಸ ಮಾಡಿದ್ದಾರೆ. ಪಾಲ್ತಾಡ್ ರಾಮಕೃಷ್ಣಾಚಾರ್ಯರು, ಅಮೃತ ಸೋಮೇಶ್ವರರು, ಈ ತರದವರು ತುಂಬಾ ಕೆಲಸ ಮಾಡಿದ್ದಾರೆ, ವಿದ್ವಾಂಸರು. ಎಸ್, ಇನ್ನೇನಾದ್ರೂ ಉಂಟಾ ಸರ್? ಥ್ಯಾಂಕ್ ಯು ಸರ್. ಇವಿಷ್ಟು ಚಾಟ್ ಬಾಕ್ಸ್ ಅಲ್ಲಿ ಇರುವಂತಹ ಪ್ರಶ್ನೆಗಳು ಸರ್. ಈಗ ನೇರವಾಗಿ ಯಾರಾದ್ರೂ ಸರ್ ಜೊತೆಗೆ ಏನಾದ್ರು ಮಾತಾಡೋದಿದ್ರೆ ಮಾತಾಡಬಹುದು. ತುಳುವಲ್ಲಿ ಮಾತಾಡುವವರು ಯಾರಾದ್ರೂ ಇದ್ದಾರಾ ಇಲ್ಲಿ ಇದರಲ್ಲಿ? ಗೊತ್ತಿಲ್ಲ ಸರ್ ನನಗೂ ಕೂಡ. ಅಲ್ಲ ಏನ್ ತೊಂದರೆ ಇಲ್ಲ, ಸುಮ್ಮನೆ ಕೇಳಿದ್ದೆ ಸರ್. ಆಕ್ಚುಲಿ ತುಳುನಾಡಿನ ಬಗ್ಗೆ ನಮ್ಗೆಲ್ಲ ತುಂಬಾ ಕ್ಯೂರಿಯಾಸಿಟಿ ಸರ್. ಅಲ್ಲಿನ ಸಂಸ್ಕೃತಿ, ಭಾಷೆ, ಅಲ್ಲಿನ ಪರಿಸರ
ಅದೇ ಅದೇ ಒಂದು ಫೀಡ್‌ಬ್ಯಾಕ್ ಕೊಡಿ. ಏನು ನಂದೇನಾದ್ರೂ ಸ್ವಲ್ಪ ಆದ್ರೂ ಪ್ರಯೋಜನಕ್ಕೆ ಬಂತ ನನ್ನ ಮಾತುಗಳು? ಅಲ್ಲ ಏ, 1.5 ಖಂಡಿತ ಗಂಟೆ ಸರ್, ಅಲ್ಲ ಖಂಡಿತ. 1 ಕಾಲ್ ಗಂಟೆ ಸುಮ್ಮನೆ ವೇಸ್ಟ್ ಆಯ್ತು ಅಂತ ಏನಾದ್ರೂ ಅನಿಸಿತಾ ನಿಮಗೆ? ಇಲ್ಲ ಸರ್, ತುಂಬಾ ಒಳ್ಳೆ ಉಪನ್ಯಾಸ ಸರ್. ದಯವಿಟ್ಟು ಯಾರಾದ್ರೂ ಸರ್ ಜೊತೆ ನೇರವಾಗಿ ಮಾತಾಡೋರಿದ್ರೆ ಸರ್ ಮಾತಾಡಿ. ಜೊತೆ ಮಾತಾಡ್ಬೇಕು. ಖಂಡಿತ, ಖಂಡಿತ. ಸರ್ ನಮಸ್ತೆ. ನಮಸ್ಕಾರ. ಸರ್, ಈ ದೈವಾರಾಧನೆಗಳಲ್ಲಿ ಕೆಲವೊಂದು ಇರ್ತವೆ, ಕೆಲವೊಂದು ಮೂಢನಂಬಿಕೆಗಳಾಗ್ಲಿ ಅಥವಾ ಮಡಿ ಮೈಲಿಗೆ ಆಗ್ಲಿ, ಆ ತರದ್ದು ಏನಾದ್ರು ಇದೆಯಾ ಅಂತ? ತುಂಬಾ ಇದೆ. ಹ್ಮ್. ತುಂಬಾ ಇದೆ. ಅದು ಇತ್ತೀಚೆಗೆ ಅಂತೂ ಓವರ್ ಆಗ್ತಾ ಇದೆ. ಯಾಕಂದ್ರೆ ಒಂದು ಅಂಧವಿಶ್ವಾಸ ಅಂತ ನಾವು ಕರಿತೇವೆ. ನಿಜವಾಗಿಯೂ ದೈವಾರಾಧನೆ ಎನ್ನುವುದು ದೈವಗಳ ಇರುವ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಅವರೆಲ್ಲರೂ ಕೂಡ ಒಂದು ಕಾಲದಲ್ಲಿ ಶೋಷಣೆಗೆ ಒಳಗಾಗಿ, ಯಾರೋ ಒಂದು ದೌರ್ಜನ್ಯಕ್ಕೊಳಗಾಗಿ, ಯಾರಿಂದಲೋ ಹತರಾದವರು ನಂತರ ದೈವವಾಗಿ ರೂಪುಗೊಂಡ್ರು ಅಂತ. ಈಗ ನೀವು ಕಲ್ಕುಡ ಕಲ್ಲುರ್ಟಿ ಅಂತ ಇದೆ, ನಿಮ್ಗೆ ಗೊತ್ತಿದೆ, ಅದರದೊಂದು ಕಥೆಯೇ ಇದೆ. ಕಲ್ಕುಡ ಕಲ್ಲುರ್ಟಿಯಲ್ಲಿ ಹೇಗೆ, ಕಲ್ಕುಡ ಅಂತ ಹೇಳುವವ ಅವ ಗಂಡು, ಕಲ್ಲುರ್ಟಿ ಅಂತ ಹೇಳುವಳು ತಂಗಿ ಅವನ. ಕಲ್ಕುಡ ವೇಣೂರ್ನ ಕಾರ್ಕಳದಲ್ಲಿ ಒಂದು ಗೊಮಟೇಶ್ವರನನ್ನು ಕೆತ್ತಿದ. ಆ ಗೊಮಟೇಶ್ವರನನ್ನು ಕೆತ್ತಿದಾಗ ಅವನು ಬಹಳ ಚೆನ್ನಾಗಿ ಅದ್ಭುತವಾದ ಒಂದು ಗೊಮಟೇಶ್ವರನನ್ನು ಕೆತ್ತಿದ. ಇವತ್ತು ಕೂಡ ಕಾರ್ಕಳದಲ್ಲಿ ಇರುವ ಅದರ ಬಗ್ಗೆ ಇರುವಂತ ಕತೆ. ಅಲ್ಲಿ ಒಬ್ಬ ಅರಸ ಇದ್ದ, ಅವನು ಭೈರವ ಅರಸ. ಅವ ಏನ್ ಮಾಡಿದ ಅಂತ ಹೇಳಿದ್ರೆ, ನಿನಗೆ ಬಹುಮಾನ ಕೊಡಬೇಕು, ನೀನೊಂದು ಇಂಥ ಒಂದು ಅದ್ಭುತವಾದಂತಹ ಕಲ್ಲನ್ನ ಕೆತ್ತಿದ್ಯಾ, ನೀನು ಇದು ಗೊಮಟೇಶ್ವರನನ್ನ ಕೆತ್ತಿದ್ಯಾ, ಹಾಗಾಗಿ ನಿನಗೆ ದೊಡ್ಡ ಒಂದು ಗೌರವವನ್ನು ಕೊಡ್ತೇನೆ, ನೀನು ಬಂದು ಅದನ್ನ ಸ್ವೀಕರಿಸಬೇಕು ಅಂತ ಅವನನ್ನು ಕರೀತಾರೆ. ಅವ ಹೋಗ್ತಾನೆ. ಅವ ಹೋದಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವನ ಬಲ ಕೈ ಮತ್ತು ಎಡ ಕಾಲನ್ನ ಇವ ಕತ್ತರಿಸ್ತಾನೆ, ರಾಜ ಕತ್ತರಿಸ್ತಾನೆ. ಯಾಕೆ ಕತ್ತರಿಸ್ತಾನೆ ಅಂತ ಹೇಳಿದ್ರೆ, ನೀನು ಇಂತಹ ಒಂದು ಗೊಮಟೇಶ್ವರನನ್ನ ಇನ್ನೊಂದು ಕಡೆ ಕೆತ್ತಬಾರದು, ಇದು ಇಲ್ಲಿಗೆ ಮುಗಿಬೇಕು. ಕೆತ್ತಿದ್ರೆ ನನ್ನ ಈ ಗೊಮಟೇಶ್ವರನ ಪ್ರಭಾವ ಅದು ಇದು ಹೋಗ್ತದೆ, ಹಾಗಾಗಿ ನಿನಗೆ ಇದು ಬಹುಮಾನ, ನಿನಗೆ ಕೊಟ್ಟ ಗೌರವ ಅಂತ ಅವ ಮಾಡ್ತಾನೆ. ಅವನಿಗೆ ದುಃಖ ಆಗ್ತದೆ. ಅವನು ಕಾರ್ಕಳದ ಬೀದಿಯಲ್ಲಿ ಬಿದ್ದುಕೊಂಡಿರ್ತಾನೆ. ತುಂಬಾ ಸಮಯ ಆದ್ರೂ ಅಣ್ಣ ಯಾಕೆ ಬರ್ಲಿಲ್ಲ ಅಂತ ಹೇಳಿ ತಂಗಿ ಕಲ್ಲುರ್ಟಿ ಅವನನ್ನು ನೋಡ್ಲಿಕ್ಕೆ ಹೋಗ್ತಾಳೆ. ಆವಾಗ ಅವನಿಗೆ ಈ ತರ ಇದಾಗಿರ್ತದೆ. ಆದ್ರೆ ಅದರ ಮಧ್ಯೆ ಅವ ಮಕ್ಕದಲ್ಲೇ ಒಂದು ವೇಣೂರಿನಲ್ಲಿ ಅವನ ಎಡಗೈಯಲ್ಲಿಯೂ ಮತ್ತು ಒಂದು ಕಾಲನ್ನು ಬಳಸಿಕೊಂಡು ಅವ ಒಂದು ಕೆತ್ತಿದ ಅಂತ ಹೇಳಿ ಆ ಕಥೆ ಇದೆ. ವೇಣೂರಿನಲ್ಲಿ ಅಲ್ಲೇ ಪಕ್ಕದಲ್ಲಿ ಇನ್ನೊಂದಿದೆ, ಅದನ್ನು ಅವನೇ ಕೆತ್ತಿದ್ದ ಅಂತ ಇದೆ. ತಂಗಿಗೆ ಸಿಟ್ಟು ಬರ್ತದೆ. ಅವಳು ಶಾಪ ಕೊಡ್ತಾಳೆ. ಶಾಪ ಕೊಟ್ಟು ಇಡೀ ರಾಜನ ವಂಶವನ್ನ ನಿರ್ವಂಶ ಮಾಡುವ ಹಾಗೆ, ಇಡೀ ರಾಜನಿಗೆ ಅವನ ಇಡೀ ಅರಮನೆ ಹೊತ್ತಿ ಹೋಗುವ ಹಾಗೆ ಎಲ್ಲ ಮಾಡ್ಲಿಕ್ಕೆ ಅವಳು ಇಬ್ಬರು ಈ ಅಣ್ಣ ತಂಗಿಯರು ಮಾಯಕ ಆಗ್ತಾರೆ ಅಂತ ಕಥೆ ಇರು. ಈ ಮಾಯಕ ಆದ ನಂತರ ಅವರು ದೈವಗಳಾಗ್ತವೆ ಅಂತ. ಇವತ್ತು ಕೂಡ ಕರಾವಳಿಯಲ್ಲಿ ಕಲ್ಲುರ್ಟಿ ಮತ್ತು ಕಲ್ಕುಡ ದೈವಗಳು ಅತ್ಯಂತ ಪ್ರಧಾನವಾದಂತಹ ದೈವಗಳು. ಆದ್ರೆ ಅದು ಒಂಥರದ ರೌದ್ರ ರೂಪದ ದೈವಗಳು. ಅದು ಅಂತಹ ದೈವಗಳು ನಿಮಗೆ ಯಾವ ಕಥೆಯನ್ನು ಕೇಳಿದ್ರು, ಕರಾವಳಿಯ ದೈವಾರಾಧನೆಯ ಬಗ್ಗೆ ಹಿಂದಿರುವಂತಹ ಯಾವುದೇ ಕತೆ ಕೇಳಿದ್ರು ಇದೇ ತರದ ಒಂದು ಕತೆ ಇರ್ತದೆ ಅದರ ಹಿಂದೆ. ನೀವು ಕೋಟಿ ಚೆನ್ನಯ್ಯರನ್ನ ಕೇಳಿದ್ರೆ, ಕೋಟಿ ಚೆನ್ನಯ್ಯರು ಕೂಡ ಹಾಗೆ. ಅವರು ತಳವರ್ಗದಲ್ಲಿ ಹುಟ್ಟಿದವರು. ಅರಸು ಬಲ್ಲಾಳ ಅವರನ್ನ ಸಾಕಿದ. ಸಣ್ಣದಿರುವಾಗ ಆ ತಾಯಿ ತೀರಿ ಹೋದ್ರು ಅಂತೇಳಿ ಅವರನ್ನು ಸಾಕಿದ್ರು. ಆ ಸಾಕಿದ ನಂತರ ಅವರು ರಾಜನ ಮನೆಯಲ್ಲಿ, ಅರಸನ ಮನೆಯಲ್ಲಿ ಇದ್ರು. ಆ ನಂತರ ಅವರ ಅನ್ಯಾಯವನ್ನ ಪ್ರತಿಭಟಿಸಿ ಕೊನೆಗೆ ರಾಜನ ವಿರುದ್ಧವೇ ಯುದ್ಧ ಮಾಡಬೇಕಾಯಿತು. ಯುದ್ಧ ಮಾಡುವಾಗ ಅವರನ್ನ ಮೋಸದಿಂದ ಕೊಂದ್ರು. ಅವರು ದೈವವಾಗಿ ಮತ್ತೆ ಜನರ ಮಧ್ಯೆ ಬಂತು. ಸೊ ಹೀಗೆ ಇಡೀ ಸಿರಿ ಪಾಡ್ದನವು ಕೂಡ ಅದೇ. ಈ ತರದ ಎಲ್ಲ ನೀವು ಪಾಡ್ದನಗಳನ್ನು ನೋಡಿದ್ರು, ಎಲ್ಲ ದೈವಗಳನ್ನು ನೋಡಿದ್ರು, ಅಲ್ಲಿ ಜನಪದ ವೀರರು ಯಾರೋ ಈ ತರ, ನೀವು ಮಂಟೇಸ್ವಾಮಿಗೆ ಬಂದಾಗ್ಲೂ ಮತ್ತೆ ಮಲೆಮಹದೇಶ್ವರ ಕಾವ್ಯಗಳಲ್ಲಿಯೂ ಕೂಡ ನಮಗೆ ಇಂಥದ್ದೆಲ್ಲ ಕೆಲವು ಸಿಗ್ತದೆ. ಅವರು ಆರಾಧನೆಗೆ ಒಳಪಟ್ಟದ್ದು. ಇದು ನೈಜವಾದದ್ದು, ಇದು ವಾಸ್ತವವಾದ. ಜನರು ಅದನ್ನ ಭಯಭಕ್ತಿಯಿಂದ ಗೌರವಿಸ್ತಾರೆ ಮತ್ತು ದೇವರನ್ನ ಸಮಾನವಾಗಿ ಕಾಣ್ತಾರೆ. ಆದ್ರೆ ನಂತರದ ಕಾಲಘಟ್ಟದಲ್ಲಿ ದೇವರು, ದೈವ, ಮತ್ತೆ ಈ ತರದ ಬೇರೆ ಬೇರೆ ಕಾನ್ಸೆಪ್ಟ್ಗಳು ಬಂದು ಕರಾವಳಿಯಲ್ಲಿ ಅದರ ಜೊತೆಗೆ ಈ ಅಷ್ಟಮಂಗಲದಂತಹ ಕೆಲವು ಏನು ಜ್ಯೋತಿಷ್ಯ ಇತ್ಯಾದಿಗಳೆಲ್ಲ ಬಂದು, ಬ್ರಹ್ಮಕಲಶದಂತಹ ಬೇರೆ ಬೇರೆ ಏನೇನೋ ಬಂದು ಅದರ ಸ್ವರೂಪವನ್ನ ಬದಲಾಯಿಸಿದ್ದು, ಜೊತೆಗೆ ಅವೈದಿಕವಾದಂತಹ ಒಂದು ಪರಂಪರೆಯಲ್ಲಿದ್ದಂತಹ ದೈವಾರಾಧನೆ ವೈದಿಕವಾದ ಪರಂಪರೆಗೆ ಕಾಲಿಟ್ಟದ್ದು. ಇದೆಲ್ಲ ಹೊಸ ಬೆಳವಣಿಗೆಗಳು, ಕಳೆದ 50 ವರ್ಷಗಳ ನಂತರದ ಬೆಳವಣಿಗೆಗಳು. ನನ್ನ ಅಪ್ಪನಲ್ಲಿ ಅಥವಾ ನನ್ನ ಅಜ್ಜನಲ್ಲಿ, ನನ್ನ ಅಜ್ಜಿಯಲ್ಲಿ ಮಾತನಾಡಿದ್ರೆ ಇದು ಯಾವುದೂ ಇರಲಿಲ್ಲ. ಅವರು ಬಹಳ ಸ್ಪಷ್ಟವಾಗಿ ಆರಾಧನೆಯನ್ನ ಮಾಡ್ತಾ ಇದ್ದವರು. ಇವತ್ತು ಅದರ ಸ್ವರೂಪ ಬದಲಾಗ್ತಾ ಇದೆ.
ನಾವು ಆಧುನಿಕವಾಗಿ ಏನೇ ಮುಂದೆ ಹೋಗಿದ್ದೇವೆ ಅಂತ ಹೇಳಿದ್ರು ಕೂಡ ಅದಕ್ಕೆ ಅದರದೇ ಆದಂತಹ ಕೆಲವು ಬೇರೆ ಬೇರೆ ಆಯಾಮಗಳು ಇವತ್ತು ಬರ್ತಾ ಇದೆ. ಇದು ನಾವು ಆರಾಧನೆ ಮಾಡುವವರು ಬಹಳ ಸೂಕ್ಷ್ಮವಾಗಿ ಇದನ್ನು ಗಮನಿಸಬೇಕು ಅಷ್ಟೇ. ಸರ್ ಥ್ಯಾಂಕ್ ಯು ಏನಾದ್ರು ಸರ್. ಇದೆಯಾ? ಓಕೆ ಓಕೆ. ಸಾಕಾ ಅದು ಉತ್ತರ? ಸಾಕು ಸರ್. ತುಂಬಾ ಒಳ್ಳೆ ಉಪನ್ಯಾಸ ಸರ್. ನಾವೆಲ್ಲ ತುಂಬಾ ನಿಮ್ಮ ಉಪನ್ಯಾಸದಿಂದ ತಿಳ್ಕೊಂಡ್ವಿ. ಥ್ಯಾಂಕ್ ಯು. ಸರ್, ಭಂಡಾರ ಪ್ರಕಾಶನ ಮಸ್ಕೆ ವತಿಯಿಂದ ಎಲ್ಲ ಕೇಳುಗರ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ವೆರಿ ಮಚ್ ಸರ್. ತಮ್ಮ ಥ್ಯಾಂಕ್